ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ವೀರೇಶ್ ಸರ್. ಎಲ್ಲರಿಗೂ ವೀರೇಶ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಆರ್ಥಿಕತೆಯನ್ನ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಪರಿವಿಡಿ ಮುಖಾಂತರ ಬೋಧನೆ ಮಾಡುತ್ತಿರುವ ಮೊದಲ ಉಪನ್ಯಾಸಕ ನಾನಾಗಿದ್ದು, ನನ್ನ ತರಗತಿಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಾ, ಲಾಸ್ಟ್ ಕ್ಲಾಸಲ್ಲಿ ನಾವು ಇನ್ಫ್ಲೇಷನ್ ಪಾರ್ಟ್ 2 ಅನ್ನು ಡಿಸ್ಕಸ್ ಮಾಡಿದ್ವಿ, ಹೌದಾ? ಇಂದಿನ ತರಗತಿಯಲ್ಲಿ ನಾವು ಏನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಪಾರ್ಟ್ 3 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಟ್ಸ್ ಹಾಕ್ರಿ ಸರ್ ಅಂತ ಕೇಳ್ತಾ ಇದ್ರು. ನೋಟ್ಸ್ ನಿಮಗೆ ಈ ಒಂದು GBC ಕ್ಲಾಸಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೋಟ್ಸ್ ಬಂದ್ಬಿಟ್ಟು GBC ಕ್ಲಾಸಸ್ ಅಲ್ಲಿ ಹಾಕ್ತೀನಂತೆ. ಎಲ್ಲರಿಗೂ ಏನ್ ಮಾಡ್ರಪ್ಪ ಅಂದ್ರೆ ಅದನ್ನ ಶೇರ್ ಮಾಡ್ರಿ. ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ವೀರೇಶ್ ಕ್ಲಾಸಸ್ ಅಂತೇಳಿ, ಹೌದಾ? ನಮ್ದು ಇನ್ಸ್ಟಾಗ್ರಾಮು ಅಗೇನ್ ವೀರೇಶ್ ಕ್ಲಾಸಸ್ ಅಂತಾನೆ ಇದೆ. ಟೆಲಿಗ್ರಾಮ್ ಚಾನಲ್ ಬಂದ್ಬಿಟ್ಟು GBC ಕ್ಲಾಸಸ್ ಅಂತೇಳಿ. ಯಾವ ಕ್ಲಾಸಸ್? GB ಕ್ಲಾಸಸ್ ಅಂತೇಳಿ. ಹಾಗಾದ್ರೆ ಇಂದಿನ ತರಗತಿಯನ್ನ ಸ್ಟಾರ್ಟ್ ಮಾಡೋಣವಾ? ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಹಲವಾರು ವಿಧಗಳು ನೋಡ್ತಾ ಹೋದ್ವಿ. ಇನ್ಫ್ಲೇಷನ್ ಟೈಪ್ಸ್ ನೋಡ್ತಾ ಹೋದ್ವಿ, ಹೌದಾ? ಇನ್ಫ್ಲೇಷನ್ ನ ಯಾವ ರೀತಿ ಮೆಜರ್ ಮಾಡ್ತಾರಂತ ನೋಡ್ತಾ ಹೋದ್ವಿ, ಹೌದಾ? ಅದರಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇನ್ನೊಂದು PPI, ಇನ್ನೊಂದು GDP ಡಿಫ್ಲೇಟರ್ ಅಂತ ನೋಡ್ತಾ ಹೋದ್ವಿ, ಹೌದಾ? ಅದರ ಮುಂದುವರೆದ ಭಾಗ, ಕೊನೆಯ ಭಾಗ ಆಗಿರುತ್ತೆ ಯಾವುದಪ್ಪ ಅಂದ್ರೆ, ಯಾವ ಚಾಪ್ಟರ್ದಪ್ಪ ಅಂದ್ರೆ ಇನ್ಫ್ಲೇಷನ್ ಚಾಪ್ಟರ್ದು. ಹಾಗಾದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ನಾವು ಮುಖ್ಯವಾಗಿ ಒಂದು ಫಿಲಿಪ್ಸ್ ಕರ್ವ್ ನ ನೋಡ್ತಾ ಹೋಗೋಣ. ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್, ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ, ಹೌದಾ? ಫಿಲಿಪ್ಸ್ ರೇಖೆ. ಯಾವ ರೇಖೆ? ಫಿಲಿಪ್ಸ್ ರೇಖೆ ಅಥವಾ ಫಿಲಿಪ್ಸ್ ಕರ್ವ್ ಅಂತ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಫಿಲಿಪ್ಸ್ ಕರ್ವ್ ಅಂದ್ರೆ ಏನು? ಇದು ಒಂದು ರೇಖಾಚಿತ್ರ, ಹೌದಾ? ಈ ಸಿದ್ಧಾಂತವನ್ನ ಮೊದಲ ಬಾರಿಗೆ 1958ರಲ್ಲಿ, ಎಷ್ಟರಲ್ಲಿ? 1958ರಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ಜನಿಸಿದಂತಹ ಅರ್ಥಶಾಸ್ತ್ರಜ್ಞರಾದ A.W. ಫಿಲಿಪ್ಸ್ ಇಲ್ಲಿದಾರಲ್ಲ, ಇವರೇ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರೇಖೆಯನ್ನ ಕಂಡುಹಿಡಿತಾರೆ. ಆ ರೇಖೆ ಮುಖಾಂತರ ನಮಗೇನ್ ತಿಳಿಸ್ತಾ ಹೋಗ್ತಾರ ಅಂತೇಳಿ ನೋಡ್ತಾ ಹೋಗೋಣ, ಹೌದಾ? ಈ ಒಂದು ಹಣದುಬ್ಬರ ಆರ್ಥಿಕತೆಯಲ್ಲಿ, ಯಾವುದರಲ್ಲಿ? ಆರ್ಥಿಕತೆಯಲ್ಲಿ ಹಣದುಬ್ಬರ ದರ ಮತ್ತು ನಿರುದ್ಯೋಗ ದರ ನಡುವಿನ ವ್ಯತ್ಯಾಸವನ್ನ ತೋರಿಸ್ತಾ ಹೋಗುತ್ತಾ. ಫಿಲಿಪ್ಸ್ ಕರ್ವ್ ಏನ್ ತೋರಿಸುತ್ತಪ್ಪ ಅಂದ್ರೆ ಹಣದುಬ್ಬರ ಮತ್ತು ನಿರುದ್ಯೋಗ ನಡುವಿನ ಸಂಬಂಧವನ್ನ, ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್. ರಿಲೇಷನ್ ನ ತೋರಿಸ್ತಾ ಹೋಗುತ್ತಾ ಯಾವುದಪ್ಪ ಅಂದ್ರೆ ಈ ಒಂದು ಫಿಲಿಪ್ಸ್ ಕರ್ವ್. ಹಾಗಾದ್ರೆ ಯಾವ ರೀತಿ ರಿಲೇಷನ್? ಅದನ್ನು ಇಂಪಾರ್ಟೆಂಟ್, ಹೌದಾ? ಈಗ ರಿಲೇಷನ್ ಆಗುತ್ತೆ, ಯಾವ ರೀತಿ ರಿಲೇಷನ್, ಹೌದಾ? ಇದು ಆರ್ಥಿಕತೆಯಲ್ಲಿ ಹಣದುಬ್ಬರ ದರ, ಯಾವ ದರ? ಹಣದುಬ್ಬರ ದರ ಮತ್ತು ನಿರುದ್ಯೋಗ ದರ ನಡುವಿನ ವಿಲೋಮಾನುಪಾತ. ಯಾವ ಅನುಪಾತ? ವಿಲೋಮಾನುಪಾತ ಸಂಬಂಧವನ್ನ ಅಥವಾ ವಿರುದ್ಧ ಸಂಬಂಧವನ್ನ ತೋರಿಸುತ್ತಾ ಹೋಗುತ್ತದೆ. ವಿರುದ್ಧ ಸಂಬಂಧ ಅಂದ್ರೆ ಒಂದು ಹಣದುಬ್ಬರ ಹೆಚ್ಚಾದ್ರೆ ನಿರುದ್ಯೋಗ ಕಡಿಮೆ ಆಗತ್ತಾ? ಏನ್ ಕಡಿಮೆ ಆಗತ್ತಾ? ಹಣದುಬ್ಬರ ಹೆಚ್ಚಾದರೆ ನಿರುದ್ಯೋಗ ಕಡಿಮೆ ಆಗತ್ತಾ? ನೆಕ್ಸ್ಟ್, ಹಣದುಬ್ಬರ ಇಳಿಕೆ ಆದ್ರೆ ನಿರುದ್ಯೋಗ ಹೆಚ್ಚಾಗತ್ತಾ? ಹಣದುಬ್ಬರ ಇಳಿಕೆ ಆದ್ರೆ ನಿರುದ್ಯೋಗ ಹೆಚ್ಚಾಗತ್ತಂತೇಳಿ. ಈ ಒಂದು ಸಂಬಂಧವನ್ನ ಯಾರು ಹೇಳ್ತಾರಪ್ಪ ಅಂದ್ರೆ ನಿಮ್ಮ ಫಿಲಿಪ್ಸ್ ರವರು ಹೇಳ್ತಾ ಹೋಗ್ತಾರೆ. ಯಾರು? ಫಿಲಿಪ್ಸ್ ರವರು. ಹೀಗೆ ಮುಂದುವರೆದು ಯಾವ ರೀತಿ ಸಂಬಂಧವನ್ನ, ಇಲ್ಲಿ ಬೆಲೆ ಸ್ಥಿರತೆಯು, ಯಾವ ಸ್ಥಿರತೆ? ಬೆಲೆ ಸ್ಥಿರತೆಯು ನಿರುದ್ಯೋಗ ದರವ ನಡುವಿನ, ಯಾವ ದರವಿನ? ನಿರುದ್ಯೋಗ ವಿರುದ್ಧ ಪರಸ್ಪರ ವಿನಿಮಯ ಹೊಂದಿದೆ. ಅಂದ್ರೆ ನಿರುದ್ಯೋಗ ವಿರುದ್ಧ ಏನಾಗುತ್ತಪ್ಪ ಅಂದ್ರೆ ಬೆಲೆ ಸ್ಥಿರತೆಯು ಪರಸ್ಪರ ವಿನಿಮಯವಾಗ್ತದೆ ಅಂತ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ನಿರುದ್ಯೋಗ ಕಡಿಮೆ ಆದ್ರೆ ಹಣದುಬ್ಬರ ಹೆಚ್ಚಾಗತ್ತಾ? ನಾ ಅದನ್ನೇ ಹೇಳಿದೆ ತಾನೆ, ಹೌದಾ? ನಿರುದ್ಯೋಗ ಕಡಿಮೆ ಆದ್ರೆ ಹಣದುಬ್ಬರ ಹೆಚ್ಚಾಗತ್ತಾ, ನಿರುದ್ಯೋಗ ಹೆಚ್ಚಾದ್ರೆ ಹಣದುಬ್ಬರ ಕಡಿಮೆ ಆಗ್ತಾ ಹೋಗುತ್ತಂತೆ, ಹೌದಾ? ಆದರೆ ಹಣದುಬ್ಬರವು ಆರ್ಥಿಕತೆಯಲ್ಲಿ ಹೆಚ್ಚು ಕಾಲ ನಡೆದರೆ, ಲಾಂಗ್ ಟರ್ಮ್ ನಡೆದ್ರೆ ಅದು ಜಡ ಆರ್ಥಿಕತೆಗೆ ಕಾರಣವಾಗುತ್ತದೆ. ಜಡ ಆರ್ಥಿಕತೆಯಲ್ಲಿ, ಜಡ ಆರ್ಥಿಕತೆ ಅಂದ್ರೆ ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳಿದೆ, ನೆನಪಿದೆನಾ? ಸ್ಟ್ಯಾಗ್ಫ್ಲೇಷನ್. ಜಡ ಆರ್ಥಿಕತೆಗೆ ಏನಾಗತ್ತಪ್ಪ ಅಂದ್ರೆ ಕಾರಣ ಆಗತ್ತ ಅಂತ ಹೇಳಿದೆ. ಈ ಒಂದು ಜಡ ಆರ್ಥಿಕತೆಯಲ್ಲಿ ಏನಾಗತ್ತಾ? ನಿರುದ್ಯೋಗ ಹೆಚ್ಚಾಗತ್ತಾ? ಏನ್ ಹೆಚ್ಚಾಗತ್ತಾ? ನಿರುದ್ಯೋಗ ಹೆಚ್ಚಾಗತ್ತಾ? ಹೀಗಾಗಿ ಫಿಲಿಪ್ಸ್ ಕರ್ವ್ನ ವಿದ್ಯಮಾನವು ಹಣದುಬ್ಬರ ಇಳಿತ ಸಮಯದಲ್ಲಿ ನಿಲ್ಲುವುದಿಲ್ಲ, ಅಮಾನ್ಯವಾಗಿರುತ್ತದೆ ಎಂದು ನಾವು ಸುರಕ್ಷಿತವಾಗಿ ಹೇಳಬಹುದು. ಈ ಕೊಟೇಶನ್ ಏನೈತಲ್ಲ, ಇದನ್ನ ಚಂದ ನೆನ್ಪಿಟ್ಕೋರಿ. ಮುಂದೆ ಇದಕ್ಕೆ ಕ್ಲಾರಿಟಿ ಕೊಟ್ಬಿಡ್ತೀನಿ, ಮುಂದೆ ಇದಕ್ಕೆ ಈಸಿಯಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಸರ ಹಣದುಬ್ಬರ ಹೆಚ್ಚಾಯ್ತು, ನಿರುದ್ಯೋಗ ಕಡಿಮೆ ಆಯ್ತು ಅಂತ ಹೇಳಿದ್ರಿ ಸರ, ಮತ್ತೆ ಹೆಂಗಾಗತ್ರಿ ಸರ್ ಅದನ್ನೊಂದು ಹೇಳ್ಬಿಡ್ರಿ. ಫಿಲಿಪ್ಸ್ ರೇಖೆ ತಾನೇ ಇದು. ಈ ರೀತಿ ಏನಾಗತ್ತಾ? ಕರ್ವು ಡೌನ್ವರ್ಡ್ಸ್ ಆಗತ್ತಾ? ಯಾವ ವರ್ಡ್? ಡೌನ್ವರ್ಡ್.
ಮೇಲಿನಿಂದ ಕೆಳಕ್ಕೆ ಏನಾಗುತ್ತಾ ಇಳಿಮುಖವಾಗಿರುತ್ತೆ. ಯಾವುದಪ್ಪ ಅಂದರೆ ಫಿಲಿಪ್ಸ್ ಕರ್ವ್. ಸೊ ಇಲ್ಲಿ ಹಣದುಬ್ಬರ ಹೆಚ್ಚಾದರೆ, ಯಾವ್ದು ಹೆಚ್ಚಾದರೆ ಹಣದುಬ್ಬರ ಹೆಚ್ಚಾದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ, ನಿರುದ್ಯೋಗ ಕಡಿಮೆ ಆಗ್ತಂತ ಅಂತ ಹೇಳಿದ್ದೆ. ಸರ್ ಹೆಂಗೆ ಕಡಿಮೆ ಆಗುತ್ತಾ? ಹಣದುಬ್ಬರ ಹೆಚ್ಚಾದರೆ ನಿರುದ್ಯೋಗ ಹೆಂಗೆ ಕಡಿಮೆ ಆಗುತ್ತೆ ರೀ ಸರ್ ಅಂತ ನೀವು ಕೇಳ್ಬೋದು, ಹೌದಾ? ಸೊ ನಾನು ಹೇಳ್ತೀನಿ, ಡೋಂಟ್ ವರಿ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಈಗ ಹಣದುಬ್ಬರ ಹೆಚ್ಚಾಗೈತಿ ಇಲ್ಲಿ, ಹೌದಾ? ಇಲ್ಲಿ ನಿರುದ್ಯೋಗ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಲ್ಲಿ ಈ ಒಂದು ಪಾಯಿಂಟ್ ಇಟ್ಕೊಂಡು ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾ ಅಂತ ಹೋಗ್ತೀನಿ, ಹೌದಾ? ಈಗ ನಿರುದ್ಯೋಗ ಏನಾಗೈತಿ, ಕಡಿಮೆ ಆಗೈತಿ, ಹೌದಾ? ಚಂದ ಕೇಳೋ, ಅರ್ಥ ಆಯ್ತಾ? ಎಸ್, ಕಾನ್ಸಂಟ್ರೇಟ್. ಸೊ ನಿರುದ್ಯೋಗ ಕಡಿಮೆ ಆಗೈತೆ ಅಂದರೆ ಅರ್ಥ ಏನು? ಉದ್ಯೋಗ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಅರ್ಥ, ಹೌದಾ? ಈಗ ಮಾರುಕಟ್ಟೆಯಲ್ಲಿ ಈಗ ನಾನು ಕ್ಲಾಸ್ ಕೇಳ್ತಿರೋರು ನೀವೆಲ್ಲ ಏನಾಗಿರಿ, ಉದ್ಯೋಗಿಗಳಾಗಿರಿ. ಅಂದರೆ ಎಲ್ಲರೂ ಜಾಬ್ ತೊಗೊಂಡ್ರಿ. ಎಲ್ಲರೂ ಜಾಬ್ ತೊಗೊಂಡ್ರಿ ಅಂದರೆ ಸೊ ಆರ್ಥಿಕತೆಯಲ್ಲಿ ಉದ್ಯೋಗ ಮಾಡುವವರ ಸಂಖ್ಯೆ ಅಂದರೆ ನಿರುದ್ಯೋಗಗಳ ಸಂಖ್ಯೆ ಏನಾದಂಗೆ ಕಡಿಮೆ ಆದಂಗೆ ತಾನೆ. ನಿಮಗೆಲ್ಲ ಉದ್ಯೋಗ ಸಿಕ್ಕರೆ ನಿರುದ್ಯೋಗ ಕಡಿಮೆ ಆಗುತ್ತೆ ತಾನೆ, ಹೌದು? ಸೊ ನಿರುದ್ಯೋಗ ಕಡಿಮೆ ಆಗುತ್ತೆ ಅಂದ್ರೆ ಅರ್ಥ ಏನು? ಉದ್ಯೋಗ ಮಾಡುವವರ ಸಂಖ್ಯೆ ಏನಾದಂಗ ಜಾಸ್ತಿ ಆದಂಗ. ಏನಾದಂಗ? ಉದ್ಯೋಗ ಮಾಡುವವರ ಸಂಖ್ಯೆ ಜಾಸ್ತಿ ಆದಂಗ. ಈಗ ಉದ್ಯೋಗ ಮಾಡುವವರ ಸಂಖ್ಯೆ ಜಾಸ್ತಿ ಆದರೆ ಅವರ ವೇತನ ಅಥವಾ ಸಂಬಳ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ? ಹೆಚ್ಚಾಗುತ್ತೆ. ಯಾಕೆ? ನಿಮಗೆ ಉದ್ಯೋಗ ಐತಿ, ಈಗ ಉದ್ಯೋಗ ಇಲ್ಲ, ವೇತನ ಮತ್ತು ಸಂಬಳ ಕಡಿಮೆ ಐತಿ. ವೇತನನೇ ಇಲ್ಲರಿ ಸರ್ ಅಂತೀರಿ ಮತ್ತೆ, ಇರಲಿ. ಸೊ ವೇತನ ಮತ್ತು ಸಂಬಳ ಏನಾಗೈತಿ, ಜಾಸ್ತಿ ಆಗೈತೆ ತಾನೆ. ಸೊ ವೇತನ ಮತ್ತು ಸಂಬಳ ಹೆಚ್ಚಾದರೆ ನೀವು ಖರ್ಚು ಮಾಡೋ ಸಂಖ್ಯೆ ಏನಾಗತ್ತಾ, ಜಾಸ್ತಿ ಆಗತ್ತಾ? ಆಗುತ್ತೋ ಇಲ್ಲೋ? ಸೊ ಖರ್ಚು ಮಾಡಿದ್ರೆ ಮಾರುಕಟ್ಟೆಯಲ್ಲಿ ಹಣದ ಹರಿವು ಏನಾಗತ್ತಾ, ಹಣದ ಹರಿವು ಹೆಚ್ಚಳ ಆಗತ್ತಾ? ಸೊ ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾದಾಗ, ಯಾವ ಹರಿವು ಹೆಚ್ಚಾದಾಗ? ಹಣದ ಹರಿವು ಹೆಚ್ಚಾದಾಗ ನಿಮಗೇನಾಗತ್ತಪ್ಪ ಅಂದರೆ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆಗತ್ತಾ? ಆಗತ್ತಾ ತಾನೆ? ಎಸ್. ಸೊ ಸರಕುಗಳಿಗೆ ಬೇಡಿಕೆ ಜಾಸ್ತಿ ಆದರೆ ಆಟೋಮೆಟಿಕಲಿ ಏನಾಗತ್ತಾ, ಅವುಗಳ ಬೆಲೆ ಜಾಸ್ತಿ ಆಗತ್ತಾ? ಸೊ ಬೆಲೆ ಜಾಸ್ತಿ ಆದರೆ ಅದು ಹಣದುಬ್ಬರಕ್ಕೆ ಹೆಚ್ಚಳ ಆಗತ್ತಾ, ಹೌದಾ? ಎಸ್. ಸೊ ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ನಿರುದ್ಯೋಗ ಕಡಿಮೆ ಆದರೆ ಹಣದುಬ್ಬರ ಏನಾಗತ್ತಾ, ಹೆಚ್ಚಳ ಆಗತ್ತಾ? ಏನತ್ತಾ, ಹೆಚ್ಚಳ ಆಗತ್ತಾ? ಸೊ ಇದು ಫಸ್ಟ್ ಪಾಯಿಂಟ್. ಯಾವ ಪಾಯಿಂಟು? ಸೊ ಮಾರುಕಟ್ಟೆಯಲ್ಲಿ ಹಣದುಬ್ಬರ ಹೆಚ್ಚಾದರೆ ನಿರುದ್ಯೋಗ ಏನಾಗತ್ತಾ, ಕಡಿಮೆ ಆಗುತ್ತೆ. ಸೊ ಇದಕ್ಕಂತೂ ನಿಮ್ಗೆ ಎಕ್ಸ್ಪ್ಲನೇಷನ್ ಸಿಗ್ತಾ ಅಂತ ಭಾವಿಸ್ತೀನಿ, ಹೌದಾ ಸರ? ಈಗ ಹಣದುಬ್ಬರ ಕಡಿಮೆ ಆಗೈತಿ, ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗೈತಿ. ಇದು ಹೆಂಗ್ರಿ ಸರ್? ಮತ್ತೆ ತಗೋರಿ. ಎಸ್. ಹಾಂ, ಈಗ ಇಲ್ಲೇನಾಗೈತಿ, ನಿರುದ್ಯೋಗ ಜಾಸ್ತಿ ಆಗೈತಿ, ಹಣದುಬ್ಬರ ಏನಾಗೈತಿ, ಕಡಿಮೆ ಆಗೈತಿ. ಹಣದುಬ್ಬರ ಏನಾಗೈತಿ, ಕಡಿಮೆ ಆಗೈತಿ, ಹೌದಾ? ಈಗ ಮತ್ತಿದನ್ನೇ ಪಾಯಿಂಟ್ ನಡ್ಕೋತೀನಿ ನಿಮಗೆ. ಯಾವುದು? ನಿರುದ್ಯೋಗ. ಸರ ನಿರುದ್ಯೋಗ ಏನಾಗೈತೆ ರೀ ಸರ? ಜಾಸ್ತಿ ಆಗೈತೆ, ಹೌದಾ? ನಿರುದ್ಯೋಗ ಜಾಸ್ತಿ ಆಗತ್ತೆ ಅಂದರೆ ಪ್ರೆಸೆಂಟು ನಮ್ಮ ಸಿಚುವೇಶನ್ ಏನೈತಲ್ಲ, ಸೊ ನೀವು ಎಲ್ಲರೂ ನಿರುದ್ಯೋಗಿಗಳು ಅನ್ಕೊಳ್ಳೋದು, ಹೌದಾ? ಸೊ ಈಗ ನೀವು ಕ್ಲಾಸ್ ನೋಡ್ತಿರೋರೆಲ್ಲ ನಿರುದ್ಯೋಗಿಗಳೇ, ಹೌದಾ? ನಿರುದ್ಯೋಗ ಜಾಸ್ತಿ ಆಗೈತೆ ಅಂದ್ರೆ ಅರ್ಥ ಏನು? ಉದ್ಯೋಗ ಮಾಡುವವರ ಸಂಖ್ಯೆ ಕಡಿಮೆ ಐತಂತ ಅರ್ಥ, ಹೌದಾ? ಉದ್ಯೋಗ ಮಾಡೋರ ಸಂಖ್ಯೆ ಏನೈತಿ, ಕಡಿಮೆ ಐತಿ. ಏನೈತಿ, ಕಡಿಮೆ ಐತಿ. ಹಾಗಾದ್ರೆ ಉದ್ಯೋಗ ಮಾಡೋರ ಸಂಖ್ಯೆ ಕಡಿಮೆ ಐತೆ ಅಂದರೆ ನಿಮ್ಮ ಸಂಬಳ ಅಥವಾ ವೇತನ ಏನಾಗುತ್ತಾ, ಕಡಿಮೆ ಆಗಿರುತ್ತಾ, ಝೀರೋ, ಹೌದಾ? ಸಂಬಳ ಕಡಿಮೆ ಆದರೆ ನೀವು ಖರ್ಚು ಮಾಡೋದು ಏನು ಮಾಡ್ತೀರಾ, ಕಡಿಮೆ ಮಾಡ್ತೀರಾ, ಹೌದಾ? ಖರ್ಚು ಮಾಡೋದು ಕಡಿಮೆ ಮಾಡಿದ್ರೆ ಹಣದ ಹರಿವು ಏನಾಗತ್ತಾ, ಹಣದ ಹರಿವು ಏನಾಗತ್ತಾ, ಸೊ ಕಡಿಮೆ ಆಗ್ತಾ ಹೋಗುತ್ತಾ? ಸೊ ಹಣದ ಹರಿವು ಕಡಿಮೆ ಆದರೆ ಮಾರುಕಟ್ಟೆಯಲ್ಲಿ ವಸ್ತುಗಳ ಬೇಡಿಕೆ ಏನಾಗತ್ತಾ, ಕುಸಿತದ. ಯಾಕ? ಮನಿ ಫ್ಲೋ ಕಡಿಮೆ ಐತಿ. ಸೊ ಮನಿ ಫ್ಲೋ ಕಡಿಮೆ ಇದ್ದರೆ ಮನಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತಾ? ಇಲ್ಲಿ ಏನಾಗತ್ತಾ, ಮನಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತಾ? ಯಾವಾಗ ಮನಿಗೆ ವ್ಯಾಲ್ಯೂ ಜಾಸ್ತಿ ಆಗತ್ತಾ, ವಸ್ತುಗಳ ಬೇಡಿಕೆ ಏನಾಗತ್ತಾ, ಕೆಳ ಬೀಳ್ತದ. ವಸ್ತುಗಳ ಬೇಡಿಕೆ ಕೆಳ ಬಿದ್ದರೆ ಆಟೋಮೆಟಿಕಲಿ ಅವುಗಳ ಬೆಲೆ ಏನಾಗತ್ತಾ, ಕಡಿಮೆ ಆಗತ್ತಾ? ಬೆಲೆ ಕಡಿಮೆ ಆಗೋದ್ರಿಂದ ಸೊ ಹಣದುಬ್ಬರ ಏನಾಗತ್ತಾ, ಕಡಿಮೆ ಆಗತ್ತಾ, ಹೌದಾ? ಸೊ ಬಂತು ತಾನೆ, ಹಣದುಬ್ಬರ ಕಡಿಮೆ ಆಯ್ತು ತಾನೆ. ಸೊ ಈ ರೀತಿಯಾಗಿ ಏನು ಮಾಡ್ತಾ ಹೋಗುತ್ತಪ್ಪ ಅಂದರೆ ಸೊ ಈ ಯಾವುದು ನಿಮ್ಮ ಒಂದು ಫಿಲಿಪ್ಸ್ ಕರ್ವು ಹಣದುಬ್ಬರ ಹೆಚ್ಚಾದರೆ ನಿರುದ್ಯೋಗ ಕಡಿಮೆ ಇರುತ್ತಾ, ನಿರುದ್ಯೋಗ ಜಾಸ್ತಿ ಆದರೆ ಹಣದುಬ್ಬರ ಏನಾಗುತ್ತಾ, ಕಡಿಮೆ ಆಗ್ತಾ ಹೋಗುತ್ತಾ. ಎಸ್. ಸೊ ಈ ರೀತಿಯ ಸನ್ನಿವೇಶವನ್ನು ಸರ ಮತ್ತೆ ಇಲ್ಲಿ ಏನಂತ ಹೇಳ್ರಿ ಸರ, ಹಣದುಬ್ಬರ ಕಡಿಮೆ ಇದ್ರೆ, ಎಸ್ ಹಣದುಬ್ಬರ ಕಡಿಮೆ ಇದ್ರೆ ನಿರುದ್ಯೋಗ ಜಾಸ್ತಿ ಇರುತ್ತಾ? ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೊ ಈಗ ನೀವು ಈರುಳ್ಳಿ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ, ಉಳ್ಳಾಗಡ್ಡಿ, ಹೌದಾ? ಸೊ ಉಳ್ಳಾಗಡ್ಡಿನ ಎಲ್ಲರೂ ತಿಂದಿರ್ತೀರಾ, ಹೌದಾ? ಈಗ ಈರುಳ್ಳಿದು ಏನಾಗತ್ತಪ್ಪ ಅಂದರೆ ಸಡನ್ಲಿ ಸೊ ಈರುಳ್ಳಿ ಬೆಲೆ ಕಡಿಮೆ ಆಗುತ್ತೆ. ಸೊ ಕೆಲವೊಂದು ಟೈಮಲ್ಲಿ ಆಗುತ್ತೆ ನೋಡ್ರಿ, ಹೌದಾ? ಕೆಲವೊಂದು ಟೈಮಲ್ಲಿ ಈರುಳ್ಳಿ ಬೆಲೆ ಪೂರಾ ಕಡಿಮೆ ಬಿದ್ದರೆ ಅವಾಗ ಏನು ಮಾಡ್ತಾರ, ಉತ್ಪಾದಕರು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರ. ಯಾವಾಗ ಉತ್ಪಾದಕರು ಉತ್ಪಾದನೆಯನ್ನು ಕಡಿಮೆ ಮಾಡ್ತಾರಂದ್ರೆ ಸೊ ಅವಾಗ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು. ಎಸ್.
ಸೊ ನಿಮ್ಮನ್ನ ಉದ್ಯೋಗಕ್ಕೆ ಇಟ್ಟುಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಪ್ರೊಡಕ್ಷನ್ನೇ ಇಲ್ಲ. ಪ್ರೊಡಕ್ಷನ್ ಇಲ್ಲ ಅಂದ್ರೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡು ಏನು ಮಾಡ್ತಾರೋ, ಭಜನೆ ಮಾಡ್ತಾರೇನು? ಇಲ್ಲ ತಾನೆ. ಸೊ ಅದಕ್ಕಾಗಿ ಸೊ ಉತ್ಪಾದನೆ ಕಡಿಮೆ ಇದ್ದಾಗ ನಿಮ್ಮನ್ನೆಲ್ಲ ಕಿತ್ತೊಗಿತಾರೆ, ಹೌದಾ? ಸೊ ಕಿತ್ತೊಗೆದಾಗ ಸೊ ಉದ್ಯೋಗಿಗಳ ಸಂಖ್ಯೆ ಕಡಿಮೆ ಆಗುತ್ತಾ, ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ವಸ್ತುವಿಗೆ ಡಿಮ್ಯಾಂಡ್ ಜಾಸ್ತಿ ಅಂದರೆ ಹಣದುಬ್ಬರ ಜಾಸ್ತಿ ಆಗಿರುತ್ತೆ, ಅಂದರೆ ವಸ್ತುವಿನ ಬೆಲೆ ಜಾಸ್ತಿ ಆಗಿರುತ್ತಾ, ಸೊ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತಾ, ಹೌದಾ? ಸೊ ಬೇಡಿಕೆ ಜಾಸ್ತಿ ಆದಾಗ ಸೊ ಏನು ಮಾಡ್ತಾರಪ್ಪ ಅಂದರೆ ಜನರು ಉತ್ಪಾದನೆ ಜಾಸ್ತಿ ಮಾಡ್ತಾರೆ, ಅಂದರೆ ಈರುಳ್ಳಿಯನ್ನು ಬೆಳೆಯಲು ಜಾಸ್ತಿ ಮಾಡ್ತಾರೆ. ಈರುಳ್ಳಿಯನ್ನು ಬೆಳೆಯಬೇಕಂದ್ರೆ ಸೊ ಅಗೇನ್ ಸೊ ನಾಟಿ ಮಾಡಬೇಕು, ಹೌದಾ? ಎಲ್ಲ ಮಾಡಬೇಕಾಗತ್ತೆ. ಎಸ್, ಸೊ ಈರುಳ್ಳಿಯನ್ನು ಬೆಳಿಬೇಕಂದ್ರೆ ಸೊ ಅವಾಗ ಏನು ಮಾಡ್ತಾರೆ, ನಿಮಗೆ ಉದ್ಯೋಗಾವಕಾಶ ಜಾಸ್ತಿ ಸಿಗುತ್ತಾ. ಸೊ ಉದ್ಯೋಗಾವಕಾಶ ಜಾಸ್ತಿ ಸಿಕ್ಕಾಗ ನಿರುದ್ಯೋಗ ಕಡಿಮೆ ಆಗುತ್ತಾ? ಏನು ಕಡಿಮೆ ಆಗುತ್ತಾ? ನಿರುದ್ಯೋಗ ಕಡಿಮೆ ಆಗ್ತಾ ಹೋಗುತ್ತಾ. ಸೊ ಈ ಒಂದು ಸನ್ನಿವೇಶವನ್ನು ಸೊ ಫಿಲಿಪ್ಸ್ ರವರು ಏನು ಮಾಡ್ತಾರಪ್ಪ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಅರ್ಥ ಆಯ್ತು ಅಂತೇಳಿ ಭಾವಿಸ್ತೀನಿ. ಎಸ್, ಸೊ ಇದು ಫಿಲಿಪ್ಸ್ ರೇಖೆ. ಯಾವ ರೇಖೆ? ಫಿಲಿಪ್ಸ್ ರೇಖೆ ಅಂತ ಕರಿತಾ ಹೋಗ್ತೀವಿ ಇಲ್ಲೇ. ಸೊ ಈ ಒಂದು ಫಿಲಿಪ್ಸ್ ರೇಖೆ ಏನಾಯ್ತಲ್ಲ ಈಗ ಸರ, ಫಿಲಿಪ್ಸ್ ರೇಖೆ ಏನೈತಿ ಮೊದಲೇ ಹೇಳಿದಂಗ್ರೆ ಸರ ನೀವು ಡೌನ್ವರ್ಡ್ಸ್ ಐತಿ. ಯಾವ ರೀತಿ ಐತಿ? ಡೌನ್ವರ್ಡ್ಸ್, ಹೌದಾ? ಸೊ ಹಣದುಬ್ಬರ ಹೆಚ್ಚಾದರೆ ಸೊ ನಿರುದ್ಯೋಗ ಕಡಿಮೆ ಆಗತ್ತೆ ರೀ ಸರ, ಹೌದಾ? ಇದು ಯಾವ ಲೆವೆಲಿಗಪ್ಪ ಅಂದರೆ ಇದು ಒಂದು ಶಾರ್ಟ್ ಟರ್ಮ್ ಲೆವೆಲ್ಗೆ, ಶಾರ್ಟ್ ಟರ್ಮ್ ಪೀರಿಯಡ್ ಮಾತ್ರ. ಇದು ನೆನಪಿರಲಿ. ಸೊ ಇದು ನಿಮ್ಮ ಬುಕ್ಸಲ್ಲಿ ಯಾವ ಬುಕ್ಸಲ್ಲಿಲ್ಲ, ಕನ್ನಡ ಬುಕ್ಸಲ್ಲಿಲ್ಲ, ಇಂಗ್ಲೀಷ್ ಬುಕ್ಸಲ್ಲಿಲ್ಲ, ಯಾವ ಬುಕ್ಸಲ್ಲಿಲ್ಲ ಸರ್. ಯಾಕೆ ಇದನ್ನ ಹೇಳಕತ್ತೀರ ಅಂದರೆ ಸೊ UPSC ನಡೆಸಕ್ಕಂತಹ ಒಂದು CDS ಎಕ್ಸಾಮಲ್ಲಿ ಒಂದು ಕ್ವಶನ್ ಆಗೈತೆ. ಅದು ಏನಾಗೈತೆ ಹೆಂಗಾಗೈತೆ ಅಂತ ಮುಂದೆ ಡಿಸ್ಕಸ್ ಮಾಡೋಣಂತೆ. ಬಟ್ ಇದು ಮಾತ್ರ ಈಗೇನು ನಿಮ್ಮ ಬುಕ್ಸಲ್ಲಿದೆ ಅಲ್ಲ, ಕನ್ನಡ ಬುಕ್ಸಲ್ಲಿ ಅಥವಾ ಇಂಗ್ಲೀಷ್ ಬುಕ್ಸಲ್ಲಿ ಇಷ್ಟೇ ಇರೋದು. ಇಷ್ಟು ಏನೈತಪ್ಪ ಅಂದರೆ ಸೊ ನಿಮ್ಮ ಒಂದು ಸೊ ಫಿಲಿಪ್ಸ್ ರೇಖೆ ಯಾವಾಗಲೂ ಯಾವ ರೀತಿ ಇರುತ್ತಪ್ಪ ಅಂದರೆ ಡೌನ್ವರ್ಡ್. ಯಾವರ್ಡು? ಡೌನ್ವರ್ಡ್ ರೀತಿಯಲ್ಲಿ ಇರುತ್ತೆ. ಅಂದರೆ ಸೊ ಮೇಲಿನಿಂದ ಕೆಳಕ್ಕೆ ಇಳಿಜಾರಿನಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸಣ್ಣದು ಕಾರ್ ಏನಾರ ನೀವು ಇಟ್ಟರೆ ಸೊ ಸೀದಾ ಹಿಂಗೆ ಕೆಳ ಬರುತ್ತೆ ತಾನೆ. ಸೊ ಡೌನ್ವರ್ಡ್ಸ್ ರೂಪದಲ್ಲೇ ಐತಿ. ಹೆಂಗೈತಿ? ಡೌನ್ವರ್ಡ್ಸ್ ರೂಪದಲ್ಲಿ ಹಿಂಗೆ ಬರುತ್ತೆ. ಎಸ್, ಸೊ ಇದ್ರ ಅರ್ಥ ಏನ್ರಿ ಸರ್ ಅಂದರೆ ಸೊ ಮೋರ್ ಇನ್ಫ್ಲೇಷನ್, ಮೋರ್ ಜಾಬ್ಸ್, ಹೌದಾ? ಸರ್ ಜಾಸ್ತಿ ಇನ್ಫ್ಲೇಷನ್ ಇದ್ದರೆ ಜಾಸ್ತಿ ಜಾಬ್ ಸಿಗ್ತಾವೆ ನಮ್ಗೆ, ಹೌದಾ? ಸೊ ಫಿಲಿಪ್ಸ್ ಹೇಳಿದ್ದು ಅದೇ ತಾನೆ, ಹೌದಾ? ಸೊ ಮೋರ್ ಡಿಫ್ಲೇಷನ್ ಆರ್ ಲೆಸ್ ಇನ್ಫ್ಲೇಷನ್ ಎರಡು ಒಂದೇ ಮತ್ತೆ. ಸೊ ಮೋರ್ ಡಿಫ್ಲೇಷನ್ ನಿಮಗೆ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಸೊ ಮೋರ್ ಡಿಫ್ಲೇಷನ್, ಲೆಸ್ ಜಾಬ್ಸ್. ಸೊ ಡಿಫ್ಲೇಷನ್ ಜಾಸ್ತಿ ಇದ್ದರೆ ಕಡಿಮೆ ಜಾಬ್ಸ್ ಸಿಗ್ತಾವಂತ, ಹೌದಾ? ಸೊ ಹಾಗಾದರೆ ಇದು ಒಂದು ಶಾರ್ಟ್ ಟರ್ಮ್ ಪೀರಿಯಡ್ ಮಾತ್ರ ಓಕೆ, ಒಂದು ಸರ್ಟೆನ್ ಪೀರಿಯಡ್ವರೆಗೆ ಮಾತ್ರ ಓಕೆ. ಬಟ್ ಇನ್ ದ ಲಾಂಗ್ ಟರ್ಮಲ್ಲಿ ನೀವು ಏನು ಮಾಡ್ತಾರಪ್ಪ ಅಂದರೆ ಸೊ ಫಿಲಿಪ್ಸ್ ರೇಖೆಯನ್ನು ಲಾಂಗ್ ಟರ್ಮ್ ತೊಗೊಂಡ್ರೆ ಅಂದರೆ ದೀರ್ಘಾವಧಿ ತೊಗೊಂಡ್ರೆ ಇದು ಅಲ್ಪಾವಧಿಗೆ ಮಾತ್ರ. ನೆನಪಿರಲಿ, ಯಾವಧಿಗೆ? ಅಲ್ಪಾವಧಿಗೆ ಮಾತ್ರ. ಸೊ ಡೌನ್ವರ್ಡ್ ಇರುತ್ತಾ. ಮತ್ತು ಸರ ದೀರ್ಘಾವಧಿಗೆ ಹೆಂಗಿರುತ್ತಾ? ಎಸ್, ಮುಂದೆ ನೋಡ್ತಾ ಹೋಗೋಣಂತೆ. ಸೊ ಇದಂತೂ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಭಾವಿಸ್ತೀನಿ. ಯಾವುದಪ್ಪ ಅಂದರೆ ಸೊ ಶಾರ್ಟ್ ಟರ್ಮಲ್ಲಿ ಏನಾಗುತ್ತಾ, ಅಲ್ಪಾವಧಿಯಲ್ಲಿ ಏನಾಗುತ್ತಪ್ಪ ಅಂದರೆ ಹೆಚ್ಚು ಇನ್ಫ್ಲೇಷನ್ ಇದ್ದರೆ ಹೆಚ್ಚು ಜಾಬ್ಸ್. ಎಸ್, ಫಿಲಿಪ್ಸ್ ಹೇಳಿದ್ದು. ಸೊ ಹಾಗಾದರೆ ಜಾಸ್ತಿ ಡಿಫ್ಲೇಷನ್ ಇದ್ದರೆ ಲೆಸ್ ಜಾಬ್ಸ್, ಅಥವಾ ಲೆಸ್ ಇನ್ಫ್ಲೇಷನ್ ಇದ್ದರೆ ಸೊ ಕಡಿಮೆ ಹಣದುಬ್ಬರ ಇದ್ದರೆ ಲೆಸ್ ಇನ್ಫ್ಲೇಷನ್ ಇದ್ದರೆ ಸೊ ಲೆಸ್ ಜಾಬ್ಸ್, ಹೌದಾ? ಸೊ ಈ ರೀತಿಯಾಗಿ ಯಾರು ಹೇಳಿದಾರಪ್ಪ ಅಂದರೆ ನಿಮ್ಮ ಒಂದು ಫಿಲಿಪ್ಸ್ ಅವರು ಹೇಳಿದ್ದಾರೆ. ಬಟ್ ಇನ್ ದ ಲಾಂಗ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಪೀರಿಯಡಲ್ಲಿ ಸೊ ದೀರ್ಘಾವಧಿಯಲ್ಲಿ, ಯಾವಧಿಯಲ್ಲಿ? ದೀರ್ಘಾವಧಿಯಲ್ಲಿ ಏನಾಗುತ್ತೆ ರೀ ಸರ್? ಇಲ್ಲ ಐತೆ ನೋಡ್ರಪ್ಪ. ಸೊ ಚಂದ ಕೇಳ್ರಿ ಇದನ್ನ. ಸೊ ಇದು ನಿಮ್ಮ ಬುಕ್ಸಲ್ಲಿ ಇಲ್ಲ. ಸೊ ಲಾಂಗ್ ರನ್ನಲ್ಲಿ ಏನಾಗುತ್ತಾ? ಸೊ ಇಲ್ಲಿ ಐತಲ್ಲ ಶಾರ್ಟ್ ರನ್, ಇದು ಯಾವುದು ನಿಮ್ಮ ಒಂದು ಫಿಲಿಪ್ಸ್ ಇಲ್ಲಿ ಐತಲ್ಲ, ಚುಕ್ಕಿ ಇಡಕತ್ತೀವಿ ನೋಡ್ರಿ, ಮತ್ತು ರಂಗೋಲಿ ಹಾಕ್ತಾರೆ ಸರ್ ಅನ್ಬಿಡ್ರಿ. ಹಾಂ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಂತ ಮತ್ತೆ ಅರ್ಥ ಆಯ್ತಾ? ಎಸ್, ಹಾಂ. ಸೊ ಈಗ ಚಂದ ಕೇಳ್ರಿ. ಸೊ ಶಾರ್ಟ್ ಟರ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ದೆ ಡೌನ್ವರ್ಡ್. ಶಾರ್ಟ್ ಟರ್ಮಲ್ಲಿ ಡೌನ್ವರ್ಡ್, ಹೌದಾ? ಯಾವುದು? ಹಾಂ. ಲಾಂಗ್ ರನ್ ಅಂದರೆ ಇಲ್ಲಿ ಬರುತ್ತೆ ನೋಡ್ರಿ, ಲಾಂಗ್ ರನ್ ಇದು. ಸೊ ವರ್ಟಿಕಲ್ ಶೇಪಲ್ಲಿ ಇರುತ್ತೆ, ವರ್ಟಿಕಲ್ ಶೇಪ್. ಸೊ ಇದನ್ನ CDS ಒಳಗಡೆ ಕೇಳಿದ್ದ. ಇದು ನಿಮ್ಮ ಬುಕ್ಕಲ್ಲಿ ಹುಡುಕೊಂಡು ಬರ್ರಿ ನೋಡೋಣ, ಯಾವ ಬುಕ್ಕಲ್ಲಾದರೂ ಹುಡುಕೊಂಡು ಬರ್ರಿ ನೋಡೋಣ, ಹೌದಾ? ಕೆಲವು ಮಾಸ್ತರಿಗೂ ಗೊತ್ತಿರಲ್ಲ ಇದು ನನ್ನ ಪ್ರಕಾರ, ಹೌದಾ? ಯಾರನ್ನೂ ಕ್ರಿಟಿಸೈಸ್ ಮಾಡಿ ಮಾತಾಡ್ತಿಲ್ಲ. ಎಸ್, ಗೊತ್ತಿಲ್ಲ ಅಂದರೆ ತಿಳ್ಕೊಬೇಕಷ್ಟೇ, ಹೌದಾ? ಎಸ್ ಎಸ್ ಸರ್, ಮತ್ತೆ ನೀವು ಬಾರಿ ಹಂಗೇನಿಲ್ಲ ತಮ್ಮ, ಅರ್ಥ ಮಾಡ್ಕೊ ಅಷ್ಟೇ. ಸೊ ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ ಅದು ನಿಮ್ಮ ಒಳ್ಳೇದಕ್ಕೆ, ಅರ್ಥ ಆಯ್ತಾ? ಸೊ ಎಸ್, ಲಾಂಗ್ ರನ್ನಲ್ಲಿ ಏನಾಗುತ್ತಪ್ಪ ಅಂದರೆ ಫಿಲಿಪ್ಸ್ ಕರ್ವ್.
ಸೊ ಲಾಂಗ್ ರನ್ ಅಲ್ಲಿ ಏನಾಗತ್ತಾ ವರ್ಟಿಕಲ್ ಶೇಪ್ ಆಗತ್ತೆ, ಅಂದ್ರೆ ಸ್ಟ್ರೈಟ್ ಹೋಗುತ್ತೆ. ಸರ ಹೆಂಗ್ರಿ ಸರ ಇದನ್ನ ರೇಖಾಚಿತ್ರದ ಮೂಲಕ ನೀವು ಎಕ್ಸ್ಪ್ಲೇನ್ ಮಾಡ್ರಿ ಅಂದ್ರೆ ಇಲ್ಲಿ ಐತ್ ನೋಡ್ರಿ ಒಂದು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ, ಹೌದಾ? ಇಲ್ಲಿ ಐತ್ ನೋಡ್ರಿ ಕೆಳಗಡೆ ಅನ್ಎಂಪ್ಲಾಯ್ಮೆಂಟ್ ಅಂತ. ಸೊ ಈ ಒಂದು ಅನ್ಎಂಪ್ಲಾಯ್ಮೆಂಟು ಸೊ 1 ಐತಿ, 2 ಐತಿ, 3 ಐತಿ. ಏನೈತಿ? 1 2 3, ಹೌದಾ? ಸೊ ಇಲ್ಲಿ 3 3 3 3, ಹೌದಾ? ಇಲ್ಲೇ ಐತದ 3 3 3 3, ಹೌದಾ? ಇಲ್ಲಿ 4 8 12, 4 8 12. ಸೊ ಈ ರೀತಿಯಾಗಿ ಏನು ಮಾಡುವಪ್ಪ ಅಂದರೆ ಸೊ ಇದು ತೊಗೊಂಡಿದ್ದೀವ. ಈಗ ತಗೋರಿ. ಸೊ ಅನ್ಎಂಪ್ಲಾಯ್ಮೆಂಟ್ ಎಷ್ಟೈತಿ? 3% ಐತಿ. ಬಟ್ ಇನ್ಫ್ಲೇಷನ್ ಎಷ್ಟೈತಿ? ಹಣದುಬ್ಬರ ಎಷ್ಟೈತಿ? 4 ಐತಿ. ಹಾಗಾದ್ರೆ 4 ಅಂದರೆ ಇಲ್ಲಿಂದ ಇಲ್ಲಿಗೆ ಇದು 3 ತಾನೆ? ಎಸ್, ಇದು 3, ಹೌದಾ? ಸೊ ಇಲ್ಲಿ ನೀವೇನಂತ ಬರ್ಕೋಬೋದು? 4 3 ಅಂತ ಬರ್ಕೋಬೋದು, ಹೌದಾ? ಈಗ ಇನ್ಫ್ಲೇಷನ್ ಎಷ್ಟೈತಿ? 8 ಐತಿ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಎಷ್ಟೈತಿ? 3ನೇ ಐತಿ. ಎಷ್ಟೈತಿ? 3ನೇ ಐತಿ. ಸೀದಾ ಬಂತು. ಓಕೆ, ಇಲ್ಲಿ ಕ್ಯಾಚಪ್, ಹೌದಾ? ನೆಕ್ಸ್ಟು 8 3. ಸರ ನೆಕ್ಸ್ಟ್ ಇನ್ಫ್ಲೇಷನ್ ಎಷ್ಟೈತಿ? 12 ಐತಿ. ಎಷ್ಟೈತಿ? 12. ಈಗ ಎಷ್ಟೈತಿ? 3. ಸೊ 12ರಿಂದ 3, ಹೌದಾ? ಸೊ ಇಲ್ಲೊಂದು ಡಾಟು, ಇಲ್ಲೊಂದು ಡಾಟು, ಇಲ್ಲೊಂದು ಡಾಟ್. ಈ ಡಾಟನ್ನೆಲ್ಲ ಸ್ಟ್ರೈಟ್ ಮಾಡಿ ಸೇರಿಸಿದ್ರೆ ಒಂದು ವರ್ಟಿಕಲ್ ಶೇಪಲ್ಲಿ ಒಂದು ಲೈನ್ ಬರುತ್ತೆ, ಹೌದಾ? ಈ 3 ಡಾಟ್ಗಳನ್ನು ಆ್ಯಡ್ ಮಾಡಿದ್ರೆ ನಮಗೊಂದು ಇದೆ. ಇದು ಅಡ್ವಾನ್ಸ್ ಹಾಕಿಟ್ಟು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ. ಇದು ಈ ಲೈನ್ ಏನತ್ತಲ್ಲ, ಸೊ ಇದು ಲಾಂಗ್ ರನ್ನಲ್ಲಿ ಏನಾಗುತ್ತಪ್ಪ ಅಂದರೆ ಇದಾಗ್ತದೆ. ಸರ್ ಲಾಂಗ್ ರನ್ ಅಂದ್ರೇನು, ಶಾರ್ಟ್ ರನ್? ಫಾರ್ ಎಕ್ಸಾಂಪಲ್ ಒಂದು 10 ವರ್ಷ ಐತಿ. ಎಷ್ಟು ವರ್ಷ? 10 ವರ್ಷ, 10 ಇಯರ್ಸ್ ತಗೋರಿ. ಈಗ ಥಿಂಕ್ ಮಾಡ್ರಿ. ಸೊ ನಿಮ್ಮ ಅಪ್ಪನ ಕಾಲದಾಗೂ ಇನ್ಫ್ಲೇಷನ್ ಇತ್ತು, ಮತ್ತು ಅನ್ಎಂಪ್ಲಾಯ್ಮೆಂಟ್ ಇತ್ತು. ನಿಮ್ಮ ಕಾಲದಾಗೂ ಅನ್ಎಂಪ್ಲಾಯ್ಮೆಂಟ್ ಐತಿ, ನಾಳೆ ನಿಮ್ಮ ಮಕ್ಕಳ ಕಾಲದಾಗೂ ಅನ್ಎಂಪ್ಲಾಯ್ಮೆಂಟ್. ಅಂದರೆ ಲಾಂಗ್ ರನ್ ತೊಗೊಂಡೋದಾಗ ಅನ್ಎಂಪ್ಲಾಯ್ಮೆಂಟ್ ಇರೋದೆ, ಅದು ಚೇಂಜ್ ಅಂತೂ ಆಗೋದಿಲ್ಲ, ಹೌದಾ? ಎಸ್. ಸೊ ಇನ್ಫ್ಲೇಷನ್ ಇರೋದೆ, ಅದಂತೂ ಚೇಂಜ್ ಆಗತ್ತೆ. ಬಟ್ ಶಾರ್ಟ್ ಟರ್ಮಲ್ಲಿ ಏನಾಗತ್ತಂದರೆ ಸೊ ಅಲ್ಪಾವಧಿಯಲ್ಲಿ ಯಾವುದೆಲ್ಲಿ ಸೊ ಶಾರ್ಟ್ ಟರ್ಮಲ್ಲಿ ಏನಾಗತ್ತಾ ಇಲ್ಲಿ ಬರಬಿಡ್ತು ನೋಡ್ರಿ. ಶಾರ್ಟ್ ಟರ್ಮಲ್ಲಿ ಸೊ ಹಣದುಬ್ಬರ ಹೆಚ್ಚಾದರೆ ನಿರುದ್ಯೋಗ ಹೆಚ್ಚಾಗತ್ತಾ? ಸೊ ಹಣದುಬ್ಬರ ಕಡಿಮೆ ಆದರೆ ನಿರುದ್ಯೋಗ ಕಡಿಮೆ ಆಗತ್ತೆ ಅಂತ ಹೇಳಿದ್ದ. ಬಟ್ ಲಾಂಗ್ ಟರ್ಮಲ್ಲಿ ಏನಾಗತ್ತಾ ಹಣದುಬ್ಬರ ಹಾಗೆ ಉಳ್ಕೊಳ್ಳುತ್ತಾ. ಈಗ ಫಾರ್ ಎಕ್ಸಾಂಪಲ್ 3 ಐತಿ 3 ಐತಿ 3 ಐತಿ ಅಷ್ಟ, ಹೌದಾ? ಸೊ ಅದೇ ಪರ್ಸೆಂಟೇಜಲ್ಲೇ ಇರುತ್ತಾ. ಈಗ ನಮ್ಮ ಕಾಲ ಆಯಿತು, ನಿಮ್ಮ ಅಪ್ಪನ ಕಾಲ ಆಯಿತು, ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲ ಆಯಿತು, ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗ ಇರೋದೇ, ನಿರುದ್ಯೋಗ ನಾರ್ಮಲ್ ಇದ್ದೇ ಇರುತ್ತಾ ಈ ಒಂದು ಆರ್ಥಿಕತೆಯಲ್ಲಿ, ಹೌದಾ? ಬಟ್ ಇನ್ಫ್ಲೇಷನ್ ಏನಾಗ್ತಿದೆ? ಹೆಚ್ಚಾಗ್ತಿದೆ, ಹೌದಾ? ಇನ್ಫ್ಲೇಷನ್ ಮಾತ್ರ ವರ್ಷದಿಂದ ವರ್ಷಕ್ಕೆ ಏನಾಗ್ತಿದೆ? ಹೆಚ್ಚಳ ಆಗ್ತಾನೇ ಇದೆ, ಹೌದಾ? ಸೊ ಇಲ್ಲಿ ಹಣದುಬ್ಬರ ಏನಾಗಿರುತ್ತಾ? ಸೇಮ್ ಆಗಿರುತ್ತೆ. ಏನಾಗಿರುತ್ತಾ? ಸೇಮ್ ಆಗಿರುತ್ತಾ. ಬಟ್ ಹಣದುಬ್ಬರ ಹೆಚ್ಚಾಗತ್ತೆ. ಇಲ್ಲಿ ಹಣದುಬ್ಬರ ಹೆಚ್ಚಾಗುತ್ತಾ? ಸೊ ನಿರುದ್ಯೋಗ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಸೊ ಈ ಒಂದು ಸಿಚುವೇಶನ್ನ ಲಾಂಗ್ ಟರ್ಮಲ್ಲಿ ಏನಾಗುತ್ತೆ ಅಂದರೆ ವರ್ಟಿಕಲ್ ಶೇಪ್ ತಗೊಳುತ್ತೆ. ಸರ ಈಗ ಹಣದುಬ್ಬರ ನಿರುದ್ಯೋಗ ಅಷ್ಟೈತ್ರಿ ಸರ, ಬಟ್ ಹಣದುಬ್ಬರ ಹೆಚ್ಚಾಗ್ತಿದೆ. ಹೌದು, ಹಣದುಬ್ಬರ ಹೆಚ್ಚಾದರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ಲಾಂಗ್ ರನ್ನಲ್ಲಿ ವರ್ಟಿಕಲ್ ಶೇಪ್ ಯಾವ ರೀತಿ ಬರುತ್ತಪ್ಪ ಅಂದರೆ ಹಣದುಬ್ಬರ ಲಾಂಗ್ ಟರ್ಮಲ್ಲಿ ಫಾರ್ ಎಕ್ಸಾಂಪಲ್ ಸೊ ಈರುಳ್ಳಿ ತೊಗೊಂಡಿನಿ, ಹೌದಾ? ಈಗ ಈರುಳ್ಳಿ ಸ್ಟಾರ್ಟಿಂಗ್ ಎಷ್ಟಿತ್ತು? 10 kg 10 ರೂಪಾಯಿ ಕೆಜಿ ಅನ್ಕೊಳ್ಳೋಣ. ಎಷ್ಟು? 10 ರೂಪಾಯಿ ಕೆಜಿ, ಹೌದಾ? ಶಾರ್ಟ್ ಟರ್ಮಲ್ಲಿ ಅದು ಎಷ್ಟಾಗತ್ತಾ? ಸೊ 50 ರೂಪಾಯಿ ಕೆಜಿ ಆಗುತ್ತೆ. ಎಷ್ಟಾಗತ್ತಾ? 50 ರೂಪಾಯಿ. ಸೊ 50 ರೂಪಾಯಿ ಅಂದರೆ ಏನು ಮಾಡ್ತೀವಿ? ಸೊ ಜನ ಏನು ಮಾಡ್ತಾರ? 10 ರೂಪಾಯಿಂದ 50 ರೂಪಾಯಿ ಹೋಗತ್ತಂದ್ರೆ ಮತ್ತೆ ಇದು ದಿನನಿತ್ಯ ಸರಕುಗಳು, ಸೊ ತಿನ್ಲೇಬೇಕು ನಾವು, ಹೌದಾ? ಬೇರೆ ಚಾಯ್ಸ್ ಇರಲ್ಲ. ಸೊ ಸ್ವಲ್ಪ ಹೆಚ್ಚಾಗೈತೆ ಅಂದರೆ ಜನ ಏನು ಮಾಡ್ತಾರೆ? ಅಡ್ಜಸ್ಟ್ ಮಾಡ್ಕೋತಾರೆ, ಹೌದಾ? ಜನ ಅಡ್ಜಸ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ? ಇವುಗಳಿಗೆ ಪರ್ಚೇಸ್ ಮಾಡ್ತಾರೆ. ಇವುಗಳು ಪರ್ಚೇಸ್ ಮಾಡ್ತಾರಂತ ಉತ್ಪಾದಕನಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ? ಜಾಸ್ತಿ ಪ್ರೊಡಕ್ಷನ್ನ ಶುರು ಮಾಡ್ತಾನೆ, ಹೌದಾ? ಈಗ ಸರ ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಆಯಿತು ಲಾಂಗ್ ರನ್ನಲ್ಲಿ ಏನಾಯ್ತಪ್ಪ ಅಂದರೆ ಇಲ್ಲಿ 12 ಬಂತು. ಅಂದರೆ ಲಾಂಗ್ ರನ್ನಲ್ಲಿ ಇಲ್ಲಿ 50 ರೂಪಾಯಿ ಇದ್ದಿದ್ದು 5000 ರೂಪಾಯಿ ಕೆಜಿ ಆಯ್ತಪ್ಪ. ಇಮ್ಯಾಜಿನ್ ಮಾಡ್ಕೊರಿ, 5000 ರೂಪಾಯಿ ಕೆಜಿ ಆಯ್ತು. ಈಗ ಆನೇನು ಈರುಳ್ಳಿ ಉಳ್ಳಾಗಡ್ಡಿ ನೋಡಿರ್ತಾನೆ, ಉಳ್ಳಾಗಡ್ಡಿ, ಆ ಉಳ್ಳಾಗಡ್ಡಿ 5000 ರೂಪಾಯಿ ಕೆಜಿ ಆದರೆ ಲಾಂಗ್ ರನ್ನಲ್ಲಿ ನೀವು ತಗೋತೀರಾ? ಬೇಡ ಬಿಡು, ಈರುಳ್ಳಿ ಬೇಡ, ಏನು ಬೇಡ, ಹೌದಾ? ಈರುಳ್ಳಿಲ್ಲಿ ಏನು ಮಾಡೋಣ? ಬೆಳ್ಳುಳ್ಳಿ ಬೆಳೆಸೋಣ, ಏನೋ ಒಂದು ಆಲ್ಟರ್ನೇಟಿವ್ ಹುಡುಕೋತಿರೋ ಇಲ್ಲೋ, ಹೌದಾ? ಸೊ ಅದಕ್ಕೆ ಆಲ್ಟರ್ನೇಟಿವ್ ಹುಡುಕೋತಿರೋ ಇಲ್ಲೋ. ಹಂಗೆ ಲಾಂಗ್ ರನ್ನಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಯಾರು ಪರ್ಚೇಸ್ ಮಾಡಲ್ಲ ಯಾವುದನ್ನ? ಈರುಳ್ಳಿನ. ಹಾಗಾದರೆ ಲಾಂಗ್ ರನ್ನಲ್ಲಿ ಈರುಳ್ಳಿ ಯಾರು ಪರ್ಚೇಸ್ ಮಾಡಿಲ್ಲಪ್ಪ ಅಂದರೆ ಸೊ ಈರುಳ್ಳಿ ಉತ್ಪಾದನೆ ಕಡಿಮೆ ಆಗುತ್ತೆ ತಾನೆ ಲಾಂಗ್ ರನ್ನಲ್ಲಿ. ಸೊ ಉತ್ಪಾದನೆ ಕಡಿಮೆ ಆದರೆ ಸೊ
ಈ ಒಂದು ವಸ್ತುವಿಗೆ ಬೇಡಿಕೆ ಕಡಿಮೆ ಆಗುತ್ತಾ? ಬೇಡಿಕೆ ಕಡಿಮೆ ಆದ್ರೆ ಅಲ್ಲಿ ಉದ್ಯೋಗ ಮಾಡೋರ ಸಂಖ್ಯೆ ಏನಾಗುತ್ತೆ? ಕಡಿಮೆ. ಯಾಕಂದ್ರೆ ಸೊ ಈರುಳ್ಳಿಗೆ ಡಿಮ್ಯಾಂಡೇ ಇಲ್ಲ ಲಾಂಗ್ ರನ್ ಅಲ್ಲಿ. ಸೊ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡಿ ಏನ್ ಮಾಡ್ಕೋತಾರ? ಉದ್ಯೋಗ ತಗೊಂಡು ಏನ್ ಮಾಡ್ಕೋತಾರ? ಸೊ ನಿಮ್ಮನ್ನ ಉದ್ಯೋಗದಿಂದ ಕಿತ್ತೊಗಿತಾರೆ. ಹೋಗಿತಾರೆ ಇಲ್ಲೋ? ಎಸ್. ಸೊ ಇದು ಇನ್ಫ್ಲೇಷನ್ ಏನಂತಾರ? ಲಾಂಗ್ ರನ್ ಅಂತಾರೆ. ಸೊ ಲಾಂಗ್ ರನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೊ ವಸ್ತುಗಳಿಗೆ ಬೇಡಿಕೆ ಏನಾಗುತ್ತಪ್ಪ ಅಂದ್ರೆ ಪೂರಾ ಕಡಿಮೆ ಆಗುತ್ತಾ? ವಸ್ತುಗಳಿಗೆ ಬೇಡಿಕೆ ಏನಾಗುತ್ತಾ? ಪೂರಾ ಕಡಿಮೆ ಆಗುತ್ತಾ? ಸೊ ಶಾರ್ಟ್ ಟರ್ಮ್ ಮಾತ್ರ ಇದು ಅಕ್ಸೆಪ್ಟಬಲ್ ಆಗುತ್ತಾ ಹೊರತು ಲಾಂಗ್ ರನ್ ಅಲ್ಲಿ ಆಗಲ್ಲ. ಹಣದುಬ್ಬರ ಹೆಚ್ಚಾದ್ರೆ ಏನಾಗುತ್ತಾ? ಸೊ ಲಾಂಗ್ ರನ್ ಅಲ್ಲಿ ಸೊ ನಿರುದ್ಯೋಗನೂ ಹೆಚ್ಚಾಗತ್ತಾ. ಬಟ್ ಇಲ್ಲಿ ಹಣದುಬ್ಬರ ಪೂರಾ ಪೀಕ್ ಸ್ಟೇಜ್ ಅಲ್ಲಿ ಹೋದಾಗ ಪೂರ ಏನಾಗತ್ತಲ್ಲಿ ಸೊ ಸರಕುಗಳಿಗೆ ಡಿಮ್ಯಾಂಡೇ ಇರಲ್ಲ, ಉತ್ಪಾದನೆ ಇರಲ್ಲ. ಸೊ ಅವಾಗ ಅನ್ಎಂಪ್ಲಾಯ್ಮೆಂಟ್ ನಾರ್ಮಲಿ ಆವ್ರೇಜ್ ಹೋಗ್ತಾನೆ ಇರುತ್ತಾ. ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕಡೆ ಎಲ್ಲ ಟೈಮ್ ಇದ್ದೇ ಇರುತ್ತಾ. ಏನಿರುತ್ತಾ? ಇದ್ದೇ ಇರುತ್ತಾ. ಹಾಗಾದ್ರೆ ಈ ಒಂದು ಇನ್ಫ್ಲೇಷನ್ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ವರ್ಡ್ ಇದ್ರೆ ಸೊ ಲಾಂಗ್ ರನ್ ಅಲ್ಲಿ ಏನಾಗತ್ತಂದ್ರೆ ವರ್ಟಿಕಲ್ ಶೇಪ್ ಅಲ್ಲಿ ಬರುತ್ತಾ. ಯಾವ ಶೇಪ್ ಅಲ್ಲಿ? ವರ್ಟಿಕಲ್ ಶೇಪ್ ಅಲ್ಲಿ. ಇಲ್ಲಿ ನೋಡ್ರಿ, ಇದು ಶಾರ್ಟ್ ಟರ್ಮ್, ಇದು ಲಾಂಗ್ ರನ್ ಆಯ್ತು ತಾನೆ. ಸೊ ಇದು ಏನಪ್ಪಾ ಅಂದ್ರೆ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ದ. ಯಾವುದು? ಸೊ CDS ಎಕ್ಸಾಮ್ ಅಲ್ಲಿ ಸಮಥಿಂಗ್ ವರ್ಟಿಕಲ್ ಶೇಪ್ ಅಲ್ಲಿ ಇರುತ್ತೆ. ಯಾವ ಶೇಪ್ ಅಲ್ಲಿ ಇರುತ್ತೆ ಅಂದ್ರೆ ವರ್ಟಿಕಲ್ ಅಂದ್ರೆ ನೇರವಾಗಿರುತ್ತೆ. ಎಸ್. ಸೊ ಅರ್ಥ ಆಯ್ತಂತ ಭಾವಿಸ್ತೀನಿ. ಎಸ್. ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನಪ್ಪ, ಇದನ್ನು ಈಗ ಹೇಳೋ ಟಾಪಿಕ್ಕು ನಿಮ್ಮ ಒಂದು ಬುಕ್ಸ್ ಅಲ್ಲಿ ಇಲ್ಲ, ಹುಡುಕೊಂಡು ಬರ್ಬೇಕಿದ್ರೆ ನೋಡ್ತೀನಿ. ಎಸ್. ನೈರು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಯಾವುದು? ನೈರು. ಹಾಗಾದ್ರೆ ನೈರು ಫುಲ್ ಫಾರ್ಮ್ ಅಂದ್ರೆ ಏನ್ರಿ ಸರ? ನೈರು ಫುಲ್ ಫಾರ್ಮ್ ಅಂದ್ರೇನು? ಚಂದ ಬರ್ಕೋರಿ. ಎಸ್. ನಾನ್ ಆಕ್ಸಲರೇಟಿಂಗ್. ಸೊ ನಾನ್ ಆಕ್ಸಲರೇಟಿಂಗ್ ಎಸ್. ಸೊ ಇನ್ಫ್ಲೇಷನ್ ರೇಟ್ ಆಫ್, just a minute, inflation rate of unemployment. ಎಸ್. ಸೊ ಇದು ನೈರು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ನೈರು ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ನಾನ್ ಆಕ್ಸಲರೇಟಿಂಗ್. ಎಸ್. ನಾನ್ ಆಕ್ಸಲರೇಟಿಂಗ್. ಈಗ ಆಕ್ಸಲೇಟರ್ ಅಂತ ಇರುತ್ತೆ ತಾನೆ. ಸೊ ನೀವು ಒಂದು ಗಾಡಿಗೆ ರೈಸ್ ಮಾಡ್ತೀರಾ, ಹೌದಾ? ಆಕ್ಸಲೇಟರ್ ಇರುತ್ತೆ ನೋಡ್ರಿ ಗಾಡಿ, ಹೌದಾ? ಸೊ ಇದು ಏನಾಗತ್ತಪ್ಪ ಅಂದ್ರೆ ಹಿಂಗೆ ರೈಸ್ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ಸೊ ನಿಮ್ಮ ಗಾಡಿ ಸ್ಪೀಡಾಗಿ ಹೋಗುತ್ತೋ ಇಲ್ಲೋ? ಎಸ್, ಸ್ಪೀಡಾಗಿ ಹೋಗುತ್ತಾ? ಸೊ ಅದೇ ಥರ ನಾನ್ ಆಕ್ಸಲರೇಟಿಂಗ್ ಇನ್ಫ್ಲೇಷನ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇದು ಒಂದು ರೇಖಾಚಿತ್ರದ ಮೂಲಕ ನಿಮ್ಗೆ ಹೇಳಿದ್ರೆ ಮಸ್ತ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತಾ. ತಲೆ ಕೆಡಿಸ್ಕೋಬೇಡಿ. ನಾರ್ಮಲಿ ಈ ಒಂದು ನೈರು ಸೊ ಎಷ್ಟಿರ್ಬೇಕಪ್ಪ ಅಂದರೆ ಸೊ 4 to 5% ಇರ್ಬೇಕಂತ ಹೇಳ್ತಾನೆ. ಎಸ್. ಸಮ್ವೇರ್ ಸೊ ಎಷ್ಟಿರಬೇಕು? ಸಮ್ವೇರ್ 4 to 5% ಏನಿರಬೇಕು? ಸೊ ಇನ್ಫ್ಲೇಷನ್ ಇರಬೇಕಂತ ಹೇಳ್ತಾ ಹೋಗ್ತಾನೆ. ಯಾರು? ನೈರು. ಸೊ ನಾನ್ ಆಕ್ಸಲರೇಟಿಂಗ್ ಸೊ ರೇಟ್ ಆಫ್ ಇನ್ಫ್ಲೇಷನ್ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಇದು 4 to 5% ಇರಬೇಕು. ಮುಂದೆ ಹೇಳ್ತೀನಂತೆ. ಸೊ ಡೋಂಟ್ ವರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಾಯಿಂಟ್ ಬರುತ್ತೆ, ಹೌದಾ? ಒಂದು ಪಾಯಿಂಟಲ್ಲಿ ಈ ಕಡೆ ಗೌರ್ಮೆಂಟ್ ಇರುತ್ತೆ. ಯಾರು? ಗೌರ್ನಮೆಂಟ್. ಜಸ್ಟ್ ಅ ಮಿನಿಟ್, ಮುಂದೆ ಸ್ಲೈಡ್ ಇತ್ತಿಲ್ಲ ಅಂತ ನೋಡ್ಕೋತೀನಿ. ಓಕೆ, ಇಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅದಕ್ಕೆ. ಓಕೆ, ಕೇಳ್ರಿ. ಸೊ ಈ ಕಡೆ ಗೌರ್ಮೆಂಟ್ ಇರುತ್ತೆ, ಹೌದಾ? ಗೌರ್ಮೆಂಟ್ ಅಂದರೆ ಯಾರು? ಸೊ ಸೆಂಟ್ರಲ್ ಗೌರ್ಮೆಂಟ್, ಹೌದಾ? ಸೊ ಈ ಕಡೆ ಯಾರು ಇರ್ತಾರೆ? RBI ಇರ್ತಾರೆ, ಹೌದಾ? ಈಗ ಒಂದು ಪಾಯಿಂಟ್ ಬರುತ್ತೆ, ಸೆಂಟರ್ ಪಾಯಿಂಟ್, ಹೌದಾ? ಸೊ ಸೆಂಟರ್ ಪಾಯಿಂಟ್ ಏನಪ್ಪ ಅಂದರೆ ಸೊ ಇಲ್ಲಿ 4 to 5% ಮಾತ್ರ ಏನಿರಬೇಕು? ಇನ್ಫ್ಲೇಷನ್ ಇರಬೇಕು. ಎಷ್ಟು ಪರ್ಸೆಂಟ್ ಇರಬೇಕಂತ ಹೇಳ್ತಾರೆ ನೈರು? ಸೊ 4 to 5% ಇರಬೇಕು. ಏನು? ಸೊ ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಈ ಒಂದು ನೈರು ಒಳಗಡೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿರ್ಬೇಕಂದ್ರೆ 4 to 5% ಇರಬೇಕು. ಇದು ಜಾಸ್ತಿ ಆಗಬಾರ್ದು. ಒಂದು ವೇಳೆ ಜಾಸ್ತಿ ಆದರೆ ಏನಾಗುತ್ತಾ? ಕಡಿಮೆ ಆದರೆ ಏನಾಗುತ್ತಾ? ಸೊ ಇದು ಯಾರಿಗೆ ಪ್ರಾಬ್ಲಮ್ ಆಗುತ್ತಾ, ಯಾರಿಗೆ ಪ್ರಾಬ್ಲಮ್ ಆಗಲ್ಲ ಅಂತ ನೋಡ್ತಾ ಹೋಗೋಣಂತ. ಇಲ್ಲಿ ಕೇಳ್ರಿ. ಸೊ ಇಲ್ಲಿ ಏನಾಗುತ್ತಾ? ಗೌರ್ಮೆಂಟ್ ಏನು ಮಾಡುತ್ತಂದ್ರೆ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಹೌದಾ? ಈ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಪ್ಪ ಅಂದರೆ ಸೊ ನಿರುದ್ಯೋಗ ಕಡಿಮೆ ಮಾಡಿದ್ರೆ ಜನರು ನಾಳೆ ಏನು ಮಾಡ್ತಾರೆ? ಸೊ ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ಏನು ಮಾಡ್ತಾರೆ? ವೋಟ್ಗಳನ್ನು ಜಾಸ್ತಿ ಆಗ್ತಾರೆ, ಹೌದಾ? ಎಸ್. ನಿಮಗೆ ಕಾಲ್ಫಾರ್ಮ್ಗಳು ಮಾಡಲಿಕ್ಕೆ ರೀಸನ್ ಏನಪ್ಪ ಅಂದರೆ ಇದು ಒಂದು, ಹೌದಾ? ನಮ್ಮ ಸರ್ಕಾರದಲ್ಲಿ ಇಷ್ಟು ಉದ್ಯೋಗಗಳು ಸೃಷ್ಟಿಯಾಗಿದ್ದಾವೆ, ಹೌದಾ? ನಾವು ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಇಷ್ಟು ಕಡಿಮೆ ಮಾಡಿದ್ದೀವಿ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಆಯ್ತು ರೀ ಸರ, ನೀವೇನು ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಕಡಿಮೆ ಮಾಡಿದ್ರೆ ಮತ್ತು ನಮ್ಮ ಕತೆ ಏನು? ಇಲ್ಲಿ ಬರ್ತಾರೆ RBI. ಯಾವುದು? RBI. ಸೊ ಈ RBI ಏನು ಮಾಡ್ತಾರಪ್ಪ ಅಂದರೆ ಇವರು MG ನರೇಗಾ, ಆ ನರೇಗಾ, ಈ ನರೇಗಾ ಅಂತೇಳಿ
ಸೊ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಒಟ್ಟು ನಿಮಗೇನು ಸೊ ಅನ್ಎಂಪ್ಲಾಯ್ಮೆಂಟನ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಅಂದರೆ 4% 2%, 3%, 1%, ಈ ರೀತಿ ಪೂರಾ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗವನ್ನು ಕಡಿಮೆ ಮಾಡ್ಬೇಕು. ಯಾರ್ದು ಉದ್ದೇಶ? ಗೌರ್ಮೆಂಟಿನ ಉದ್ದೇಶ. ಒಂದು ವೇಳೆ ನಿರುದ್ಯೋಗ ಕಡಿಮೆ ಆದರೆ ಯಾರಿಗೆ ಪ್ರಾಬ್ಲಮ್ ಆಗುತ್ತಾ? RBI ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ RBI ಅಬ್ಸರ್ವ್ ಮಾಡ್ತಾನೆ ಇರುತ್ತಾ ಗೌರ್ಮೆಂಟಿನ. ಹೌದಾ ಸರ್? ಯಾಕ್ರಿ ಸರ್ ನಿರುದ್ಯೋಗ ಕಡಿಮೆ ಆದರೆ ಚಲೋ ಅಲ್ರಿ, ನಮ್ಮ ಆರ್ಥಿಕತೆ ನಮಗೂ ಒಳ್ಳೇದಲ್ರಿ? ನಿಮಗೂ ಒಳ್ಳೇದೇ, ಬಟ್ ಆರ್ಥಿಕತೆಗೆ ಸ್ವಲ್ಪ ಪೆಟ್ಟು ಬೀಳುತ್ತೆ. ಹೆಂಗ್ರಿ ಸರ? ಈಗ ನಿರುದ್ಯೋಗ ಕಡಿಮೆ ಆಗತ್ತೆ ಅಂದರೆ ನೀವು ಸುಮ್ಮನೆ ಕೂಡ್ತೀರೇನು ಮಂದಿ? ಹೌದಾ? ಸೊ ಬರೀ ಖರ್ಚು ಮಾಡೋದು. ಹೌದಾ? ಈ ಖರ್ಚು ಮಾಡೋದ್ರಿಂದ ಏನಾಗತ್ತಾ? ಸೊ ಇನ್ಫ್ಲೇಷನ್ ಜಾಸ್ತಿ ಆಗತ್ತಾ? ಸೊ ಇನ್ಫ್ಲೇಷನ್ ಜಾಸ್ತಿ ಆದರೆ ಅಗೇನ್ ಆರ್ಥಿಕತೆಗೆ ಒಳ್ಳೇದಲ್ಲ. ಹೌದಾ? ಆರ್ಥಿಕತೆ ಬೀಳುತ್ತಾ. ಅದಕ್ಕೆ ಸೊ RBI ಏನು ಮಾಡ್ತಿರುತ್ತಾ? ಗೌರ್ಮೆಂಟನ್ನು ಭಾಳ ಅಬ್ಸರ್ವ್ ಮಾಡ್ತಿರುತ್ತೆ ಚಂದ. ಸೊ ಗೌರ್ಮೆಂಟ್ ಏನು ಮಾಡ್ತಪ್ಪ ಅಂದರೆ ಸ್ಕೀಮ್ಗಳ ಮೂಲಕ ನಿರುದ್ಯೋಗನ ಕಡಿಮೆ ಮಾಡಿದ್ರೆ ಸೊ ಅವಾಗ ಏನು ಮಾಡ್ತದಪ್ಪ ಅಂದರೆ ಈ RBI ಮಾನಿಟರಿ ಪಾಲಿಸಿ ಮೂಲಕ, ಯಾವ ಪಾಲಿಸಿ ಮೂಲಕ? ಮಾನಿಟರಿ ಪಾಲಿಸಿ ಮೂಲಕ ಏನು ಮಾಡ್ತದಪ್ಪ ಅಂದರೆ ಸೊ ಇಲ್ಲಿ ಮನಿ ಸಪ್ಲೈನ ಕಡಿಮೆ ಮಾಡ್ತಾ ಹೋಗುತ್ತಾ. ಯಾವ ಸಪ್ಲೈನ? ಮನಿ ಸಪ್ಲೈನ. ಸೊ ಇನ್ನೊಂದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋರು ಮೇನ್ ಜವಾಬ್ದಾರಿ ಯಾರ್ದು? RBI. ಹೌದಾ? ಇನ್ನೊಂದು ಎಲ್ಲರಿಗೂ ಜಾಬ್ ಸಿಕ್ಕತ್ತೆ ಅನ್ಕೋರಿ. ಸೊ ಇನ್ಫ್ಲೇಷನ್ ಜಾಸ್ತಿ ಆಗೇ ಆಗುತ್ತೆ. ನಮ್ಮೆಲ್ಲರಿಗೂ ಜಾಬ್ ಸಿಕ್ಕರೂ ಕಷ್ಟನೇ. ಹೌದಾ? ಸೊ ಎಲ್ರಿಗೂ ಜಾಬ್ ಸಿಕ್ಕರೆ ಸೊ ಪ್ರೊಡಕ್ಷನಲ್ಲಿ ಕಡಿಮೆ ಇರ್ತದ. ಸೊ ನಾವು ಖರ್ಚು ಮಾಡೋದು ಜಾಸ್ತಿ ಖರ್ಚು ಮಾಡಿರ್ತೀವಿ. ಹೌದಾ? ಸೊ ಈ ರೀತಿಯಾಗಿ ಏನಾಗುತ್ತಪ್ಪ ಅಂದರೆ ಸೊ ನಮ್ಮ ಎಕನಾಮಿಯಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಅದಕ್ಕಾಗಿ ನೈರು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಸೊ ಅನ್ಎಂಪ್ಲಾಯ್ಮೆಂಟನ್ನು ಒಂದು ಲೆವೆಲ್ವರೆಗೆ ಏನು ಮಾಡಬೇಕು? ಮೇಂಟೈನ್ ಮಾಡಬೇಕು. ಎಸ್, ಅದಕ್ಕಿಂತ ಕಡಿಮೆ ಆದರೆ ಕಷ್ಟ. ಎಸ್, ಮತ್ತು ಜಾಸ್ತಿ ಆದ್ರೂ ಕಷ್ಟನೇ. ಹೌದು, ಕರೆಕ್ಟ್. ಯಾಕಂದರೆ ಸೊ ಯಾವುದೇ ಗೌರ್ಮೆಂಟ್ ಆಯಿತು ಮ್ಯಾಕ್ಸಿಮಮ್ನಾಗ ಎಲ್ಲ ಹುದ್ದೆಗಳನ್ನು ನಿಮ್ಮನ್ನು ಕರೆಯಲಿ. ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಐತೆ. ಹೌದಾ? ಸೊ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಿಮಗೆ ಗೊತ್ತಿರೋದೈತೆ 3 ವರ್ಷದಿಂದ ಏನು ಕನ್ಫರ್ಮ್ ಇಲ್ಲ. ಹೌದಾ? ಸುಮ್ಮನೆ ಏನಂತಾರ ಸೊ ಖಚಿತ ಅನ್ನಕತ್ತಾರ. ಸೊ ಮಾಡ್ತಾ ಇಲ್ಲ. ಹೌದಾ? ಈಗ ಥಿಂಕ್ ಮಾಡಿರಿ, 2 ಲಕ್ಷ ಜಾಬ್ಸೋ 3 ಲಕ್ಷ ಜಾಬ್ಸೋ ಇದಾವೆ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ. ಆ 3 ಲಕ್ಷ ಜಾಬ್ಸ್ನ ನಿಮ್ಮನ್ನ ಫಿಲಪ್ ಮಾಡ್ಕೊಳ್ಳಲ್ಲ. ಇದು ಟ್ರೂತ್ ಇದು. ಹೌದಾ? ಈ ಗೌರ್ಮೆಂಟ್ ಅಲ್ಲ, ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇ. ಯಾಕಂದರೆ ಸೊ 3 ಲಕ್ಷಕ್ಕೆ 3 ಲಕ್ಷ ಜಾಬ್ ಫಿಲ್ ಮಾಡ್ಕೊಂಡ್ರೆ ಅವ್ರಿಗೆ ಸ್ಯಾಲ್ರಿ ಎಲ್ಲಿಂದ ಕೊಡ್ತಾರೆ ಅವರು? ಓಕೆ, ಸ್ಯಾಲ್ರಿ ಕೊಡ್ತಾಯಿದ್ರೆ ಸ್ಯಾಲ್ರಿ ಕೊಟ್ರಂದ್ರೆ ಸೊ ಮಾರ್ಕೆಟಲ್ಲಿ ಅಗೇನ್ ಏನಾಗುತ್ತಾ? ಸೊ ಹಣದ ಅರಿವು ಜಾಸ್ತಿ ಆಗುತ್ತಾ? ಹಣದ ಅರಿವು ಜಾಸ್ತಿ ಆದರೆ ಏನಾಗುತ್ತೆ? ಅಗೇನ್ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತಾ? ಹೌದಾ? ಅದಕ್ಕೆ ಯಾವುದೇ ಗೌರ್ಮೆಂಟ್ ಆಯಿತು, ನೀವು ಉದ್ಯೋಗಾವಕಾಶ ಕೊಡ್ರಿ, ಇಲ್ಲ ಅಂತ ಹೇಳ್ತಿಲ್ಲ, ಅದನ್ನು ಸರ್ಟನ್ ಮಿನಿಮಮ್ ಲೆವೆಲಿಗೆ ಮೇಂಟೈನ್ ಮಾಡಿರಿ. ಸೊ 3 ಲಕ್ಷ ಜಾಬ್ಸ್ ಖಾಲಿ ಅದಾವಂದರೆ 3 ಲಕ್ಷ ಜಾಬ್ಸ್ ಅವ್ರು ಫಿಲ್ ಮಾಡೋದಿಲ್ಲ. ನೀವು ಇದೊಂದು ನೆನಪಿಟ್ಕರಿ. ಹೌದಾ? ಸೊ ನಿರುದ್ಯೋಗ ಸ್ವಲ್ಪರ ಮಟ್ಟಿಗಾದ್ರೂ ಇರಬೇಕು. ಎಲ್ಲಿ? ನಮ್ಮ ಒಂದು ಆರ್ಥಿಕತೆಯಲ್ಲಿ. ಎಸ್, ಆರ್ಥಿಕತೆಯಲ್ಲಿ ಎಲ್ಲವೂ ಯಾವುದು ಜಾಸ್ತಿ ಆಗಬಾರ್ದು. ಈಗ ಇನ್ಫ್ಲೇಷನ್ ಜಾಸ್ತಿ ಆಗಬಾರ್ದು, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಬಾರ್ದು. ಎಲ್ಲವೂ ಒಂದು ಸರ್ಟನ್ ಲೆವೆಲಿಗೆ ಇರಬೇಕು. ಆವಾಗ ಮಾತ್ರನೇ ಆರ್ಥಿಕತೆ ಚೆನ್ನಾಗಿರುತ್ತೆ. ಹೌದಾ? ಎಸ್. ಸೊ ಈ ರೀತಿಯಾಗಿ ಸೊ RBI ಏನು ಮಾಡುತ್ತಪ್ಪ ಅಂದರೆ ಒಂದು ಕಣ್ಣನ್ನ ಇಟ್ಟಿರುತ್ತಾ ಯಾವುದ್ರ ಮೇಲಪ್ಪ ಅಂದರೆ ಸೊ ಗೌರ್ಮೆಂಟ್ ಮಾಡುವಂತಹ ಸ್ಕೀಮ್ಗಳ ಮೇಲೆ. ಸೊ ಇದನ್ನೇ ಏನಂತ ಕರಿತೀವಪ್ಪ ಅಂದರೆ ನೈರು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಇವನು ಏನು ಮಾಡ್ತಾನಪ್ಪ ಅಂದರೆ 4 to 5% ಏನು ಮಾಡಿರಿ, ಅನ್ಎಂಪ್ಲಾಯ್ಮೆಂಟ್ನ ರೇಟನ್ನು ಮೇಂಟೈನ್ ಮಾಡಿರಿ. ಇದಕ್ಕಿಂತ ಜಾಸ್ತಿ ಆದರೆ ಸೊ ಜನರಿಗೆ ಕಷ್ಟ. ಯಾಕಂದರೆ ನಿರುದ್ಯೋಗ ಜಾಸ್ತಿ ಆದರೆ ಸೊ ಬಡತನ ಜಾಸ್ತಿ ಆಗುತ್ತಾ. ಬಡತನ ಜಾಸ್ತಿ ಆದರೆ ಸೊ ನಿಮಗೆ ಗೊತ್ತಿರೋದೈತಿ, ಸೊ ಎಲ್ಲರಿಗೂ ಕಷ್ಟ ಆಗುತ್ತಾ. ಹೌದಾ? ಸೊ ಮತ್ತೆ ಹಸಿವಿನಿಂದ ಸಾಯ್ಬೇಕಾಗತ್ತಾ ನಾವು. ಹೌದಾ? ಸೊ ಮಾಡ್ರಿ, ಒಂದು ಲೆವೆಲಿಗೆ ಮಾಡಿರಿ. ಮತ್ತು ಇದಕ್ಕಿಂತ ಕಡಿಮೆ ಆದರೆ ಯಾರಿಗೆ ಪ್ರಾಬ್ಲಮ್ಮು? ಆರ್ಥಿಕತೆಗೆ ಪ್ರಾಬ್ಲಮ್ಮು. ಹೌದಾ? ಸೊ ಎಲ್ಲರೂ ಜಾಬ್ ತಗೊಂಡು ಎಲ್ಲರೂ ಉದ್ಧಾರ ಆದರೆ ಸೊ ಹಿಂಗೂ ಕಷ್ಟ ಆಗುತ್ತಾ. ಅದಕ್ಕಾಗಿಯೇ ನೈರು ಏನು ಮಾಡ್ತಾರಪ್ಪ ಅಂದರೆ ಒಂದು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ. ಇಷ್ಟನ್ನು ಮೇಂಟೈನ್ ಮಾಡಬೇಕು. ಬೇಕಿದ್ದರೆ ಹುಡುಕೊಂಡು ಬರ್ರಿ, ನಿಮ್ಮ ಕನ್ನಡ ಬುಕ್ಸ್ ಆಗಿರಲಿ, ಇಂಗ್ಲೀಷ್ ಬುಕ್ಸ್ ಆಗಲಿ, ಎಲ್ಲಿ ಸಿಗಲ್ಲ ಸರ್. ಮತ್ತು ಇದನ್ನ ಯಾಕೆ ಹೇಳ್ತಾರೆ ಅಂದರೆ ಒಂದು ಯಾವುದೋ CDS ಎಕ್ಸಾಮಿಗೆ ಕೇಳೇನಿದೆ. ಅರ್ಥ ಆಯ್ತಾ? ಸೊ UPSC ಲೆವೆಲ್ ಅಂದರೆ UPSC ಲೆವೆಲೇ ಕೊಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಎಸ್, ಸುಮ್ಮನೆ ಒಣ ಉದ್ರಿ ಮಾತಾಡ್ತಾ ಇಲ್ಲ ಇಲ್ಲಿ. ಅರ್ಥ ಮಾಡ್ಕೋರಿ. ಎಸ್. ಸೊ ಚಂದ ನೋಟ್ಸ್ ಮಾಡ್ಕೋರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರದ ಮೂಲಕ ನಿಮ್ಗೆ ವಿವರಣೆ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ನೈರು. ಹಾಗಾದರೆ ಇಲ್ಲಿ ಕೇಳ್ರಿ ಚಂದ, ನಿರುದ್ಯೋಗ ಯಾವುದು? ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ನಿರುದ್ಯೋಗ 5 ಐತಿ, 4 ಐತಿ, 3 ಐತಿ ಸಂಖ್ಯಾ. ಹೌದಾ? ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್. ಇಲ್ಲಿ ಏನಾಗತ್ತವು? ಹಣದುಬ್ಬರ 2 ಐತಿ, 5 ಐತಿ. ಈಗ ನೋಡ್ರಿ, ಹಣದುಬ್ಬರ 2 ಐತಿ. ಎಷ್ಟೈತಿ? ಸೊ ಇಲ್ಲೇ ತಗೊಳ್ಳೋಣ. ಸೊ ಹಣದುಬ್ಬರ 2 ಐತಾ. ಸೊ ನಿರುದ್ಯೋಗ ಎಷ್ಟೈತಿ? 5 ಐತಿ. ಓಕೆ, ಇದು ಒಂದು ಬಾರ್ ಡಯಾಗ್ರಾಮ್. ಹೌದಾ? ಸೊ 5 ಮತ್ತು 2 ಅಂತ ಇಲ್ಲಿ ಹಾಕಿ ನೋಡ್ರಿ, 5, 2. ಹೌದಾ? ಸೊ ಇಲ್ಲಿ 2 ಬರುತ್ತಾ, ಇಲ್ಲಿ 5 ಬರುತ್ತೆ. ಎಸ್. ಸೊ ಇಲ್ಲಿ ಸೊ ಸ್ಟಾರ್ಟಿಂಗ್ ಏನಾಗುತ್ತಾ? ಹಣದುಬ್ಬರ ಕಡಿಮೆ ಐತಿ.
ನಿರುದ್ಯೋಗ ಏನೈತೆ ಪೂರ ಹೈ ಐತಿ, ನಿರುದ್ಯೋಗ ಜಾಸ್ತಿ ಐತಿ, ನಿರುದ್ಯೋಗ ಜಾಸ್ತಿ ಐತಿ, ಹಣದುಬ್ಬರ ಕಡಿಮೆ ಐತಿ. ಹೌದಾ? ನೆಕ್ಸ್ಟ್ ಏನಾಗತ್ತ ನೋಡ್ರಿ, ಎರಡನೇದರಲ್ಲಿ ನಿರುದ್ಯೋಗ ಕಡಿಮೆ ಆಗೈತಿ. ಇಲ್ಲಿ ಯಾವಾಗ ನಿರುದ್ಯೋಗ ಕಡಿಮೆ ಆಗತ್ತಾ ಹಣದುಬ್ಬರ ಏನಾಗತ್ತಾ ಮೆಲ್ಲಕ್ಕ ಏರಕ್ಕ ಸ್ಟಾರ್ಟ್ ಆಗತ್ತೆ. ಹೌದಾ? ಇಲ್ಲಿ ಹಣದುಬ್ಬರ ಅಷ್ಟೇ ಐತಿ. ಸೊ ಇಲ್ಲಿ 4 ಐತಿ. ಎಷ್ಟೈತಿ? 4. ಹೌದಾ? ಇಲ್ಲಿ 4 ಐತಿ. ಸೊ ಹಣದುಬ್ಬರ ಎಷ್ಟೈತಿ? 2 ಐತಿ. ಹೌದಾ? ಎಸ್. ಸೊ 2 2 2 2. ಹೌದಾ? ಸೊ ಇಲ್ಲಿ ಏನ್ರಿ ಸರ್ ಅಂದರೆ ಇದು ನೈರುದು, ಇದು ನೈರು ಪಾಯಿಂಟ್ ಅಂತ ಕರಿತೀವಿ, NAIRU. ಸೊ ನೈರು. ಎಸ್. ಇಲ್ಲಿ ಏನಾಗತ್ತೆ ಥಿಂಕ್ ಮಾಡ್ರಿ. ನೆಕ್ಸ್ಟು 3 5 ಅಂದರೆ ಇಲ್ಲಿ ಬರುತ್ತೆ. ಹೌದಾ? 3 5. ಸೊ ಇಷ್ಟು ನೆನ್ಪಿಟ್ಕೋರಿ. ಇಲ್ಲಿ ನೋಡ್ರಿ, ಈಗ ಆಕ್ಸಲರೇಟಿಂಗ್ ಅಂತ ಐತೆ. ಹೌದಾ? ಆಕ್ಸಲೇಟರ್ ಏನು ಮಾಡ್ತಾರೆ? ಸ್ಪೀಡ್ ಮಾಡ್ತಿರ್ತಾನೆ. ಹೌದಾ? ಸ್ಪೀಡ್ ಮಾಡಿದಾಗ ಏನಾಗುತ್ತೆ? ಗಾಡಿ ಸ್ಪೀಡಾಗಿ ಹೋಗುತ್ತೆ. ಗಾಡಿ ಏನಾಗುತ್ತಾ? ಸ್ಪೀಡಾಗಿ ಹೋಗುತ್ತೆ. ಹೌದಾ? ಇಲ್ಲಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ನೋಡ್ರಿ ಇಲ್ಲಿ. ಸೊ 5 2 ಐತಿ. ಎಷ್ಟೈತಿ? 5 2. ಅಂದರೆ ನಿರುದ್ಯೋಗ ಜಾಸ್ತಿ ಐತಿ, ಇಲ್ಲಿ ಹಣದುಬ್ಬರ ಕಡಿಮೆ ಐತಿ. ಹೌದಾ? ಸೊ ಯಾವಾಗ ನಿರುದ್ಯೋಗ ಕಡಿಮೆ ಆಗ್ತಾ ಹೋಗುತ್ತಾ ಹಣದುಬ್ಬರ ಏನಾಗುತ್ತಾ ಹೆಚ್ಚಳ ಆಗ್ತಾನೇ ಇರುತ್ತೆ. ಹೌದಾ? ಇದು ನಾನು ಹೇಳಿದ್ದು, ಮೊದಲಿಗೆ ಹೇಳಿದ್ದು, ನೆನಪಿದೆನಾ? ಎಸ್. ಸೊ ಇಲ್ಲಿ ಒಂದಾಯ್ತು. ಸೆಕೆಂಡ್ ಥಿಂಗ್, ಇಲ್ಲಿ ಈ ಪಾಯಿಂಟಲ್ಲಿ ಏನಾಗುತ್ತಾ? ಸೊ ನಿರುದ್ಯೋಗ ಕಡಿಮೆ ಆಯಿತು, 4 ಆಯಿತು. ಎಷ್ಟಾಯಿತು? 4 ಆಯಿತು. ಇಲ್ಲಿ 2. ಅಂದರೆ ಸಡನ್ಲಿ ಹಣದುಬ್ಬರ ಏರಿಕೆ ಆಗಿಲ್ಲ, ಸ್ವಲ್ಪ ಟೈಮ್ ತೊಗೊಳ್ತು ತಾನೆ. ನೆಕ್ಸ್ಟ್ ನೋಡ್ರಿ, 2ರಿಂದ 3ಕ್ಕೆ ಬರ್ಬೇಕು ತಾನೆ, ಪಟ್ಟ ಅಂತ 5ಕ್ಕೆ ಹೋಯ್ತು. ಎಷ್ಟು ಹೋಯ್ತು? ಇಲ್ಲಿ ನೋಡ್ರಿ 3ಕ್ಕೆ ಬಂತು ತಾನೆ, ನಿರುದ್ಯೋಗ 3ಕ್ಕೆ ಬಂದರೆ ಇಲ್ಲಿ ಎಷ್ಟು ಬಂತು? 5 ಬಂತು. ಇಲ್ಲಿ 3 5. ಅಂದರೆ ಇಲ್ಲಿ ಒಂದು ಪಾಯಿಂಟ್ ಏನೈತಲ್ಲ, ಅಂದರೆ ಇದು ಹೆಚ್ಚಳ ಆಗೋಕ್ಕಿಂತ ಮುಂಚೆ, ಇದು ಕಡಿಮೆ ಆಗೋಕ್ಕಿಂತ ಮುಂಚೆ, ಅಂದರೆ ಒಂದು ಸೆಂಟರ್ ಪಾಯಿಂಟ್. ಇದು ನೈರು ಅಂದರೆ ಸೆಂಟರ್ ಪಾಯಿಂಟ್ ಅಂತ. ಸೊ ಇಷ್ಟನ್ನು ನೀವು ಮೇಂಟೈನ್ ಮಾಡಬೇಕು. ಇಷ್ಟನ್ನು ಮೇಂಟೈನ್ ಮಾಡಿದ್ರೆ ಆರ್ಥಿಕತೆಗೆ ಒಳ್ಳೇದು. ಇದನ್ನು ನೈರು ಪಾಯಿಂಟ್ ಅಂತ ಕರಿತೀವಿ. ಯಾವ ಪಾಯಿಂಟು? ನೈರು ಪಾಯಿಂಟ್. ಎಸ್. ಸೊ ಇಲ್ಲಿ ಹೇಳಿದ್ದೀನಲ್ಲ, 4 to 5% ಜಾಸ್ತಿ ಇರಬೇಕು. ಸೊ ಇಷ್ಟೇ ಮೇಂಟೈನ್ ಮಾಡ್ತಾರೆ ಅವರು ಅನ್ಎಂಪ್ಲಾಯ್ಮೆಂಟನ್ನು, ಅಂದರೆ ನಿರುದ್ಯೋಗವನ್ನು ಇಷ್ಟು ಮೇಂಟೈನ್ ಮಾಡ್ತಾರೆ. ಎಸ್. ಇಷ್ಟಿರಬೇಕು. ಇಷ್ಟಿದ್ರೆ ಸೊ ಗೌರ್ಮೆಂಟಿಗೂ ಪ್ರಾಬ್ಲಮ್ ಇಲ್ಲ. ಯಾರಿಗೆ ಪ್ರಾಬ್ಲಮ್ ಇಲ್ಲ? ಗೌರ್ಮೆಂಟ್ಗೂ ಪ್ರಾಬ್ಲಮ್ ಇಲ್ಲ. ಈ ಕಡೆ RBIಗೂ ಪ್ರಾಬ್ಲಮ್ ಇಲ್ಲ. ಯಾರಿಗೆ ಪ್ರಾಬ್ಲಮ್ ಇಲ್ಲ? ಸೊ RBIಗೆ ಪ್ರಾಬ್ಲಮ್ ಇಲ್ಲ. ಎಸ್. ಸೊ ಸರ್ ಇದ್ರದ್ದೊಂದು ರೇಖಾಚಿತ್ರದ ಮೂಲಕ ಅಂದರೆ, ಸೊ ಈಗ ನೈರುದು ಅನ್ಎಂಪ್ಲಾಯ್ಮೆಂಟ್ ಎಷ್ಟಿರುತ್ತೆ ಇಲ್ಲೇ ಹೇಳ್ಬಿಡ್ತೀನಿ ಕೇಳ್ರಿ. ಸೊ ನೈರುದು ಅನ್ಎಂಪ್ಲಾಯ್ಮೆಂಟ್. ಸೊ ಅನ್ಎಂಪ್ಲಾಯ್ಮೆಂಟ್ ಎಷ್ಟೈತಿ? ಈಗ ಡಿಮ್ಯಾಂಡ್, ಇದು ಡಿಮ್ಯಾಂಡ್, ಬೇಡಿಕೆ. ಹೌದಾ? ಸೊ ನಿಮ್ಗೆ ಅನ್ಎಂಪ್ಲಾಯ್ಮೆಂಟು ಮತ್ತು ಅನ್ಎಂಪ್ಲಾಯ್ಮೆಂಟ್ ಅದು ವಿತ್ ಜಾಬು ವಿತೌಟ್ ಜಾಬ್ ಅಂತ. ಹೌದಾ? ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟು, ಇಲ್ಲಿ ಎಂಪ್ಲಾಯ್ಮೆಂಟ್. ಎಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಡಿಮ್ಯಾಂಡು ನೀವು ಅನ್ಎಂಪ್ಲಾಯ್ಮೆಂಟ್ ಇದ್ದಾಗ 0 ಇರುತ್ತಾ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಈರುಳ್ಳಿ ತೊಗೋರಿಪ್ಪ, ಯಾಕೆ ಬೇಕಿತ್ತು ಮತ್ತು ಅದನ್ನೇ ಸಿಂಪಲಾಗಿ ಹೇಳ್ಬಿಡ್ತೀನಿ. ಹೌದಾ? ಈರುಳ್ಳಿ ನೀವು ನಿರುದ್ಯೋಗ ಇದ್ದಾಗ ಇದರ ಡಿಮ್ಯಾಂಡ್ ಎಷ್ಟು? 0. ಅದೇ ಉದ್ಯೋಗ ತೊಗೊಂಡ್ರೆ ಅದರ ಡಿಮ್ಯಾಂಡ್ ಎಷ್ಟು? ಪರ್ ಕೆಜಿ 5 ರೂಪಾಯಿ. ಎಷ್ಟು? ಪರ್ ಕೆಜಿ 5 ರೂಪಾಯಿ ತಾನೆ. ನೆಕ್ಸ್ಟು ಅದೇ ಒಂದು ಪ್ರೈಸ್ ಪರ್ ಕೆಜಿ ತೊಗೊಳ್ಳೋಣ. ಇಲ್ಲಿ ಪ್ರೈಸ್ ಪರ್ ಕೆಜಿ ಅಂದರೆ 1 ಕೆಜಿಗೆ ಎಷ್ಟು ಬೆಲೆ ಐತಂತ. ಹೌದಾ? ಈಗ ನಿರುದ್ಯೋಗದಲ್ಲಿ ಎಷ್ಟೈತಿ ಬೆಲೆ? ಸೊ 20 ರೂಪಾಯಿ ಕೆಜಿ ಇತ್ತು ನಾರ್ಮಲಿ. ಹೌದಾ? ಅದೇ ನೀವು ಉದ್ಯೋಗ ಬಂದಾಗ ಎಷ್ಟೈತಿ? 50 ರೂಪಾಯಿ ಕೆಜಿ ಐತಿ ನೋಡ್ರಿ. ಅಂದರೆ ನಿಮಗೆ ಉದ್ಯೋಗ ಜಾಸ್ತಿ ಸಿಕ್ಕಂಗಲ್ಲ, ಸೊ ನೀವು ಖರ್ಚು ಜಾಸ್ತಿ ಮಾಡ್ದಂಗೆಲ್ಲ. ಅಲ್ಲೇನಾಗತ್ತಪ್ಪ ಅಂದರೆ ಸೊ ಜಾಬು ಜಾಸ್ತಿ ಬಂದಂಗೆಲ್ಲ. ಏನು ಜಾಸ್ತಿ ಬಂದಂಗೆಲ್ಲ? ಸೊ ಜಾಬು ಜಾಸ್ತಿ ಬಂದಂಗೆಲ್ಲ ಏನಾಗತ್ತಪ್ಪ ಅಂದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಾ. ಸೊ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸು ಜಾಸ್ತಿ ಆಗುತ್ತಾ. ಏನು ಜಾಸ್ತಿ ಆಗುತ್ತಾ? ಪ್ರೈಸು ಜಾಸ್ತಿ ಆಗುತ್ತೆ. ಎಸ್. ಸೊ ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತಲ್ಲ, ಇನ್ಫ್ಲೇಷನ್ ಪಟ್ ಅಂತ ಇರುತ್ತೆ. ಸೊ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆದರೆ ಇನ್ಫ್ಲೇಷನ್ ಏನಾಗುತ್ತಾ? ಏರಿಕೆ ಆಗುತ್ತಾ. ಎಸ್. ಸೊ ಇದನ್ನೇ ನಾನು ಹೇಳಿದ್ದು ಇಷ್ಟೊತ್ತು. ಹೌದಾ? ಎಸ್. ಇದನ್ನ ಏನಂತ ಕರಿತೀವಿ? ನೈರು ಲೆವೆಲ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ. ಸೊ ಈ ನೈರು ಲೆವೆಲ್ ಎಷ್ಟಿರ್ಬೇಕಂದ್ರೆ 4 to 5% ಇರಬೇಕು. ಎಸ್. ಸೊ ದಿಸ್ ಈಸ್ ದ ಮಿನಿಮಮ್ ಆಫ್ ಅನ್ಎಂಪ್ಲಾಯ್ಮೆಂಟ್ ರೇಟ್. ಎಸ್. ಸೊ ಅನ್ಎಂಪ್ಲಾಯ್ಮೆಂಟನ್ನು ಈ ರೇಂಜಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಯಾವ ರೇಂಜಲ್ಲಿ? ಈ ರೇಂಜಲ್ಲಿ. ಹೌದಾ? ಸೊ ಈ ಕಡೆ ಇವರಿಗೂ ಪ್ರಾಬ್ಲಮ್ ಇರಲ್ಲ, ಈ ಕಡೆ ಇವ್ರಿಗೂ ಪ್ರಾಬ್ಲಮ್ ಇರಲ್ಲ. ಎಸ್. ಸೊ ಇಷ್ಟು ನಿಮ್ಮ ನೈರು. ಎಸ್. ಎಸ್. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಎಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂದರೆ, ಎಸ್, ಹಾಂ, ಇದನ್ನು ನಿಮ್ಮ ಕನ್ನಡ ಬುಕ್ಸಲ್ಲಿಲ್ಲ. ಸೊ ಚಂದ ಕೇಳ್ರಿ. ಹಣದುಬ್ಬರ ತೆರಿಗೆ. ಏನು ರೀ ಸರ್ ತೆರಿಗೆ ಕೇಳಿವಿ? ಇದು ಹಣದುಬ್ಬರ ತೆರಿಗೆ, ಇನ್ಫ್ಲೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಫ್ಲೇಷನ್ ಟ್ಯಾಕ್ಸ್. ಹಾಗಾದರೆ ಸರ ಇನ್ಫ್ಲೇಷನ್ ಟ್ಯಾಕ್ಸ್ ಅಂದ್ರೇನು? ಎಸ್. ಸೊ ಹಣದುಬ್ಬರ ಸನ್ನಿವೇಶದಲ್ಲಿ ಅಂದರೆ ಹಣದುಬ್ಬರ ಟೈಮಲ್ಲಿ ಸೊ ಹಣವನ್ನು ಹಿಡಿದಿಟ್ಟುಕೊಳ್ಳುವುದರ
ಪರಿಣಾಮವಾಗಿ ಇದನ್ನು ಅಳೆಯಲಾಗುತ್ತದೆ. ಏನು ಅಳೆಯಲಾಗುತ್ತದ? ಸೊ ಹಣದುಬ್ಬರ ಸಂದರ್ಭದಲ್ಲಿ ಹಣವನ್ನು ಹಿಡಿದಿಟ್ಟುಕೊಳ್ಳುವ ಪರಿಣಾಮವಾಗಿ ಇದನ್ನು ಅಳೆಯಲಾಗುತ್ತದೆ. ಸೊ ಹಣದುಬ್ಬರ ಸನ್ನಿವೇಶದಲ್ಲಿ ಕರೆನ್ಸಿಯನ್ನು ಹಿಡಿದಿಟ್ಟುಕೊಂಡ್ರೆ ಉತ್ಪನ್ನ ಬೆಲೆಗಳು ಏನಾಗ್ತವೆ? ಏರಿಕೆ ಆಗ್ತವೆ. ಸೊ ಅದರಿಂದ ಏನಾಗುತ್ತಾ? ಖರೀದಿ ಶಕ್ತಿ ಕಡಿಮೆ ಆಗುತ್ತೆ. ಎಸ್, ಈಗ ಇದರ ಪರಿಣಾಮವಾಗಿ ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ ಮತ್ತು ಅದೇ ಸಮಯದಲ್ಲಿ ಯಾವುದೇ ಬಡ್ಡಿಯನ್ನು ಗಳಿಸುತ್ತಿಲ್ಲ ಎಂದು ಊಹಿಸಬಹುದು. ಈ ಸವಕಳಿಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಹಣದುಬ್ಬರ ತೆರಿಗೆ ಅಂತ ಕರಿತೀವಿ. ಸರ ಇದು ಏನು ಅರ್ಥ ಆಗಿಲ್ಲರಿ ಅಂದರೆ ಭಾಳ ಸಿಂಪಲ್ಲಾಗಿ, ಭಾಳ ನೀಟಾಗಿ, ಭಾಳ ನಿಧಾನಕ್ಕಾಗಿ ಹೇಳ್ತೀನಿ ಕೇಳ್ರಿ. ಈಗ ಸೊ ಇಲ್ಲಿ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅದರ, ಸೊ ನರೇಂದ್ರ ಮೋದಿ ಸಾಹೇಬ್ರು ಅದರ, ಹೌದಾ? ಎಸ್. ಸೊ ಸರ್ ಇದೇ ಯಾಕೆ ಎಕ್ಸಾಂಪಲ್ ತಗೊಂಡ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಮತ್ತೆ. ಎಸ್, ಸೊ ಸುಮ್ಮನೆ ಇದು ಸೆಂಟ್ರಲ್ ಗೌರ್ಮೆಂಟನ್ನು ತಗೋರಿ, ಸ್ಟೇಟ್ ಗೌರ್ಮೆಂಟ್ ಅಂತ ತಗೋರಿ, ಒಟ್ಟು ಗೌರ್ಮೆಂಟ್, ಹೌದಾ? ಎಸ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ? ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಬಜೆಟನ್ನು ಮಂಡನೆ ಮಾಡುತ್ತೆ, ಹೌದಾ? ಸೊ ಬಜೆಟನ್ನು ಮಂಡನೆ ಮಾಡಿದಾಗ ಏನಾಗುತ್ತಂದರೆ, ಸೊ ನಮಗೆ ಆದಾಯ ಮತ್ತು ವೆಚ್ಚ ಅಂತ ಎರಡು ಭಾಗ ಬರ್ತಾವೆ. ಯಾವ್ಯಾವು? ಆದಾಯ ಮತ್ತು ವೆಚ್ಚ ಅಂತೇಳಿ ಎರಡು ಭಾಗ ಬರ್ತಾವೆ. ಎಲ್ಲಿ? ನಮ್ಮ ಒಂದು ಬಜೆಟಲ್ಲಿ, ಹೌದಾ? ಸೊ ಈ ಒಂದು ಬಜೆಟಲ್ಲಿ ಆದಾಯ ಏನಾಗಿರುತ್ತೆ? ಯಾವಾಗಲೂ ನಮ್ಮ ದೇಶದಲ್ಲಿ ಕಡಿಮೆನೇ ಇರುತ್ತೆ. ಸೊ ವೆಚ್ಚ ನಾವೇನು ಮಾಡ್ತೀವಿ? ಜಾಸ್ತಿ ಮಾಡ್ತೀವಿ. ಈ ಒಂದು ಆದಾಯ ಮತ್ತು ವೆಚ್ಚಗಳ ನಡುವಿನ ಗ್ಯಾಪನ್ನು ನಾವೇನಂತ ಕರಿತೀವಿ ಅಂದರೆ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಸಿಕಲ್ ಡೆಫಿಸಿಟ್, ಹೌದಾ? ಫಿಸ್ಕಲ್, ನಾಟ್ ಫಿಸಿಕಲ್. ಎಸ್. ಸೊ ಫಿಸ್ಕಲ್ ಡೆಫಿಸಿಟ್ ಅಂತ ಕರಿತೀವಿ. ಫಿಸ್ಕಲ್ ಅಂದರೆ ವಿತ್ತೀಯ ಕೊರತೆ. ಯಾವ ಕೊರತೆ? ವಿತ್ತೀಯ ಕೊರತೆ ಅಂತ ಕರಿತಾ ಹೋಗ್ತೀವಿ, ಹೌದಾ? ಸೊ ಈ ವಿತ್ತೀಯ ಕೊರತೆಯನ್ನು ನಿವಾರಣೆ ಮಾಡಲು ಸೊ ನಮ್ಮ ಸರ್ಕಾರ ಅಂದರೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತಪ್ಪ ಅಂದರೆ ಸೊ ಪ್ರಿಂಟಿಂಗ್ ಮನಿ ಮಾಡುತ್ತೆ, ಅಂದರೆ ಮನಿನ ಪ್ರಿಂಟ್ ಮಾಡುತ್ತೆ. ಯಾಕೆ? ಸೊ ಫಿಸ್ಕಲ್ ಡೆಫಿಸಿಟನ್ನು ಇದು ಮಾಡಲಿಕ್ಕೆ ನಾವು ಏನು ಮಾಡ್ತವಪ್ಪ ಅಂದರೆ ಸೊ ಅಗೇನ್ ಮನಿನ ಪ್ರಿಂಟ್ ಮಾಡ್ತಾ ಹೋಗುತ್ತಾ. ಇಲ್ಲಿ ಸಿನಾರಿಯೋ ನೋಡ್ಕೋರಿ, ಇಷ್ಟಂತೂ ಗೊತ್ತಾಯ್ತಾ? ಸೊ ಈ ಮನಿ ಪ್ರಿಂಟ್ ಮಾಡೋದ್ರಿಂದ ಏನಾಗುತ್ತೆ? ಅಗೇನ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಏನು ಜಾಸ್ತಿ ಆಗುತ್ತಾ? ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಸೊ ಮನಿನವ್ರು ಪ್ರಿಂಟ್ ಮಾಡಲ್ಲ, ಬಟ್ ಹೇಳ್ತಾ ಇದ್ದೀನಿ. ಎಸ್. ಸೊ ಆರ್ ಬಿ ಐ ಸೊ ಇದಕ್ಕೆ ಒಪ್ಪಲ್ಲ, ಅವ್ರು ಮಾಡಂತರು ಆರ್ ಬಿ ಐ ಒಪ್ಪಲ್ಲ. ಸೊ ಡೋಂಟ್ ವರಿ. ಈಗ ಇಲ್ಲಿ ಬರೋಣ. ಸೊ ಇದು ಅರ್ಥ ಆಯ್ತು, ಈ ಸಿನಾರಿಯೋ ಅರ್ಥ ಆದರೆ ಇದು ಈಸಿಯಾಗಿ ಅರ್ಥ ಆಯ್ತು. ಸೊ ಇನ್ಫ್ಲೇಷನ್ ಟ್ಯಾಕ್ಸ್ ಅಂದರೆ ಏನಿಲ್ಲ, ಭಾಳ ಸಿಂಪಲ್ ಐತಿ. ಹಣದುಬ್ಬರ ಸಂದರ್ಭದಲ್ಲಿ ಈಗ ಹಣದುಬ್ಬರ ಉಂಟಾಗೈತಾನೆ. ಸೊ ಹಣದುಬ್ಬರ ಉಂಟಾದರೆ ಸೊ ಮಾರ್ಕೆಟಲ್ಲಿ ಮನಿ ಫ್ಲೋ ಏನಾಗುತ್ತೆ? ಜಾಸ್ತಿ ಆದಾಗ ತಾನೆ. ಸೊ ಮನಿ ಫ್ಲೋ ಜಾಸ್ತಿ ಆದರೆ, ಹಣದುಬ್ಬರ ಉಂಟಾದಾಗ ಮನಿ ಫ್ಲೋ ಜಾಸ್ತಿ ಆದರೆ ಸೊ ಈ ಒಂದು ಮನಿ ಫ್ಲೋನ ಏನು ಮಾಡಬೇಕಾಗತ್ತಾ? ಸೊ ಕಂಟ್ರೋಲ್ ಮಾಡಬೇಕಾಗತ್ತಾ. ಈ ಒಂದು ಮನಿ ಫ್ಲೋಗೆ ಅಗೇನ್ ಏನು ಮಾಡಿರ್ತಾರೆ ಇವರು? ಇಲ್ಲಿ ಏನದು ಫಿಸ್ಕಲ್ ಡೆಫಿಸಿಟ್ನ ಸೊ ತುಂಬಲಿಕ್ಕೆ ಮತ್ತೇನು ಮಾಡ್ತಾರೆ? ಅಗೇನ್ ಸೊ ಮನಿನ ಪ್ರಿಂಟ್ ಮಾಡ್ತಾರೆ. ಮನಿ ಪ್ರಿಂಟ್ ಮಾಡಿದ್ರೆ ಇನ್ನೂ ಏನಾಗುತ್ತಾ? ಮನಿ ಫ್ಲೋ ಜಾಸ್ತಿ ಆಗುತ್ತೆ. ಏನು ಜಾಸ್ತಿ ಆಗುತ್ತಾ? ಮನಿ ಫ್ಲೋ ಜಾಸ್ತಿ ಆಲ್ರೆಡಿ ಇತ್ತು, ಮತ್ತು ಅದ್ರ ಜೊತೆಗೆ ಏನು ಮಾಡ್ಯಾರ ಇವ್ರು? ಮತ್ತೆ ಸೇರ್ ಮಾಡ್ಯಾರ. ಸೊ ಆ್ಯಡ್ ಆಗಿ ಸೊ ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಜಾಸ್ತಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಜಾಸ್ತಿ ಆದಾಗ ಅದಕ್ಕೆ ಏನಾಗುತ್ತಾ? ಮನಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಏನು ಕಡಿಮೆ ಆಗುತ್ತಾ? ಮನಿ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಅಂದರೆ ಮೊದಲು ನೀವು ದುಡ್ದಿರೋದು 100 ರೂಪಾಯಿ ಅಂದರೆ ಸೊ ಈಗ ಪ್ರೆಸೆಂಟ್ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದ್ರ ವ್ಯಾಲ್ಯೂ ಎಷ್ಟು? 80 ರೂಪಾಯಿ ಮಾತ್ರ. ಎಸ್. ಸೊ ಈ ರೀತಿಯಾಗಿ ಆಗುತ್ತಾ. ಸೊ ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಇನ್ಫ್ಲೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಐತಲ್ಲ, ಸೊ ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತಾ. ಸೊ ಅದೇ ಸಮಯದಲ್ಲಿ ಯಾವುದೇ ಬಡ್ಡಿ ಗಳಿಸುತ್ತಿಲ್ಲ, ಹೌದಾ? ಸೊ ನೀವೆಲ್ಲಾದರೂ ಹೂಡಿಕೆ ಮಾಡಿದ್ರೆ, ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟ್ ಬಂದ್ರೂ ಆ ವ್ಯಾಲ್ಯೂಗೆ ಈ ವ್ಯಾಲ್ಯೂಗೆ ಮ್ಯಾಚ್ ಆಗಲ್ಲ. ಮ್ಯಾಚ್ ಆಗಲ್ಲ. ಸೊ ಅವಾಗ ಏನು ಮಾಡುತ್ತಪ್ಪ ಅಂದರೆ ಮನಿ ಸವಕಳಿ ಉಂಟಾಗತ್ತಾ, ಮನಿಗೆ ಡಿಪ್ರಿಷಿಯೇಟ್ ಉಂಟಾಗತ್ತೆ. ನಾ ಹೇಳ್ತಾನೆ 100 ರೂಪಾಯಿಗೆ 80 ರೂಪಾಯಿ, 100 ರೂಪಾಯಿ ಗಳಿಸಿದ್ರು ನೀವು ಅದರದ್ದು ನಿಜವಾದ ವ್ಯಾಲ್ಯೂ ಎಷ್ಟು ಅಂದರೆ 80 ರೂಪಾಯಿ. ಸೊ ಈ ಒಂದು ಸವಕಳಿಯನ್ನು ನಾವೇನಂತ ಕರಿತೀವಪ್ಪ ಅಂದರೆ ಇನ್ಫ್ಲೇಷನ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಏನು ಕರಿತಾ ಹೋಗ್ತೀವಿ? ಇನ್ಫ್ಲೇಷನ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ, ಭಾಳ ಸಿಂಪಲಾಗಿ ಹೇಳ್ಬೇಕಪ್ಪ ಅಂದರೆ ಸೊ ಇದು ಏನು ಮಾಡುತ್ತಪ್ಪ ಅಂದರೆ ಆಲ್ರೆಡಿ ಇರ್ತಕ್ಕಂತಹ ಮನಿ ಫ್ಲೋ ಅಲ್ಲಿ ಸೊ ಗೌರ್ಮೆಂಟ್ ಏನು ಮಾಡುತ್ತಾ? ಇನ್ನೂ ಮನಿ ಫ್ಲೋನ ಆ್ಯಡ್ ಮಾಡಿಬಿಟ್ಟು ಅದ್ರ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಹೋಗುತ್ತಾ. ಸೊ ಇದರ ವ್ಯಾಲ್ಯೂ ಕಡಿಮೆ ಆಗಿಬಿಟ್ಟು ಸೊ ನೀವು ಗಳಿಸಿದ್ರು ಜಾಸ್ತಿ, ಆ ವ್ಯಾಲ್ಯೂಗೆ ಈ ವ್ಯಾಲ್ಯೂಗೆ ಜಾಸ್ತಿ ಗಳಿಸಿದ್ರು ಕಡಿಮೆ ಗಳಿಸಂಗೆ ಕಾಣುತ್ತಾ. ಸೊ ಈ ಜಾಸ್ತಿ ಗಳಿಸಿ ಮತ್ತು ಕಡಿಮೆ ಗಳಿಸಿದ ನಡುವಿನ ವ್ಯತ್ಯಾಸ ಏನಿರುತ್ತಲ್ಲ ಸೊ ಅದನ್ನು ಡಿಪ್ರಿಷಿಯೇಟ್ ಆಗಿರುತ್ತೆ ತಾನೆ, ಸೊ ಸವಕಳಿ ಆಗಿರುತ್ತೆ ತಾನೆ. ಸೊ ಈ ಒಂದು ಸವಕಳಿಗೆ ನಾವೇನಂತ ಕರಿತೀವಿ ಅಂದರೆ ಇನ್ಫ್ಲೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇನ್ಫ್ಲೇಷನ್ ಟ್ಯಾಕ್ಸ್. ಸೊ ಈಗ ಓದಿದರೆ ನಿಮಗೆ ಭಾಳ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಸೊ ಹಣದುಬ್ಬರ ಸಂದರ್ಭದಲ್ಲಿ ಹಣವನ್ನು ಹಿಡಿದಿಟ್ಟುಕೊಳ್ಳುವ ಪರಿಣಾಮವಾಗಿ ಸೊ ಇದನ್ನು ಅಳೆಯಲಾಗುತ್ತದೆ. ಹಿಡಿದಿಟ್ಕೋಬೇಕು, ಹೌದಾ? ಮನಿ ಫ್ಲೋನ ಕಂಟ್ರೋಲ್ ಮಾಡೋಕೆ ಯಾರು ಮಾಡ್ತಾರೆ? ಸೊ ಗೌರ್ಮೆಂಟೇ ಮಾಡುತ್ತೆ, ಹೌದಾ?
ಸೊ ಇದನ್ನ ಹಿಡಿದಿಟ್ಟುಕೋಬೇಕಂದ್ರೆ ಏನು ಮಾಡ್ತಾರೆ, ಹಣದುಬ್ಬರ ಸಂದರ್ಭದಲ್ಲಿ ಕರೆನ್ಸಿನ ಹಿಡಿದಿಟ್ಟುಕೊಂಡರೆ ಉತ್ಪನ್ನ ಬೆಲೆಗಳು ಏನಾಗ್ತವೆ, ಏರಿಕೆಯಾಗಿ ಆ ಕರೆನ್ಸಿಯ ಖರೀದಿಸುವ ಸಾಮರ್ಥ್ಯ ಏನಾಗತ್ತಾ, ಕಡಿಮೆ ಆಗತ್ತಾ. ಸೊ ಇಲ್ಲಿ ಹೇಳಿದೆ ತಾನೆ, ಸೊ ನೀವು 100 ರೂಪಾಯಿ ಗಳಿಸಿದ್ರು ಅದ್ರ ವ್ಯಾಲ್ಯೂ ಎಷ್ಟು, 80 ರೂಪಾಯಿ. ಅಂದರೆ ಇಲ್ಲಿ ಪರ್ಚೇಸಿಂಗ್ ಪವರ್ ಏನಾಯಿತು, ಕಡಿಮೆ ಆಯ್ತು ತಾನೆ. ಪರ್ಚೇಸಿಂಗ್ ಪವರ್ ಏನಾಯಿತು, ಕಡಿಮೆ ಆಯಿತು. ಸೊ ಇದರ ಪರಿಣಾಮವಾಗಿ ಏನಾಗುತ್ತಾ, ಕರೆನ್ಸಿ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಹೌದಾ ಇಲ್ಲೋ. ಸೊ ಮೊದಲು 100 ರೂಪಾಯಿಗೆ ಜಾಸ್ತಿ ದುಡ್ಡು ಬರ್ತಾ ಇದ್ದು, 80 ರೂಪಾಯಿಗೆ ಅಷ್ಟೇ ಬರ್ತದೋ. ಎಸ್. ಸೊ ಮೊದಲು ಎಷ್ಟಾಗ್ತಿತ್ತು, 100 ರೂಪಾಯಿ ಇದ್ದದ್ದು ಈಗ 80 ರೂಪಾಯಿ ವ್ಯಾಲ್ಯೂ ಆಗೈತೆ. ಅಂದರೆ ನಿಮ್ಮ ಒಂದು ಕರೆನ್ಸಿ ಮೌಲ್ಯ ಏನಾಗೈತೆ, ಕಡಿಮೆ ಆಗೈತಿ. ಎಸ್. ಅದೇ ಸಮಯದಲ್ಲಿ ಯಾವುದೇ ಬಡ್ಡಿಯನ್ನು ಗಳಿಸುತ್ತಿಲ್ಲ. ನೀವೆಲ್ಲಾದರೂ ಇದು ಮಾಡಿದ್ರು ಆ ಇನ್ಫ್ಲೇಷನ್ಗೆ ನೀವು ಗಳಿಸಿರ್ತಕ್ಕಂಥ ಆದಾಯಕ್ಕೆ ಮ್ಯಾಚಬಲೇ ಇಲ್ಲ. ಎಸ್. ಕಡಿಮೆ ಬಡ್ಡಿ ಗಳಿಸ್ತದೆ ಅಂತೇಳಿ ಏನು ಮಾಡ್ತಾರೆ, ಫೀಲ್ ಆಗ್ತೀರಿ. ಸೊ ಈ ಒಂದು ಸವಕಳಿಯನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಹಣದುಬ್ಬರ ತೆರಿಗೆ ಎಂದು ಕರಿತೀವಿ. ಏನಂತ ಕರಿತೀವಿ, ಹಣದುಬ್ಬರ ತೆರಿಗೆ ಎಂದು ಕರಿತಾ ಹೋಗ್ತೀವಿ. ಎಸ್. ಸೊ ಇದನ್ನ ಏನಂತ ಕರಿತೀವಪ್ಪ ಅಂದರೆ ಹಣದುಬ್ಬರ ತೆರಿಗೆ. ಯಾವ ತೆರಿಗೆ, ಹಣದುಬ್ಬರ ತೆರಿಗೆ ಅಂತ ಕರಿತಾ ಹೋಗ್ತೀವಿ. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟೇ ಇನ್ಫ್ಲೇಷನ್ ಟ್ಯಾಕ್ಸ್. ನೆಕ್ಸ್ಟ್, ಸೊ ಇದನ್ನು ಇಂಪಾರ್ಟೆಂಟೇ, ಇನ್ಫ್ಲೇಷನ್ ಪ್ರೀಮಿಯಂ. ಯಾವುದು, ಇನ್ಫ್ಲೇಷನ್ ಪ್ರೀಮಿಯಂ ಅಂತ ಕರಿತಾ ಹೋಗ್ತೀವಿ. ಇದು ಸಾಲಗಾರರಿಗೆ ಹಣದುಬ್ಬರ ತೆರಿಗೆ ವಿರುದ್ಧ ವಿದ್ಯಮಾನವಾಗಿದೆ. ಏನಿಲ್ಲ, ಸಿಂಪಲ್ ಥಿಂಗ್, ಭಾಳ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನೀವು ಒಂದು ಬ್ಯಾಂಕಿಗೆ ಹೋಗ್ತೀರಿ, SBI. ಹೌದಾ, SBIಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಸಾಲ ತಗೋತೀರಿ. ಎಷ್ಟು ತಗೋತೀರಿ, ಒಂದು 10,000 ಸಾಲ ತಗೋತೀರಿ. ಎಷ್ಟು, 10,000 ಸಾಲ ತಗೋತೀರಿ. 10,000ಕ್ಕೆ ಒಂದು ವರ್ಷಕ್ಕೆ ಏನು ಮಾಡ್ತಾರಪ್ಪ ಅಂದರೆ, ಸೊ ಸಾಲ ತಗೋತೀರ, ಅದಕ್ಕೆ ಇಂಟ್ರೆಸ್ಟ್ ರೇಟ್ ಎಷ್ಟಪ್ಪ ಅಂದರೆ 10%. ಎಷ್ಟು ಪರ್ಸೆಂಟು, 10%. ಹೌದಾ. ಸೊ 10,000ಕ್ಕೆ 10% ಅಂದರೆ ಎಷ್ಟು, 1,000. ಟೋಟಲ್ ಎಷ್ಟು ಕಟ್ತಾ ಇದ್ರಿ, 11,000 ಒಂದು ವರ್ಷಕ್ಕೆ ಏನು ಮಾಡ್ತಿದ್ರಪ್ಪ ಅಂದರೆ ವಿತ್ ಬಡ್ಡಿ ಸೇರ್ಕೊಂಡು ಕಟ್ತಾ ಇದ್ರು. ಹೌದಾ. ಇದನ್ನು ಮುಕ್ತಾಯ ಸಮಯದಲ್ಲಿ ಹೂಡಿಕೆ ಮೇಲಿನ ನೈಜ ಲಾಭದ ದರದಲ್ಲಿ ಕಡಿತ ಎಂದು ವ್ಯಾಖ್ಯಾನಿಸಲಾಗಿದೆ. ಏನ್ರಿ ಸರ್ ಕಡಿತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅವನು 10,000 ಕೊಟ್ಟಿದ್ದಾನೆ. ಯಾರು, ಬ್ಯಾಂಕ್ನವನು, ಯಾರಿಗೆ, ನಿಮಗೆ. ಸೊ ನೀವು ಈ ಒಂದು 10,000 ಏನು ಮಾಡ್ತಾರಪ್ಪ ಅಂದರೆ ಬೇರೆ ಕಡೆ ಹೂಡಿಕೆ ಮಾಡ್ತಾರೆ. ಹೌದಾ. ಒಂದು ಯಾವುದೋ ಶಾಪ್ ತಗೋತಿರೋ, ಒಂದು ಏನೋ ಕಂಪ್ನಿ ತಗೊಂಡು, ಸರ್ 10,000ಕ್ಕೇನು ಕಂಪ್ನಿ ಅಂತ ಬರೋದು, ಸುಮ್ಮನೆ ಇಮ್ಯಾಜಿನೇಷನ್ ಫಿಗರ್ ತಗೋರಿಪ್ಪ. ಅರ್ಥ ಆಯ್ತಾ. ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೆ. ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿಬಿಟ್ಟು ಅವ್ನು ಲಾಭ ಗಳಿಸ್ಕೊತಾನೆ. ಹೌದಾ. ಲಾಭ ಗಳಿಸ್ಕೊಂಡ್ಮೇಲೆ ನಿಮಗೆ ಎಷ್ಟು ಕೊಡ್ಬೇಕು, ಈಗ 10% ಆ್ಯಡ್ ಮಾಡಿ ಕೊಡ್ಬೇಕು 1 ಇಯರ್ಗೆ. 10% ಎಷ್ಟಪ್ಪ ಅಂದರೆ 11,000. ಸೊ ಅದೇ ಮುಂದೆ, ಸೊ ಇವನು ಈ ಬ್ಯಾಂಕ್ನವನು ನೆಕ್ಸ್ಟ್ ವರ್ಷ ಒಂದು ಯಾವ್ದಾದ್ರು ಪ್ರಾಡಕ್ಟ್ ತೊಗೋಬೇಕಂದ್ರೆ, ಸೊ ಅದಕ್ಕೆ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗಿರುತ್ತೋ ಇಲ್ಲೋ. ಸೊ 11,000 ಇವನಿಗೆ ಬಂದರು, 1,000 ಜಾಸ್ತಿ ಬಂದ್ರು, ಸೊ ನೆಕ್ಸ್ಟ್ ಇಯರ್ಗೆ ಈ 11,000 ಬೆಲೆ ಅಂದರೆ 11,000 ರೂಪಾಯಿ ಮೌಲ್ಯ 10,000ಕ್ಕೆ ಸಮನಾಗಿರುತ್ತೆ. ಹೌದಾ. ಹೌದು. ವರ್ಷದಿಂದ ವರ್ಷಕ್ಕೆ ಏನಾಗುತ್ತೆ ಅಂದರೆ ಕಿಮ್ಮತ್ ಕಡಿಮೆ ಆಗುತ್ತೆ. ಸೊ ವರ್ಷದಿಂದ ವರ್ಷಕ್ಕೆ ವಸ್ತುಗಳ ಬೆಲೆ ಜಾಸ್ತಿ ಆಗತ್ತಾ. ವಸ್ತುಗಳ ಬೆಲೆ ಜಾಸ್ತಿ ಆದಾಗ ನೀನು ನೆಕ್ಸ್ಟ್ ವರ್ಷ ಒಂದು ವಸ್ತುನ ತಗೋಬೇಕಂದ್ರೆ 11,000 ಆಗತ್ತಾ. ಎಷ್ಟಾಗತ್ತಾ, 11,000 ತಾನೆ. ಸೊ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ನೈಜ ಲಾಭದ ದರದಲ್ಲಿ ಕಡಿತ ಆಗುತ್ತಾ, ಲಾಭ ಬಂದ್ರೆ ಬಟ್ ಕಡಿತ ಆಗತ್ತೆ. ಎಸ್. ಸೊ ಹಣದುಬ್ಬರ ಅದರ ಮೌಲ್ಯವನ್ನು ಕಡಿಮೆ ಮಾಡುವುದರಿಂದ ಸಾಲಗಾರರು ಕಡಿಮೆ ಮೌಲ್ಯದ ಕರೆನ್ಸಿಯನ್ನ ಹಿಂತಿರುಗಿಸಬೇಕಾದ. ಅವನು 11,000ನೇ ಕೊಟ್ಟಾನ, ಬಟ್ ಸೊ ಇನ್ ರಿಯಾಲಿಟಿ ನೋಡ್ಕೊಂಡ್ರೆ ಒಂದು ವರ್ಷ ತಗೊಂಡಂತ ತಾನೆ ಟೈಮು. 1 ವರ್ಷ ಆದ್ಮೇಲೆ ರಿಯಾಲಿಟಿಯಾಗಿ ನೋಡ್ಕೊಂಡ್ರೆ ಅವನಿಗೆ ಬೇರೊಂದು ಏನದು 11,000 ಮಾತ್ರ, 11,000 ಸಿಕ್ಕರೂ ಅದ್ರ ವ್ಯಾಲ್ಯೂ 10,000ನೇ ಇರ್ತದೆ. ಅರ್ಥ ಆಯ್ತಾ. ಸೊ ಸರ್ ಇವನಿಗೆ ಈ ರೀತಿ ಆಗಬಾರ್ದಂದ್ರೆ ಏನ್ ಮಾಡ್ಬೇಕಂದ್ರೆ ಅವ್ನು ಎಷ್ಟು ಕೊಟ್ಟಾನ, 10% ಕೊಟ್ಟಂತಾನೆ, ಪ್ಲಸ್ CPI ಅಂದ್ರೆ ಸೊ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ ಅಂತ ಬರುತ್ತಾ. ಸೊ ನೆಕ್ಸ್ಟ್ ಹೇಳ್ತೀನಿ ನಿಮಗೆ, IIB ಅಂತ ಬರುತ್ತಾ, ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಅಂತೇಳಿ. ಸೊ ಮೊನ್ನೆ ರೀಸೆಂಟಾಗಿ ಸೊ ಯಾವುದಪ್ಪ ಎಕ್ಸಾಮ್ ಅದು ರೀಸೆಂಟಾಗಿ KPSC ನಡೀತು ನೋಡ್ರಿ, KPSC. ಸೊ ಈ KPSC ಒಳಗಡೆ ರೀಸೆಂಟ್ ಎಕ್ಸಾಮಲ್ಲಿ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಬಗ್ಗೆ ಕೇಳಿದಾನೆ ಕ್ವಶನ್. ಸೊ ಐ ಥಿಂಕ್ HK. ಸೊ HK ಯಾವುದೋ ಎಕ್ಸಾಮ್ ನಡೀತು ನೋಡ್ರಿ. ಸೊ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಎಸ್ IO, ಈ IO. ಸೊ ಇದರಲ್ಲಿ ಏನು ಮಾಡಿರಪ್ಪ ಅಂದರೆ ಸೊ ಈ ಒಂದು ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ನ ಕೇಳಿದ್ದಾರೆ. ಹೌದಾ. ಸೊ ನೆಕ್ಸ್ಟ್ ವರ್ಷಕ್ಕೆ ಏನಾಗುತ್ತಾ, ಸೊ 10% ಅದು ಯಾವ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ 10%ನಲ್ಲಿ CPI 4% ಒಳಗೊಂಡಿರುತ್ತಾ. CPI ಏನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇನ್ಫ್ಲೇಷನ್ 4% ಒಳಗೊಂಡಿರುತ್ತಾ. ಹೌದು ತಾನೆ. ಮತ್ತೆ ಈ 4% ಅವ್ನಿಗೆ ಲಾಸ್ ತಾನೆ. ಸೊ ಅದಕ್ಕೆ ಸೊ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಅವ್ನು ಕಡಿಮೆ ಮೌಲ್ಯದ ಕರೆನ್ಸಿಯನ್ನ ಹಿಂತಿರುಗಿಸ್ಬೇಕಾದ. ಯಾಕಂದ್ರೆ ಸೊ ಇನ್ಫ್ಲೇಷನ್ ಆ್ಯಡ್ ಆಗಿರುತ್ತೆ. ಏನು ಆ್ಯಡ್ ಆಗಿರುತ್ತಾ, ಸೊ 4% ಹೋದ್ರೆ ಅವ್ನಿಗೆ ಆ್ಯಕ್ಚುಲಿ ಎಷ್ಟು ಸಿಕ್ತು, 6% ಮಾತ್ರ ಸಿಕ್ತು. ಎಷ್ಟು ಸಿಕ್ಕತ್ತೆ, 6% ಮಾತ್ರ ಸಿಕ್ಕಿದಂಗ. ಅಂದ್ರೆ ಪ್ರೀಮಿಯಂ ಆಗಿ ಮುಂಚೆಯಾಗಿ ಏನಾಗುತ್ತದೆ, ಇನ್ಫ್ಲೇಷನ್ ಆ್ಯಡ್ ಆಗುತ್ತೆ. ಸೊ ಇಂಥದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಇನ್ಫ್ಲೇಷನ್ ಪ್ರೀಮಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ, ಇನ್ಫ್ಲೇಷನ್
ಪ್ರೀಮಿಯಂ ಅಂತ ಕರಿತಾ ಹೋಗ್ತೀವಿ. ಯಾರಿಗೆ ಅರ್ಥ ಆಗಿಲ್ಲ ಫಸ್ಟ್ ಇಂದ ಬರ್ರಿ, ಅರ್ಥ ಆಯ್ತು. ಎಸ್ ಎಸ್ ನೆಕ್ಸ್ಟ್. ಸೊ ಎಫೆಕ್ಟ್ಸ್ ಆಫ್ ಇನ್ಫ್ಲೇಷನ್. ಇಷ್ಟೊತ್ತು ಇನ್ಫ್ಲೇಷನ್ ನೋಡಿದ್ರಿ, ಹೌದಾ? ಸೊ ಫಿಲಿಪ್ಸ್ ಕರ್ವ್ ನೋಡಿದ್ರಿ, ಇನ್ಫ್ಲೇಷನ್ನ ಪರಿಣಾಮಗಳು ನೋಡ್ತಾ ಹೋಗೋಣ, ಹೌದಾ? ಸ್ಟಾರ್ಟಿಂಗು ಇನ್ಫ್ಲೇಷನ್ ಕಾರಣ ನೋಡಿದ್ರಿ, ಹೌದಾ? ಏನ್ರಿ ಸರ್ ಪರಿಣಾಮಗಳು? ಒಂದು ಸಾಲದಾತ, ಇನ್ನೊಂದು ಸಾಲಗಾರರ ಮೇಲೆ. ಎಸ್, ಸಾಲಗಾರರಂದ್ರೆ ಸೊ ಹಣದುಬ್ಬರವು ಸಾಲಗಾರರಿಗೆ ಪ್ರಯೋಜನವನ್ನು ನೀಡುತ್ತದೆ. ಸಾಲಗಾರರಿಗೆ ಅಂದ್ರೆ ಸಾಲ ಪಡೆಯುವವರಿಗೆ. ನೀವು ಬಹಳ ಕನ್ಫ್ಯೂಸ್ ಆಗ್ಬಿಡ್ರಿ, ಬಹಳ ಸಿಂಪಲ್ ಆಗೈತಿ ಇದು. ಸೊ ಸಾಲ ಪಡೆಯೋನಿಗೆ ಏನಾಗತ್ತಾ? ಪಡೆಯುವವನಿಗೆ ಲಾಭ ಆಗತ್ತೆ, ಸಾಲ ನೀಡಿದವನಿಗೆ ಲಾಸ್ ಆಗುತ್ತೆ. ಇದು UPSC ಕ್ವಶನ್ ಕೇಳಿತ್ತು. ಸಾಲ ನೀಡಿದವನಿಗೆ ಏನಾಗತ್ತಾ? ಲಾಸ್ ಆಗುತ್ತೆ. ಸರ್ ಹೆಂಗ್ರಿ ಸರ? ಸೊ ಏಕೆಂದರೆ ಸೊ ಹಿಂದೆ ಎರವಲು ಪಡೆದ ಹಣದ ಮೌಲ್ಯವು ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಹತ್ರ ನಾನು ಸಾಲ ಕೇಳ್ತಾ ಇದ್ದೆ, ಎಷ್ಟು? ಎಲ್ಲರೂ ಸೇರಿ 1 ಕೋಟಿ ಕೊಡ್ರಿ. ನಾನು ಸರ್ ನಮ್ಮ ಹತ್ರ ಇಲ್ಲ ಅಂತ ಕೇಳ್ಕೊಬೇಡ್ರಿ. ಸೊ ಎಕ್ಸಾಂಪಲ್ ತಗೋರಿ, 1 ಕೋಟಿ ಸಾಲ ಕೊಟ್ರಿ, ಹೌದಾ? ನಾನು ಈ 1 ಕೋಟಿನ ತಗೊಂಡು ಏನ್ ಮಾಡ್ತೀನಿ ಅಂದ್ರೆ, ನಾನು ಯಾರು? ಸಾಲ ಪಡೆದವನು. ನೀವ್ಯಾರು? ಸಾಲ ನೀಡಿದವರು. ಯಾರು? ನೀವು ಸಾಲ ನೀಡಿದವರು. ನೀವೇನ್ ನಂದೆ ಎಲ್ಲರ ಕ್ಲಾಸ್ ನೋಡ್ತಿದ್ರಲ್ಲ, ನೀವೆಲ್ಲ ಏನು? ಸಾಲ ನೀಡಿದವರು. ನಾನು ಯಾರು? ಸಾಲ ಪಡೆದವನು. ಎಸ್. ಸೊ ನನಗೆ ಎಷ್ಟು ಕೊಟ್ರಿ? 1 ಕೋಟಿ ಕೊಟ್ರಿ, ಹೌದಾ? 1 ಕೋಟಿ ಕೊಟ್ಟು ನಾನೇನ್ ಮಾಡ್ತೀನಪ್ಪ ಅಂದ್ರೆ, ಸೊ ಧಾರವಾಡದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ತೊಗೊಂಡ್ಬಿಡ್ತೀನಿ. ದೊಡ್ಡ ಸೊ ಲ್ಯಾಂಡ್ ಪ್ಲಸ್ ಬಿಲ್ಡಿಂಗ್ ಎರಡು ತೊಗೊಂಡ್ಬಿಡ್ತೀನಿ, ಹೌದಾ? ಸೊ ಒಂದು ಲ್ಯಾಂಡ್ ಮತ್ತು ಪ್ಲಸ್ ಬಿಲ್ಡಿಂಗ್ ತೊಗೊಂಡ್ಬಿಡ್ತೀನಿ. ಸೊ ಆ ಬಿಲ್ಡಿಂಗ್ ತೊಗೊಂಡು ಏನು ಮಾಡ್ತೀನಪ್ಪ ಅಂದರೆ, ಏನಾದರೂ ವರ್ಕ್ ಮಾಡ್ತೀನಿ. ಸೊ ವರ್ಕ್ ಮಾಡಿಬಿಟ್ಟು ಸೊ ಏನು ಮಾಡ್ತೀನಪ್ಪ ಅಂದರೆ, ನೆಕ್ಸ್ಟ್ ಇಯರ್ಗೆ 1 ವರ್ಷ ಆದಮೇಲೆ ನಾನು ನಿಮಗೇನು ಕೊಡ್ತೀನಿ? 1 ಕೋಟಿ ಪ್ಲಸ್ ಬಡ್ಡಿ, ಹೌದಾ? 10% ಬಡ್ಡಿ ಕೊಡ್ತೀನಿ. ಅಂದರೆ 1 ಕೋಟಿ 10 ಲಕ್ಷ ಕೊಡ್ತೀನಿ, ಹೌದಾ? ಸೊ 1 ಕೋಟಿ 10 ಲಕ್ಷ ಕೊಟ್ಟ ಮೇಲೆ, ಸರ್ ನನಗೆ 10 ಲಕ್ಷ ಬಂತಂದ್ರೆ ನೆಕ್ಸ್ಟ್ ಇಯರು ಇದೇ ಬಿಲ್ಡಿಂಗ್ನ ನೀವು ತೊಗೊಳಕ್ ಹೋದ್ರೆ ಆ ಬಿಲ್ಡಿಂಗ್ ವ್ಯಾಲ್ಯೂ 2 ಕೋಟಿ ಆಗಿರುತ್ತೆ. ಎಷ್ಟು ಕೋಟಿ ಆಗಿರುತ್ತಾ? 2 ಕೋಟಿ ಆಗಿರುತ್ತೆ. ಅಂದ್ರೆ ಈಗ ಯಾರಿಗೆ ಲಾಭ ಬಂದಂಗ? ನನಗೆ ತಾನೆ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಹಣದ ಮೌಲ್ಯ ಏನಾಗತ್ತಾ? ಕಡಿಮೆ ಆಗತ್ತಾ? ಹಣದ ಮೌಲ್ಯ ಏನಾಗತ್ತಾ? ಕಡಿಮೆ ಆಗ್ತಾ ಹೋಗುತ್ತಾ? ಸೊ ವಸ್ತುಗಳ ಬೆಲೆ ಏನಾಗ್ತಿದೆ? ಹೆಚ್ಚಳ ಆಗ್ತಿದೆ. ಅಂದ್ರೆ ಇಲ್ಲಿ ಹಣದ ಮೌಲ್ಯ ಏನಾಗ್ತಿದೆ? ಕಡಿಮೆ ಆಗ್ತಿದೆ. ಹಣದ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗ್ತಿದೆ? ಕಡಿಮೆ ಆಗ್ತಿದೆ. ಸೊ ಅದಕ್ಕಾಗಿ ಅದು ಸಾಲ ನೀಡುವವರಿಗೆ ನಷ್ಟವನ್ನು ಉಂಟು ಮಾಡುತ್ತದೆ. ಅಂದ್ರೆ ನಿಮಗೆ ನಷ್ಟ ಆಗೈತಿ, ನನಗೆ ಲಾಭ ಆಗೈತಿ, ಹೌದು ತಾನೆ? ಎಸ್ ಸರ್. ಮತ್ತೆ ನಷ್ಟವನ್ನು ಆಗಬಾರ್ದಂದ್ರೆ ಅಗೇನ್ ಯು ಗೋ ಥ್ರೂ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್. ಯಾವ ಬಾಂಡ್ಸು? ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗತ್ತಂದ್ರೆ, ನೀವು ಎಷ್ಟು ಪರ್ಸೆಂಟ್? 10% ಕೊಟ್ರೆ ಪ್ಲಸ್ CPI ಇದು ಹೆಡ್ಲೈನ್ CPI ಇರುತ್ತಲ್ಲ, ಸೊ ಈ ಒಂದು CPI ನ 4% ಇದ್ರೆ 4% ಆ್ಯಡ್ ಮಾಡಿಕೊಂಡು ಇನ್ಫ್ಲೇಷನ್ ಆ್ಯಡ್ ಮಾಡಿಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾ ಹೋಗ್ತಾರೆ. ಸೊ ಮುಂದೆ ನೆಕ್ಸ್ಟ್ ಹಣಕಾಸು ವಲಯ ಅಂತ ಬರುತ್ತೆ ತಾನೆ. ಸೊ ಅಲ್ಲಿ ಬಾಂಡ್ಗಳಂತ ಬರ್ತವೆ, ಹೌದಾ? ಬ್ಲೂ ಬಾಂಡ್, ಗ್ರೀನ್ ಬಾಂಡ್, ಮಸಾಲಾ ಬಾಂಡ್, ಹೌದಾ? ಈಲ್ಡ್ ರೇಷಿಯೋ ಅಂದ್ರೆ ಏನು? ಬಾಂಡ್ ರೇಟ್ ಅಂದ್ರೆ ಏನು? ಎಲ್ಲ A to Z ಅಲ್ಲಿ ನೋಡೋಣಂತೆ. A to Z ಅಲ್ಲಿ ನೋಡೋಣಂತೆ, ಇಲ್ಲಿ ಬೇಡ. ಬಟ್ ನಿಮಗೊಂದು ಐಡಿಯಾ ಇರಲಿ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ ಇಂದ. ಸೊ ಸರ ಸಾಲ ನೀಡಿದವನಿಗೆ ಲಾಭ ಆಗ್ಬೇಕು ಅಂದ್ರೆ, ಸರ್ ನಮಗೆ ಲಾಭ ಆಗ್ಬೇಕಂದ್ರೆ, ನಿಮಗೆ ಲಾಭ ಆಗ್ಬೇಕಂದ್ರೆ ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಟೈಪ್ ಇದು ಮಾಡ್ಕೊಂತ ಹೋಗ್ಬೇಕು. ಸೊ ಇಲ್ಲಿ ಏನಾಗತ್ತಂದ್ರೆ ಇವ್ರಿಗೆ ಲಾಭ ಆಗುತ್ತೆ. ಯಾಕಂದ್ರೆ ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಮಾಡಿರ್ತಾರೆ. ಇಲ್ಲವರು ಏನ್ ಮಾಡಿರ್ತಾರೆ? ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ಇನ್ಫ್ಲೇಷನ್ ಟೈಮಲ್ಲಿ ಮಾತ್ರ ಇನ್ಫ್ಲೇಷನ್ ಇಂದ ಪರಿಣಾಮ ಯಾರಿಗಾಗತ್ತಾ? ಸೊ ಸಾಲ ಪಡೆದವರಿಗೆ ಏನಾಗತ್ತಾ? ಲಾಭ ಆಗತ್ತಾ? ಎಸ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಬಾಂಡ್ ಹೊಂದಿದವರ ಮೇಲೆ. ಬಾಂಡ್ ಅಂದ್ರೆ, ಸೊ ಬಾಂಡ್ ಅಂದ್ರೆ ಒಂದು ಸಾಲಗಾರ ಅಂದ್ರೆ ಸಾಲ ನೀಡುವವನು, ಎಸ್, ಅಥವಾ ಸಾಲ ಪಡೆಯುವವನು ಸಾಲ ನೀಡುವನಿಗೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಮತ್ತೆ ಸಾಲ ಕೊಡ್ತಿದ್ರಿ, ನೀವು ಏನ್ ಕೊಡ್ತಾ ಇದ್ರಿ? ಸಾಲ ಕೊಡ್ತಾ ಇದ್ರಿ ತಾನೆ. ಸೊ ನಾನೇನ್ ಮಾಡ್ತೀನಪ್ಪ ಅಂದ್ರೆ, ನನಗೆ ಸಾಲ ಬೇಕು 1 ಕೋಟಿ. ಎಷ್ಟು ಕೋಟಿ? 1 ಕೋಟಿ. ಸೊ ಸಾಲ ಪಡೆಯುವನು ಸಾಲ ನೀಡುವವನಿಗೆ ನೀಡುವ ಒಂದು ಒಪ್ಪಿಗೆ ಪತ್ರ. ಸೊ ದಿಸ್ ಈಸ್ ಇದೇನಪ್ಪ ಇದು? ಇದು. ಸೊ ಇದೇನಂದ್ರೆ ಇದು ಒಂದು ಬಾಂಡ್. ಇದು ಒಂದು ಬಾಂಡ್ ಅನ್ಕೋ ಸರ್. ಖಾಲಿ ಐತಿ, ಇದೈತಿ, ಇವಿಲ್ಲ, ಸುಮ್ಮನೆ ಕೇಳ್ಬೇಕು. ಇದು ಬಾಂಡ್ ಅಂದ್ರೆ ಬಾಂಡ್, ಹೂ ಅಂದ್ರೆ ಹೂ ಅನ್ಬೇಕು. ಅರ್ಥ ಆಯ್ತಾ? ಎಸ್. ಸೊ ಇದೇನಿದು? ಬಾಂಡ್ ಇದು, ಹೌದಾ? ಸೊ ನಾನು ಯಾರೋ? ಸಾಲಗಾರ ಅಂದ್ರೆ ಸಾಲ ಪಡೆಯುವನು. ಸಾಲ ಪಡೆಯುವನು ಏನ್ ಮಾಡ್ತೀನಿ? ಸೊ ವೀರೇಶ ಸೋ ಅಂಡ್ ಸೋ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸೊ ಫೈನಲಿ ಸೊ ಡ್ಯಾಶ್ ಅವರಿಗೆ ಸೊ ಡ್ಯಾಶ್ ಕೊಟ್ಟಿದ್ದೀವಿ. ಮತ್ತೆ ಏನನ್ನು ತಿಳ್ಕೊಬೇಡ್ರಿ ನೀವು. ಎಸ್, ಸಾಲ ಕೊಟ್ಟಿದ್ದೀವಿ, ಹೌದಾ? ಸೊ ಏನ್ ಮಾಡ್ತಾ ಇದೀವಿ ನಾನು? ಸೊ ಏನ್ ಮಾಡ್ತಾ ಇದ್ದೀನಿ? ರಿಟರ್ನ್ ಮಾಡ್ತಾ ಇದ್ದೀನಿ ಅಂತೇಳಿ ಸೊ ಇಲ್ಲಿ ಸಿಗ್ನೇಚರ್ ಆಗಿ ಕೊಡ್ತೀನಿ ನಾನು, ಹೌದಾ? ಇದೇನಿದು? ನಾನು ನಿಮಗೆ ನೀಡುವಂತಹ ಒಂದು ಒಪ್ಪಿಗೆ ಪತ್ರ, ಹೌದಾ? ಸೊ ಇದನ್ನ ತಗೊಂಡು ನಿಮ್ಮ ಹತ್ರ ಇಟ್ಕೋತೀರಿ. ಸೊ 1 ವರ್ಷದ ಆಮೇಲೆ ವಾಪಸ್ ಕೊಡ್ತೀರಿ, ಹೌದಾ?
ಈಗ ಯಾರಿಗೆ ಲಾಭ ಆಗತ್ತಾ? ಹಾಗೆ ನನಗೆ ಲಾಭ ಆಗತ್ತಾ? ಸರ್ ಯಾಕ್ರಿ ಸರ್? ಸೊ ಬಾಂಡ್ ಅವಧಿ ಮುಗಿದ ನಂತರ ಸ್ಥಿರ ಲಾಭವನ್ನು ನೀಡುವುದರಿಂದ ಹಣದುಬ್ಬರ ದರ ಏರಿಕೆಯಿಂದಾಗಿ ಬಾಂಡ್ ಹೊಂದಿದವರು ನಷ್ಟ ಅನುಭವಿಸ್ತಾರೆ. ಬಾಂಡ್ ಹೊಂದಿದವರು ಅಂದ್ರೆ ನೀವೇ. ಬಾಂಡ್ ನಾನು ನಿನಗೆ ಕೊಟ್ಟಿನಿ. ಇಂಡೈರೆಕ್ಟ್ ಆಗಿ ಏನಂದ್ರೆ ಸಾಲಗಾರ, ಇಲ್ಲಿ ಸಾಲದಾತಗೆ ಇತ್ತಲ್ಲ, ಅದೇ ಸೇಮು, ಸ್ವಲ್ಪ ಚೇಂಜ್ ಮಾಡ್ರಿ. ಇಲ್ಲಿ ಬಾಂಡ್ ಪಡೆದವರಂದ್ರೆ ಸಾಲ ಕೊಟ್ಟವರಂತ ಅರ್ಥ. ಬಾಂಡ್ ನೀವೇ ತಾನೇ ಪಡೆದಿದ್ದು, ಸೊ ನೀವೇ ನನಗೆ ಸಾಲ ಕೊಟ್ಟಿರ್ತಾನೆ, ಹೌದಾ? ಬಾಂಡ್ ನೀಡಿದವರಂದ್ರೆ ಸಾಲ ಪಡೆದವನು ಅಂದ್ರೆ ನಾನು. ಅರ್ಥ ಆಯ್ತಾ? ಎಸ್. ಸೊ ಇದು, ಸೊ ಬಾಂಡ್ ನೀಡಿದವನಂದ್ರೆ ಸಾಲ ಪಡ್ಕೊಂಡವನು. ಸಾಲ ಪಡ್ಕೊಂಡವನು ಮತ್ತೆ ನೆಕ್ಸ್ಟ್ ವರ್ಷ ಏನಾಗತ್ತಾ? ನಾನು ನಿಮಗೆ ಇಂಟ್ರೆಸ್ಟ್ ರೇಟ್ ಆ್ಯಡ್ ಮಾಡಿದ್ರು ವರ್ಷದಿಂದ ವರ್ಷಕ್ಕೆ, ಸೊ ಅವುಗಳ ಬೆಲೆ ಏನಾಗತ್ತಾ? ಹೆಚ್ಚಳ ಆಗತ್ತಾ? ಸೇಮ್ ಅದೇ ಬಿಲ್ಡಿಂಗ್ದೇ ತಗೊಂಡ್ರೆ ನೆಕ್ಸ್ಟ್ ವರ್ಷ ಬಿಲ್ಡಿಂಗ್ ಏನಾಗತ್ತಾ? 2 ಕೋಟಿ ಆಗತ್ತಾ? ಆಗ ಯಾರಿಗೆ ಲಾಭ? ಸೊ ಬಾಂಡು ನೀಡಿದವನಿಗೆ ಲಾಭ, ಬಾಂಡು ಪಡೆದವನಿಗೆ ನಷ್ಟ. ಎಸ್. ಸೊ ಈ ರೀತಿಯಾಗಿ ಪರಿಣಾಮ ಉಂಟಾಗುತ್ತೆ. ಎಸ್ ಸರ್, ಮತ್ತೆ ಇದು ಇನ್ಫ್ಲೇಷನ್ ಇಂಡೆಕ್ಸ್ ಬಾಂಡ್ಸ್ ಹೇಳಿದ್ರಲ್ಲ, ಅಂದ್ರೆ ಇದು ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಆಗೈತಿ, ಇದು ಇನ್ಫ್ಲೇಷನ್ ಜೊತೆಗೆ ಅಡ್ಜಸ್ಟ್ ಆಗಿಲ್ಲ. ಅರ್ಥ ಆಯ್ತಾ? ಇದು ಕಾಮನ್ ಸೆನ್ಸ್ ಇದು. ಎಸ್. ಸೊ ನೆಕ್ಸ್ಟ್, ಬೆಲೆ ಸ್ಥಿರತೆಯು ಸ್ಥಿರ ಆದಾಯ ಗುಂಪುಗಳಲ್ಲಿ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ? ಅಂದ್ರೆ ಸ್ಥಿರ ಆದಾಯ ಹೊಂದಿರತಕ್ಕಂತಹ ಗುಂಪುಗಳಲ್ಲಿ ಇನ್ಫ್ಲೇಷನ್ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂದ್ರೆ, ಹಣದುಬ್ಬರವು ಸಂಬಳದಾರರು ಮತ್ತು ಪಿಂಚಣಿ ವರ್ಗದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹೌದು. ಈಗ ಫಾರ್ ಎಕ್ಸಾಂಪಲ್ ನಾಳೆ ನೀವು ಜಾಬ್ ಮಾಡ್ತಾ ಇದ್ರೆ, ಹೌದಾ? ಸೊ ನಿಮ್ಮ ಆದಾಯ ಸೊ ಪರ್ ಸಪೋಸ್ 50,000 ಐತಿ ಪರ್ ಮಂತ್. ಎಷ್ಟೈತಿ? 50,000, ಹೌದಾ? ಸೊ ಇದ್ರ ಮೇಲೆ ಏನಾಗತ್ತಾ? ಹಣದುಬ್ಬರ ಜಾಸ್ತಿ ಆದಂಗಿಲ್ಲ, ಜಾಸ್ತಿ ಆಗಲ್ಲ, ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗತ್ತಾ? ಕಡಿಮೆ ಆಗತ್ತಾ? 50,000. ಈಗ ಫಾರ್ ಎಕ್ಸಾಂಪಲ್, ಈಗ ನಾರ್ಮಲ್ ಒಂದು ಹಳ್ಳಿಯಲ್ಲಿ ಇರೋ ವ್ಯಕ್ತಿಗೂ ಮತ್ತೆ ಒಂದು ಬೆಂಗಳೂರು ಅಂತ ಸಿಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗೂ ಸೊ ಕಾಸ್ಟ್ ಆಫ್ ಲಿವಿಂಗ್ ಕಾಸ್ಟ್ ಏನಾಗತ್ತಾ? ಡಿಫ್ರೆಂಟ್ ಆಗುತ್ತೋ ಇಲ್ಲೋ? ಸೊ ಬೆಂಗಳೂರಲ್ಲಿ 1,00,000 ಇದ್ರೂ ಕಡಿಮೆ, ಹೌದಾ? ಅದೇ ನಿಮ್ಮ ಒಂದು ಹಳ್ಳಿಯಲ್ಲಿ 10,000 ರಿಂದ 15,000 ಇದ್ರೂ ಅವ್ನು ಬದುಕ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿಗೆ ಬಹಳ ಡಿಫ್ರೆನ್ಸ್ ಆಗುತ್ತೋ ಇಲ್ಲೋ? ಸೊ ಲಿವಿಂಗ್ ಕಾಸ್ಟ್ ಜಾಸ್ತಿ, ಪ್ರತಿ ಒಂದಕ್ಕೂ ನೀವು ಖರ್ಚು ಮಾಡ್ಬೇಕಲ್ಲಿ. ಬಟ್ ಇಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಸ್ವಂತ ಮನೆ ಇರುತ್ತಾ, ಹೌದಾ? ಸ್ವಂತ ಮನೆ ಇರುತ್ತಾ, ಬಾಡಿಗೆ ಕಟ್ಟೋದ ಅವಶ್ಯಕತೆ ಇಲ್ಲ. ಅಲ್ಲಿ ನೀವು ಬಾಡಿಗೆ ಕಟ್ಟೆ ಅರ್ಧ ಜೀವನ ಈ MNC ಕಂಪ್ನಿಯವ್ರದ್ದು ಇರುತ್ತಲ್ಲ, MNC ಕಂಪ್ನಿದು, ಅವರು ಬೆಂಗಳೂರಿಗೆ ಬಾಡಿಗೆ ಕಟ್ಟಕ್ ಬಂದರು, ಬೆಂಗಳೂರಲ್ಲಿ ಇರೋರ್ನ ಉದ್ಧಾರ ಮಾಡಕ್ ಬಂದರು. ಅವ್ರಿಗೆ ಕೆಲವೊಂದು ಟೈಮ್ ಅರ್ಥ ಆಗೋದಿಲ್ಲ, ಮತ್ತೆ ಏನು ಮಾಡಕ್ ಬರಲ್ಲ. ಸೊ ಜೀವನ ಇರೋದೇ ಐತಿ, ಬದುಕಬೇಕು ಅಷ್ಟೇ. ಬದುಕಬೇಕು ಎಲ್ಲಿವರೆಗೆ? ಸಾಯೋವರೆಗೆ. ಎಸ್. ಸೊ ಏಕೆಂದರೆ ಹಣದುಬ್ಬರದಿಂದ ಏನಾಗತ್ತಾ? ಆದಾಯದಲ್ಲಿ ಯಾವುದೇ ಹೆಚ್ಚಳವಿಲ್ಲದೆ ಆದಾಯ ಕೊಳ್ಳುವ ಶಕ್ತಿ ತೀವ್ರವಾಗಿ ಕಡಿಮೆ ಆಗತ್ತಾ? ಈಗ 50,000 ಮಾತ್ರ ಐತಿ, ಸೊ ಬೆಲೆಗಳು ಏರಿಕೆ ಆಗ್ತದ. ಬೆಲೆಗಳು ಏರಿಕೆ ಆಗೋದ್ರಿಂದ ಏನಾಗತ್ತಾ? ಸೊ 50,000 ಇದ್ರೂ ಕಡಿಮೆನೆ, ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗತ್ತಾ? ಕಡಿಮೆ ಆಗ್ಬಿಡುತ್ತಾ? ಸೇವಿಂಗ್ಸ್ ಕಡಿಮೆ ಆಗತ್ತಾ? ಇನ್ಫ್ಲೇಷನ್ ಜಾಸ್ತಿ ಆದಂಗಿಲ್ಲ, ಸೇವಿಂಗ್ಸ್ ಏನಾಗತ್ತಾ? ಕಡಿಮೆ ಆಗ್ತಾ ಹೋಗುತ್ತಾ? ಎಸ್. ಸೊ ಈ ರೀತಿಯಾಗಿ ಪಿಂಚಣಿದಾರ ಪಾಪ ಅವರು ಸಿಗದೇ ಕಡಿಮೆ. ನಿಮಗೇನಾರ ಪಿಂಚಣಿ ಸಿಗುತ್ತಾ? ಇಲ್ರಿ ಸರ್, ಇನ್ನ ಸಂಬಳನೇ ಸಿಗೋದು, ನೀವು ಪಿಂಚಣಿಗೆ ಹೋಗ್ತಾರಲ್ಲ ಅನ್ಬೇಡ್ರಿ. ಎಸ್, ಫಸ್ಟು ಸಂಬಳ ತಗೋರಿ, ಆಮೇಲೆ ಏಜ್ ಆದ್ಮೇಲೆ ಪಿಂಚಣಿ ತಗೋರಿ. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್, ವಿನಿಮಯ ದರ ಮತ್ತು ರಫ್ತುಗಳ ಮೇಲೆ ಏನಾಗತ್ತಪ್ಪ ಅಂದ್ರೆ, ಸೊ ಯಾವ ರೀತಿ ಪರಿಣಾಮ ಬೀರುತ್ತೆ? ವಿನಿಮಯ ದರ ಅಂದ್ರೆ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಸೊ ಎಕ್ಸ್ಚೇಂಜ್ ರೇಟ್ ಏನ್ರಿ ಸರ್, ಎಕ್ಸ್ಚೇಂಜ್ ರೇಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಾ? ಸೊ ಹಣದುಬ್ಬರದಿಂದಾಗಿ ಸೊ ವಿನಿಮಯ ದರವು ಅಪಮೌಲ್ಯಗೊಳ್ಳಬಹುದು. ಅಪಮೌಲ್ಯ ಅಂದ್ರೆ ಡಿವ್ಯಾಲ್ಯೂಯೇಷನ್ ಆಗುತ್ತಾ? ಡಿವ್ಯಾಲ್ಯೂಯೇಷನ್ ಏನ್ರಿ ಸರ್ ಇದು? ಡಿವ್ಯಾಲ್ಯೂಯೇಷನ್ ಅಂದ್ರೆ ಏನಿಲ್ಲ, ನಮ್ಮ ಒಂದು ಸ್ವದೇಶಿ ಕರೆನ್ಸಿ ವಿದೇಶಿ ಕರೆನ್ಸಿ ಎದುರುಗಡೆ ಉದ್ದೇಶಪೂರ್ವಕವಾಗಿ ಏನಾಗುತ್ತಾ? ಕಡಿಮೆ ಆಗ್ತಾ ಹೋಗುತ್ತಾ? ಡೆಪ್ರಿಷಿಯೇಟ್ ಅಂತ ಬರುತ್ತಾ? ಸೊ ಡೆಪ್ರಿಷಿಯೇಟಿಂಗ್ ಅಂದ್ರೆ ಸೊ ಮಾರುಕಟ್ಟೆಯ ಒತ್ತಡಗಳಿಂದ ನಮ್ಮ ಕರೆನ್ಸಿ ವಿದೇಶಿ ಕರೆನ್ಸಿ ಎದುರುಗಡೆ ತನ್ನ ಮೌಲ್ಯವನ್ನ ಕಳೆದುಕೊಳ್ಳುತ್ತಾ ಹೋಗುತ್ತಾ, ಕಡಿಮೆ ಆಗುತ್ತಾ ಹೋಗುತ್ತಾ. ಸೊ ಈ ಒಂದನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ ಅಪಮೌಲ್ಯೀಕರಣ ಅಂತ ಕರಿತೀವಿ. ಸೊ ಇದರಿಂದಾಗಿ ರಫ್ತುದಾರರಿಗೆ ಲಾಭ. ಹೌದು, ಎಸ್, ಆಬ್ವಿಯಸ್ಲಿ. ಸೊ ಇನ್ಫ್ಲೇಷನ್ ಇದ್ದಾಗ ರಫ್ತು ಮಾಡೋರಿಗೆ ಲಾಭ, ಕರೆಕ್ಟ್. ಬಟ್ ಅದೇ ಇನ್ಫ್ಲೇಷನ್ ಇದ್ದಾಗ ಆಮದು ಮಾಡ್ಕೊಳ್ಳೋರಿಗೆ ಜಾಸ್ತಿ ಹೊಡೆತ ಬೀಳುತ್ತಾ. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಏನಾಗಿರುತ್ತೆ, ವಸ್ತುಗಳ ಬೆಲೆ ಜಾಸ್ತಿ ಆಗಿರುತ್ತೆ, ಮತ್ತೆ ಅದನ್ನ ತಗೊಂಬಂದು ಇಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳೋ ಟೈಮಲ್ಲೇ ಏನಾಗತ್ತಪ್ಪ ಅಂದ್ರೆ ನಿಮಗ ಸೊ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಆದಾಗ್ಯೂ ಹೆಚ್ಚಿನ ಬೆಲೆಗಳಿಂದ ದೇಶೀಯ ಮಾರಾಟವು ಆಕರ್ಷಕವಾಗಿರೋದ್ರಿಂದ ಸೊ ರಫ್ತುಗಳು ಸಹ ನಿರುತ್ಸಾಹ ಬೆಲೆ ಸ್ಥಿರತೆಯು. ಸೊ ತೆರೆಗಡಿಸ್ಕೊಬಿಡ್ರಿ, ಇದು ಅರ್ಧಂಬರ್ಧ ಏನಾಗೈತಿ, ಇರ್ಲಿ. ನೆಕ್ಸ್ಟ್ ಐತೆ ನೋಡಂತಡ್ರಿ, ಇಲ್ಲ ಇಷ್ಟೇ. ಎಸ್.
ಸೊ ಏನಾಗುತ್ತಾ, ರಫ್ತು ಮಾಡೋರಿಗೆ ಓಕೆ, ರಫ್ತು ಮಾಡೋರಿಗೆ ಓಕೆ, ಹೌದಾ? ಎಸ್, ಇನ್ಫ್ಲೇಷನ್ ಟೈಮ್ ಇದ್ದ, ಯಾಕಂದ್ರೆ ರಫ್ತು ಮಾಡೋರಿಗೆ ಸೊ ಬೇರೆ ಕಡೆ ಬೆಲೆ ಸಿಗುತ್ತೆ, ಬೇರೆ ಕಡೆ ಬೆಲೆ ಸಿಕ್ಕಾಗ ಸೊ ಮಾರಾಟ ಮಾಡ್ಬಿಡ್ತಾರೆ. ಬಟ್ ಆಮದುದಾರರಿಗೆ ಸ್ವಲ್ಪ ಹೊಡೆತ ಬೀಳುತ್ತೆ, ಆಮದುದಾರರಿಗೆ. ಸೊ ಈ ರೀತಿಯಾಗಿ ಆದಾಗ್ಯೂ ಹೆಚ್ಚಿನ ಬೆಲೆಗಳಿಂದ ದೇಶೀಯ ಮಾರಾಟ ಆಕರ್ಷಕವಾಗಿರುತ್ತೆ. ಸೊ ರಫ್ತುಗಳು ಏನಾಗ್ತವೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್, ಸೊ ವಿನಿಮಯ ದರ ಮತ್ತು ರಫ್ತುಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಎಸ್, ಸೊ ರಫ್ತುದಾರರಿಗೆ ಲಾಭ ಆಗುತ್ತೆ, ಯಾಕಂದ್ರೆ ಹಣದ ಅಪಮೌಲ್ಯ ಆಗುತ್ತೆ. ಏನಾಗತ್ತಾ, ಹಣದ ಅಪಮೌಲ್ಯ ಆಗತ್ತಾ, ಅಪಮೌಲ್ಯ ಆಗೋದ್ರಿಂದ ಸೊ ವಿದೇಶದಲ್ಲಿ ನಮ್ಮ ಒಂದು ಸರಕು ಮತ್ತು ಸೇವೆಗಳನ್ನು ಏನ್ ಮಾಡ್ತಾರೆ, ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಯಾಕೆ? ಬೆಲೆ ಕಡಿಮೆ ಐತಿ, ಬೆಲೆ ಕಡಿಮೆ ಇರೋ ಕಾರಣ ಸೊ ನಮ್ಮ ದೇಶದ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗತ್ತಾ, ಬೇಡಿಕೆ ಜಾಸ್ತಿ ಆದ್ರೆ ಜಾಸ್ತಿ ಏನಾಗುತ್ತಾ, ರಫ್ತುಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಹಣದುಬ್ಬರ ಸಂದರ್ಭದಲ್ಲಿ ರಫ್ತುಗಳು ಏನಾಗ್ತವೆ, ಜಾಸ್ತಿ ಆಗ್ತವೆ. ಬಟ್ ಆಮದುಗಳು ಏನಾಗ್ತವೆ, ಕಡಿಮೆ ಆಗ್ತಾ ಹೋಗ್ತವೆ. ಆಮದುಗಳು ಕಡಿಮೆ ಆಗ್ತಾ ಹೋಗ್ತವೆ. ಸೊ ವಿನಿಮಯ ದರ ಏನಾಗುತ್ತಾ, ಸೊ ಕಡಿಮೆ ಆಗ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ದೊಡ್ಡ ರೈತರು ಮತ್ತು ದೊಡ್ಡ ಉದ್ಯಮಗಳಂದ್ರೆ ನಿಮಗೆ ಗೊತ್ತೈತಿ, ಇಂಡಸ್ಟ್ರೀಸ್, ಹೌದಾ? ಸೊ ಹಣದುಬ್ಬರದಿಂದಾಗಿ ಉತ್ತಮ ಬೆಲೆಗಳು ಸಿಗುವುದರಿಂದ ದೊಡ್ಡ ರೈತರು ಮತ್ತು ದೊಡ್ಡ ವ್ಯವಹಾರಗಳು ಸಾಮಾನ್ಯವಾಗಿ ಲಾಭವನ್ನು ಪಡಿತವೆ, ಇದರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತಾರೆ. ಇದು ಶಾರ್ಟ್ ಟರ್ಮ್, ಮತ್ತು ಅದನ್ನು ಹೇಳ್ತಾ ಇದೀನಿ, ಹೌದಾ? ಸೊ ಫಿಲಿಪ್ ಅಣ್ಣ ಹೇಳಿದ್ದು ತಾನೆ. ಫಿಲಿಪ್ ಅಣ್ಣ ಏನ್ ಹೇಳ್ದ, ಶಾರ್ಟ್ ಟರ್ಮ್ ಅಲ್ಲಿ ಹಣದುಬ್ಬರ ಜಾಸ್ತಿ ಆದ್ರೆ ಸೊ ನಿರುದ್ಯೋಗ ಕಡಿಮೆ ಆಗುತ್ತಾ, ಸೊ ನಮ್ಮ ರಫ್ತುಗಳು ಏನಾಗ್ತವೆ, ಜಾಸ್ತಿ ಆಗ್ತಾವಂತ, ಹೌದಾ? ಎಸ್, ಸೊ ರಫ್ತುಗಳು ಬಿಡ್ರಿ, ಸೊ ನಿರುದ್ಯೋಗ ಏನಾಗುತ್ತೆ, ಕಡಿಮೆ ಆಗುತ್ತೆ ತಾನೆ. ಸೊ ಇಲ್ಲಿ ಹಣದುಬ್ಬರದಿಂದಾಗಿ ಉತ್ತಮ ಬೆಲೆಗಳು ಸಿಗ್ತವೆ, ಹೌದಾ? ಸೊ ಪ್ರೈಸ್ ಏರಿಕೆ ಆದ್ರೆ ಸೊ ಉತ್ತಮ ಬೆಲೆಗಳು ಸಿಗ್ತವೆ. ಉತ್ತಮ ಬೆಲೆಗಳು ಸಿಕ್ಕರೆ ಏನಾಗುತ್ತಾ, ದೊಡ್ಡ ರೈತರು, ದೊಡ್ಡ ಉದ್ಯಮಗಳು ಏನ್ ಮಾಡ್ತಾರೆ, ಸೊ ಪ್ರಾಫಿಟ್ ಅನ್ನ ಗಳಿಸ್ತಾ ಹೋಗ್ತಾರೆ. ಪ್ರಾಫಿಟ್ ಅನ್ನ ಗಳಿಸ್ತಾ ಹೋಗ್ತಾರೆ. ಬಟ್ ಇನ್ ದ ಲಾಂಗ್ ಟರ್ಮ್, ಈಗ ನಾ ಹೇಳಿದ್ನಲ್ಲ, ಲಾಂಗ್ ಟರ್ಮ್ ಅಲ್ಲಿ ಏನಾಗತ್ತಂದ್ರೆ ಸೊ ಹಣದುಬ್ಬರ ಒಂದ್ ಲೆಕ್ಕಕ್ಕೆ ಇರ್ಬೇಕು, ಹೌದಾ? ಪೂರ ಮಿತಿ ಮೀರತ್ತಂದ್ರೆ ದೊಡ್ಡ ರೈತರು, ದೊಡ್ಡ ಉದ್ಯಮಗಳು ಏನಾಗ್ತಾವ, ಮನೆಗೆ ಹೋಗ್ತಾವ. ಹೆಂಗ್ರಿ ಸರ? ಈಗ ಪೂರ ಒಂದು ಆನಿಯನ್ ಕೆಜಿ 2,000 ಐತಿ, 2,000 ಪರ್ ಕೆಜಿ ಆಯ್ತು. ಹೊಗೆ ಹಾಕ್ಸ್ಕೋತೀರಿ ನೀವೆಲ್ಲ, ಈರುಳ್ಳಿ ತಿನ್ನೋದೇ ಬಿಟ್ಬಿಡ್ತಾರೆ, ಹೌದಾ? ಸೊ 2,000 ಕೆಜಿ ಇದ್ರೆ ಮತ್ತೆ ಹಣದುಬ್ಬರ ಜಾಸ್ತಿ ಐತಿ ತಾನೆ. ಹಣದುಬ್ಬರ ಜಾಸ್ತಿ ಆದ್ರೆ ಆಗ ಏನಾಗತ್ತಾ, ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗತ್ತಾ. ಯಾಕೆ ಬೇಡಿಕೆ ಕಡಿಮೆ ಆಗತ್ತಾ? ಬೆಲೆ ಜಾಸ್ತಿ ಐತಿ. ಏನ್ ಜಾಸ್ತಿ ಐತಿ? ಬೆಲೆ ಜಾಸ್ತಿ ಇರೋ ಕಾರಣ ಬೇಡಿಕೆ ಕಡಿಮೆ ಆಗತ್ತಾ. ಯಾವಾಗ ಬೇಡಿಕೆ ಕಡಿಮೆ ಆಗತ್ತಾ, ಸೊ ಅವರು ಏನ್ ಮಾಡ್ತಾರೆ, ಉತ್ಪಾದನೆಯನ್ನ ಕಡಿಮೆ ಮಾಡ್ತಾರೆ. ಸೊ ಉತ್ಪಾದನೆಯನ್ನು ಕಡಿಮೆ ಮಾಡಿದ್ರೆ ಏನಾಗತ್ತಾ, ಸೊ GDP ಏನಾಗತ್ತಾ, ಕಡಿಮೆ ಆಗ್ತಾ ಹೋಗುತ್ತಾ. ಎಸ್, ಮತ್ತ ಅಗೇನ್ ಸೊ ಇವು ಏನ್ ಮಾಡ್ತವೆ, ಮುಚ್ತವೆ. ಯಾವ ದೊಡ್ಡ ರೈತರು ಏನಾಗ್ತಾರ, ಮನೆಗೆ ಹೋಗ್ತಾರ. ಸೊ ದೊಡ್ಡ ವ್ಯವಹಾರಗಳು ಅಥವಾ ದೊಡ್ಡ ಉದ್ಯಮಗಳು ಏನಾಗ್ತವೆ, ಮುಚ್ಚಿಬಿಡ್ತವೆ. ಯಾಕೆ ಮುಚ್ತವೆ? ಇಷ್ಟೆಲ್ಲ ಹೈ ಇನ್ಫ್ಲೇಷನ್ ಇದ್ರೆ ಯಾವ ತಗೋತಾನ? ನೀವು ತಗೋತಾರೇನ? ಇಲ್ಲ, ಹೌದು ತಾನೆ. ನಡಿಯಮ್ಮಾರ ಯಾವ ತಿಂತ, ಈರುಳ್ಳಿನೇ ಬೇಡನಾ, ನಾನು ಈರುಳ್ಳಿನೂ ಮುಚ್ಚಿ ನೋಡಿದ್ರೆ ನಡಿ ಅಂತಾರೆ ಇಲ್ಲೋ. ಸೊ ಈ ರೀತಿಯಾಗಿ ಪರಿಣಾಮಗಳು ಉಂಟಾಗ್ತಾ ಹೋಗ್ತವೆ. ಎಸ್, ಸೊ ಇದು ಹಣದುಬ್ಬರ ಪರಿಣಾಮಗಳು. ಯಾವ ಪರಿಣಾಮಗಳು? ಹಣದುಬ್ಬರ ಪರಿಣಾಮಗಳು ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಎಸ್, ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂದ್ರೆ ಹಣದುಬ್ಬರವನ್ನ ಪರಿಶೀಲಿಸುವ ಕ್ರಮಗಳು. ಎಸ್, ಸೊ ಹಣದುಬ್ಬರ ಏನ್ ಮಾಡ್ತಾರಪ್ಪ ಅಂದ್ರೆ ವಿವಿಧ ಕ್ರಮಗಳ ಮೂಲಕ ನಿಯಂತ್ರಿಸಬಹುದು. ಹೆಂಗ್ ನಿಯಂತ್ರಣ ಮಾಡ್ತೀವಿ ನೋಡ್ರಪ್ಪ. ಇಷ್ಟೊತ್ತು ಏನ್ ನೋಡಿದ್ರಿ, ಹಣದುಬ್ಬರ ಏರಿಕೆ ನೋಡಿದ್ರಿ, ಹೌದಾ? ಸೊ ಫಿಲಿಪ್ಸ್ ರೇಖೆ ನೋಡಿದ್ರಿ, ಪ್ರಕಾರಗಳು ನೋಡಿದ್ರಿ, ಮತ್ತೆ ಹಣದುಬ್ಬರ ಪರಿಣಾಮಗಳು ನೋಡಿದ್ರಿ, ಕಾರಣಗಳು ನೋಡಿದ್ರಿ, ಹೌದಾ? ಈಗ ಇಷ್ಟೆಲ್ಲ ಆದ್ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಬೇಕು ತಾನೆ. ಅದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಕೆಲವೊಂದು ಮೆಜರ್ಸ್ ಅದಾವ. ಯಾವ ಮೆಜರ್ಸ್ ನೋಡ್ತಾ ಹೋಗೋಣ. ಸೊ ನಿಯಂತ್ರಿಸಲಾಗುತ್ತದೆ. ಸೊ ಶೂನ್ಯ ಹಣದುಬ್ಬರ ದರವನ್ನು ಎಂದಿಗೆ ಆದ್ಯತೆ ನೀಡಲಾಗುತ್ತದೆ. ಅಂದ್ರೆ ಸಿಂಪಲ್ ಥಿಂಗ್, ಹಣದುಬ್ಬರವನ್ನ ಸೊ ಜಾಸ್ತಿ ಏರಿಕೆ ಮಾಡೋಕ್ಕೂ ಬಿಡೋದಿಲ್ಲ, ಜಾಸ್ತಿ ಇಳಿಕೆ ಮಾಡೋಕ್ಕೂ ಬರೋದು. ಅಂದ್ರೆ ಶೂನ್ಯ ಹಣದುಬ್ಬರ ಇದ್ರೆ ಯಾರಿಗೂ ಯೂಸ್ ಇಲ್ಲ, ಹಂಗಂತ ಹೈ ಇದ್ರೂ ಯಾವನಿಗೂ ಯೂಸ್ ಇಲ್ಲ. ಹೈ ಇಲ್ಲ, ಲೋ ಇಲ್ಲ, ಮೀಡಿಯಂ ನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದನ್ನ ಯಾರು ಮೇಂಟೈನ್ ಮಾಡ್ತಾರ, ಹೆಂಗ್ ಮೇಂಟೈನ್ ಮಾಡ್ತಾರ ನೋಡ್ತಾ ಹೋಗೋಣ. ಡೋಂಟ್ ವರಿ. ಸೊ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಕ್ಕೆ ಅಪೇಕ್ಷಿತ ಹಣದುಬ್ಬರ ದರವು 3 to 4% ಇರಬೇಕು. ನಾ ಹೇಳಿದ್ನಲ್ಲ ಇಲ್ಲಿ, ಅದೇ 3 to 4% ಇರಬೇಕು. ಸೊ ನಿರ್ದಿಷ್ಟ ಅಳತೆ ಅಥವಾ ಉಪಕರಣವನ್ನು ಬಳಸಿಕೊಂಡು ಹಣದುಬ್ಬರವನ್ನು ನಿಯಂತ್ರಿಸುವುದು ಸುಲಭವಲ್ಲ. ಹಣದುಬ್ಬರವನ್ನು ಪರಿಶೀಲಿಸುವ ಯಾವುದೇ ಕ್ರಮ ಪ್ರಮುಖ ಉದ್ದೇಶವೆಂದರೆ ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಹರಿವನ್ನು ಕಡಿಮೆ ಮಾಡುವುದು ಅಥವಾ ಮಾರುಕಟ್ಟೆಯಲ್ಲಿ ದ್ರವ್ಯತ್ವವನ್ನು. ಎಸ್, ಹಣದ ಪೂರೈಕೆ ಅಂತ ನೋಡಿದ್ರಿ, ಹೌದಾ? ಸೊ ಈ ಒಂದು ಹಣದ ಪೂರೈಕೆಯನ್ನ ಕಂಟ್ರೋಲ್ ಮಾಡಬೇಕು. ನೆಕ್ಸ್ಟ್ RBI ಚಾಪ್ಟರ್ ಹೇಳೋದ್ನಾಗ ಮಾನಿಟರಿ ಪಾಲಿಸಿ ಅಂತ ಹೇಳ್ತೀನಿ.
ಟಾಪ್ ಆಗಿ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ಸೊ ಅಲ್ಲಿ ಆಕ್ಚುಯಲ್ ಸಿನಿಮಾ ಸ್ಟಾರ್ಟ್ ಆಗೋದು RBI ಇಂದ ಗೊತ್ತಾಗತ್ತಲ್ಲ ನಿಮ್ಗೆ, ಅಲ್ಲಿಂದ ಪಿಕ್ಚರ್ ತೋರಿಸ್ತೀನಿ, ಡೋಂಟ್ ವರಿ. ಎಸ್, ಸೊ ಇದು ನಾರ್ಮಲ್ ಆಗಿ ಕೇಳ್ಕೊಂತವ್ರಿ, ಯಾಕಂದ್ರೆ ಇದನ್ನ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕಂದ್ರೆ ಎಲ್ಲ ಇಲ್ಲಿ ಹೇಳಿದ್ರೆ ಸೊ ಅಲ್ಲಿ ಕಿಕ್ ಇರಲ್ಲ ಎಲ್ಲಿ ಮಾನಿಟರಿ ಪಾಲಿಸಿ ಒಳಗಡೆ. ಅದಕ್ಕಾಗಿ ಸೊ ಇದನ್ನ ನಾರ್ಮಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಸೊ ನೆಕ್ಸ್ಟ್ RBI ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಲ್ಲ, ನನಗೊಂದು ಐಡಿಯಾ ಐತೆ, ಅದನ್ನೊಂದು 8 ತಾಸು ಮಾಡ್ಬೇಕಂತ ಐತೆ ಟೋಟಲ್ RBI PC ಇಂದ ಹಿಡ್ಕೊಂಡು DC ಮಠ, ಒಂದು ಕ್ವಶನ್ ಮಿಸ್ ಆಗಿರಬಾರ್ದು. ಎಸ್, ಸೊ ನೀವು ಇಷ್ಟು ದಿನ ಕಲ್ತಿದ್ದು ಒಂದು ಲೆಕ್ಕ ಆದ್ರೆ ಈಗ ಒಂದು ಪಾಯಿಂಟ್ ಆದ್ರೆ ಒಂದು ಹೊಸದು ಕಲಿತಿರಬೇಕು. ನನ್ನ ವಿಡಿಯೋಗಳು ನೀವು ಅಬ್ಸರ್ವ್ ಮಾಡ್ರಿ, ಕೆಲವೊಬ್ರಿಗೆ ಆಲ್ರೆಡಿ ಗೊತ್ತಾಗಿರ್ತದ, ಹೌದಾ? ನೀವು ಇಷ್ಟು ದಿನ ಏನೇನು ಓದಿರಲ್ಲ ಅದಕ್ಕಿಂತ ಒಂದು ಪಾಯಿಂಟ್ ಜಾಸ್ತಿ ಕಲ್ತಿರ್ತ, ಆ ಒಂದು ಪಾಯಿಂಟೇ ನಾಳೆ ಎಕ್ಸಾಮ್ ಅಲ್ಲಿ ಯೂಸ್ ಆಗೋದು. ನಿಮ್ಗೆ ಮತ್ತೆ ಅವ್ರಿಗೆ ಡಿಫ್ರೆನ್ಶಿಯೇಟ್ ಮಾಡೋದು ಯಾವ್ದಪ್ಪ ಅಂದ್ರೆ ಆ ಒಂದು ಪಾಯಿಂಟ್. ಅರ್ಥ ಆಯ್ತಾ? ಎಸ್, ಹಾ. ಸೊ 3 ರೀತಿಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಈ ಒಂದು ಹಣದುಬ್ಬರವನ್ನು ಕಂಟ್ರೋಲ್ ಮಾಡ್ತಾರೆ. ಒಂದು ಹಣಕಾಸು ನೀತಿ, ಇನ್ನೊಂದು ವಿತ್ತೀಯ ನೀತಿ, ಇನ್ನೊಂದು ಆಡಳಿತಾತ್ಮಕ ನೀತಿ ಅಂತೇಳಿ, ಹೌದಾ? ಸೊ ಇಂಗ್ಲಿಷ್ ಅಲ್ಲಿ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ. ಎಸ್, 2 ರೀತಿ ಕರಿತಾ ಹೋಗ್ತೀವಿ. ಸೊ ಮಾನಿಟರಿ ಪಾಲಿಸಿಯನ್ನು ಯಾರು ಮಾಡ್ತಾರಪ್ಪ ಅಂದ್ರೆ RBI ಮಾಡ್ತಾರೆ. ಫಿಸ್ಕಲ್ ಪಾಲಿಸಿಯನ್ನ ಸೊ ಗೌರ್ಮೆಂಟ್ ಮಾಡುತ್ತಾ ಅಥವಾ ಫಿನಾನ್ಸ್ ಮಿನಿಸ್ಟ್ರಿ ಮಾಡ್ತಾ ಹೋಗುತ್ತೆ. ಎಸ್, ನೋಡ್ತಾ ಹೋಗುತ್ತೆ. ನೆಕ್ಸ್ಟ್ ಹಣಕಾಸು ಕ್ರಮಗಳು. ಯಾವ ಕ್ರಮಗಳು? ಇಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತಾ, ಇದು ಫಿಸ್ಕಲ್ ಪಾಲಿಸಿ. ಇದು ಯಾವ ಪಾಲಿಸಿ? ಫಿಸ್ಕಲ್ ಪಾಲಿಸಿ. ಟ್ರಾನ್ಸ್ಲೇಷನ್ ಹಣಕಾಸು ನೀತಿ, ಹಣದ ನೀತಿ ಅಂತ ಮಾಡ್ತಾ ಇರ್ತಾರೆ. ಸೊ ಡೋಂಟ್ ವರಿ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಅರ್ಥ ಆಯ್ತಾ? ಸೊ ಫಿಸ್ಕಲ್ ಪಾಲಿಸಿನ ಯಾರು ಮಾಡ್ತಾ ಹೋಗ್ತಾರೆ? ಸೊ ಜಸ್ಟ್ ಅ ಮಿನಿಟ್. ಓಕೆ. ಸೊ ಈ ಒಂದು ಹಣಕಾಸು ನೀತಿಯನ್ನ, ಯಾವ ನೀತಿಯನ್ನ? ಹಣಕಾಸು ನೀತಿಯನ್ನ. ಜಸ್ಟ್ ಅ ಮಿನಿಟ್. ಓಕೆ, ಏನಾಗಿಲ್ಲ, ಹೌದಾ? ಸೊ ಹಣಕಾಸು ನೀತಿಯನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಕೇಳ್ರಿ. ಸೊ ಹಣದುಬ್ಬರವನ್ನು ನಿಯಂತ್ರಿಸಲು ಸರ್ಕಾರವು ಹಣಕಾಸಿನ ಕ್ರಮಗಳನ್ನ ಬಳಸಿಕೊಳ್ಳುತ್ತದೆ. ಯಾವ ಕ್ರಮಗಳನ್ನ? ಹಣಕಾಸು ಕ್ರಮಗಳನ್ನ ಬಳಸಿಕೊಳ್ತಾ ಹೋಗುತ್ತಾ. ಎಸ್, ಸೊ ಹಣಕಾಸು ನೀತಿಯನ್ನ 2 ಪ್ರಮುಖ: ಸರ್ಕಾರಿ ಆದಾಯ, ಸಾರ್ವಜನಿಕ ಆದಾಯ, ಸರ್ಕಾರಿ ವೆಚ್ಚ. ಈ ನೀತಿ ಅಡಿಯಲ್ಲಿ ಏನ್ ಮಾಡುತ್ತಾ? ಸರ್ಕಾರ ಮಾಡುತ್ತಾ, RBI ಅಲ್ಲ. ಹೇಳಿದ್ನೇ ಇಲ್ಲೋ, ಫಿಸ್ಕಲ್ ಪಾಲಿಸಿನ ಯಾರು? ಗೌರ್ಮೆಂಟ್ ಅಥವಾ ಫಿನಾನ್ಸ್ ಮಿನಿಸ್ಟರ್ ಮಾಡುತ್ತಾ. ಎಸ್ ಸರ್, ಅಥವಾ ಅಂತ ಯಾಕೆ ಕೇಳಕತ್ರಿ? ಹಾಗಾದ್ರೆ 2 ಆಪ್ಷನ್ ಕೊಟ್ಟರೆ ಯಾವ್ದು ಆಗ್ಬೇಕು? ಫೈನಾನ್ಸ್ ಮಿನಿಸ್ಟರ್ನೇ ಆಗ್ಬೇಕು. ಆಲ್ರೆಡಿ ಕ್ವಶನ್ ಆಗೈತೆ, ಹೌದಾ? ಎಸ್, ಸೊ ಹಣದುಬ್ಬರವನ್ನು ನಿಯಂತ್ರಿಸುತ್ತದೆ ಈ ವಿಧಾನಗಳಲ್ಲಿ, ಅಂದ್ರೆ ಫಿಸ್ಕಲ್ ಪಾಲಿಸಿ ಮೂಲಕ. ಸೊ ನಾವು ಹಣದುಬ್ಬರವನ್ನ ನಿಯಂತ್ರಣ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ ನೋಡ್ತಾ ಹೋಗ. ಒಂದು, ಖಾಸಗಿ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ. ಖಾಸಗಿ ವೆಚ್ಚ ಅಂದ್ರೆ ಖಾಸಗಿ ವ್ಯವಹಾರಗಳ ಮೇಲಿನ ತೆರಿಗೆ ಹೆಚ್ಚಿಸುವ ಮೂಲಕ, ಅಂದರೆ ಸರ್ಕಾರಗಳು ತೆರಿಗೆ ಹೆಚ್ಚಿಸುವ ಮೂಲಕ ಖಾಸಗಿ ವೆಚ್ಚವನ್ನ ಕಡಿಮೆ ಮಾಡ್ತಾರೆ. ಸೊ ಜನರು ಮಾಡುವಂತಹ ವೆಚ್ಚಗಳನ್ನ ಏನ್ ಮಾಡ್ತಾರೆ? ಕಡಿಮೆ ಮಾಡ್ತಾರೆ. ಸೊ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದ್ರಿಂದ. ಎಸ್, ಸೊ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಜನರು ಖಾಸಗಿ ವೆಚ್ಚವನ್ನ ಕಡಿಮೆ ಮಾಡ್ತಾರೆ. ಎಸ್, ಸೊ ವ್ಯಕ್ತಿಗಳು ತಮ್ಮ ಒಟ್ಟು ವೆಚ್ಚವನ್ನ ಕಡಿಮೆ ಮಾಡ್ತಾರೆ. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ. ಈಗ ಜನರ ಹತ್ರ ನೀವು ಆದಾಯ ಜಾಸ್ತಿ ಆಗಿರುತ್ತಾ? ಎಲ್ಲರಿಗೂ ನಾಳೆ ಜಾಬ್ ಸಿಕ್ಕಿರುತ್ತಾ? ನಿಮ್ಗೆಲ್ಲರಿಗೂ ನಾಳೆ ಜಾಬ್ ಸಿಕ್ಕರೆ, ನಾಳೆ ನಿಮಗ ಜಾಬ್ ಸಿಕ್ಕರೆ ನಿಮ್ಮ ಆದಾಯ ಜಾಸ್ತಿ ಆಗತ್ತಾ? ಆದಾಯ ಜಾಸ್ತಿ ಸುಮ್ಮನೆ ಕೊಡ್ತಾರ, ಖರ್ಚು ಮಾಡ್ತಾರೆ. ಈ ರೀತಿಯಾಗಿ ಮತ್ತೆ ಹಣದುಬ್ಬರಕ್ಕೆ ಕಾರಣ ಆಗತ್ತಾ? ಆಗೇನ್ ಮಾಡ್ತಾರ? ಆದಾಯ ಜಾಸ್ತಿ ಬರಕತ್ತ ತಾನೆ, ಕಟ್ ಇನ್ಕಮ್ ಟ್ಯಾಕ್ಸ್, ಕಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕರ್ತಾರೆ. ಸೊ ಇನ್ಕಮ್ ಟ್ಯಾಕ್ಸ್ ಕಟ್ಟಿದಾಗ ಏನಾಗತ್ತಾ? ಇಲ್ಲಿ ಖರ್ಚು ಮಾಡೋದು ಇಲ್ಲಿ ಕಟ್ಬಿಡ್ತಿ, ಹೌದಾ? ಆಗೇನಾಗತ್ತಾ? ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಕಡಿಮೆ ಆಗತ್ತೆ. ಮನಿ ಫ್ಲೋ ಕಡಿಮೆ ಆದ್ರೆ ನೀವು ಖರ್ಚು ಮಾಡೋದು ಕಡಿಮೆ ಮಾಡ್ತಿ. ಏನ್ ಕಡಿಮೆ ಮಾಡ್ತಿ? ಖರ್ಚು ಮಾಡೋದು ಕಡಿಮೆ ಮಾಡ್ತಿ. ಸೊ ಖರ್ಚು ಮಾಡೋದು ಕಡಿಮೆ ಮಾಡಿದಾಗ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹಣದ ಪೂರೈಕೆ ಏನಾಗತ್ತಾ? ಕಡಿಮೆ ಆಗ್ತಾ ಹೋಗುತ್ತಾ. ಸೊ ಅಭಿವೃದ್ಧಿಯೇತರ ಸರ್ಕಾರಿ ವೆಚ್ಚವನ್ನ ಕಡಿಮೆ ಮಾಡೋದು. ಸೊ ಅಭಿವೃದ್ಧಿಯೇತರ ವೆಚ್ಚ ಅಂದ್ರೆ ನಾನು ಹೇಳಿದ್ದೆ, ಸೊ ನಿಮ್ಗೆ ಐಡಿಯಾ ಐತಿ ಸ್ಟಾರ್ಟಿಂಗ್, ಹೌದಾ? ಸೊ ಯಾವ ವೆಚ್ಚಪ್ಪ ಅಂದ್ರೆ, ಸೊ ಅಭಿವೃದ್ಧಿಯೇತರ ವೆಚ್ಚ, ಸರ್ಕಾರಿ ವೆಚ್ಚ. ಇದು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಲೈಕ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ರೆವೆನ್ಯೂ ಎಕ್ಸ್ಪೆಂಡಿಚರ್. ಸೊ ಸುಮ್ನೆ ಏನ್ ಮಾಡ್ತಾರೆ? ಖರ್ಚು ಮಾಡ್ತಾರೆ. ಅಂದ್ರೆ ಸೊ ಜನ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸುಮ್ನೆ ಈಗ ನಿಮ್ಗ 2,000 ರೂಪಾಯಿ ಕೊಟ್ಟತ್ತ ತಾನೆ, ಹೌದಾ? ಸೊ ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಕಂದಾಯ ವೆಚ್ಚ. ಕಂದಾಯ ವೆಚ್ಚ ಅಂದ್ರೆ ಸರ್ಕಾರಕ್ಕೆ ಯಾವುದೇ ಸ್ವತ್ತುಗಳನ್ನ ನಿರ್ಮಾಣ ಮಾಡುವುದಿಲ್ಲ. ಈ ಒಂದು ಖರ್ಚು ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಸೊ ಇಂತಹ ವೆಚ್ಚಗಳನ್ನ ಕಡಿಮೆ ಮಾಡ್ಬೇಕು. ಇಂತಹ ವೆಚ್ಚನ ಏನ್ ಮಾಡ್ಬೇಕು? ಕಡಿಮೆ ಮಾಡಬೇಕು. ಸಾಧ್ಯವಾದಷ್ಟು ಕೊರತೆ ಹಣಕಾಸನ್ನ ತಪ್ಪಿಸುವ ಮೂಲಕ. ಅಂದ್ರೆ ಕೊರತೆ ಹಣಕಾಸು ಅಂದ್ರೆ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಕರಿತೀವಿ. ಡೆಫಿಸಿಟ್ ಫಿನಾನ್ಸಿಂಗ್ ಅಂದ್ರೆ ಆದಾಯ ಕಡಿಮೆ ಇದ್ದು ವೆಚ್ಚ ಜಾಸ್ತಿ ಇರಬೇಕು. ಸೊ ವೆಚ್ಚ ಜಾಸ್ತಿ ಇದ್ರೆ ಸೊ ಅವುಗಳ ನಡುವಿನ ಡಿಫರೆನ್ಸ್ ಏನೈತಲ್ಲ ಅದನ್ನ ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಕರಿತೀವಿ. ಸೊ ಇದನ್ನ ಡೆಫಿಸಿಟ್ ಫಿನಾನ್ಸಿಂಗ್ ನ ಸೊ ಕಡಿಮೆ ಮಾಡ್ಬೇಕು. ಎಸ್,
ಸೊ ಡೆಫಿಸಿಟ್ ಫಿನಾನ್ಸ್ನ ಕಡಿಮೆ ಮಾಡೋ ಮೂಲಕ ಏನು ಮಾಡ್ತಾರಪ್ಪ ಅಂದರೆ ಸೊ ಗೌರ್ಮೆಂಟ್ ಏನು ಮಾಡುತ್ತಾ ಈ ರೀತಿಯಾಗಿ ಖರ್ಚು ಮಾಡ್ತಾ ಹೋಗುತ್ತಾ. ಎಸ್, ಈ ರೀತಿಯಾಗಿ ಏನು ಮಾಡ್ತಾ ಖರ್ಚು ಮಾಡ್ತಾ ಹೋಗುತ್ತೆ. ಫಸ್ಟ್ ಒನ್ ಇದು ಹಣಕಾಸಿನ ಕ್ರಮ. ನೆಕ್ಸ್ಟ್ ವಿತ್ತೀಯ ಕ್ರಮ. ಎಸ್, ವಿತ್ತೀಯ ಕ್ರಮ ಅಂದರೆ ಸೊ ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಅದ್ರದ್ದು ಇದ್ರದ್ದು ಅದಕ್ಕಾಗೈತಿ. ಯಾಕಂದ್ರೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಸೊ ಹಂಗೆ ಆಗೋದು, ನೀವು ತಲೆ ಕೆಡಿಸ್ಕೊಬೇಡ್ರಿ. ಸೊ ಇಂಗ್ಲೀಷಲ್ಲಿ ಮಾನಿಟರಿ ಪಾಲಿಸಿ ಅಂತ ನೋಡ್ಕೊರಿ. ಎಸ್, ಸೊ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ಹಣದ ಬರವನ್ನು ನಿಯಂತ್ರಿಸಲು RBI ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲ, ಎಸ್, ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ಎಸ್, ಸೊ ಇದನ್ನ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಒಂದು ಗುಣಾತ್ಮಕ, ಇನ್ನೊಂದು ಪರಿಮಾಣಾತ್ಮಕ ಅಂತ. ಹೌದಾ? ಸೊ ಇದು ಕ್ವಾಂಟಿಟೇಟಿವ್ ಅಂತ ಕರಿತೀವಿ. ಕ್ವಾಂಟಿಟೇಟಿವ್ ಟೂಲ್ಸ್ ಅಂತೇಳಿ. ಹೌದಾ? ಸೊ ಈ ಕ್ವಾಂಟಿಟೇಟಿವ್ ಟೂಲ್ಸ್ ಅನ್ನ ಒನ್ ಬೈ ಒನ್ ನಾಳೆ ಸೊ ನಿಮಗೆ ಮಾನಿಟರಿ ಪಾಲಿಸಿ ಮಾಡ್ತೀನಲ್ಲ ಅಲ್ಲಿ ವಿತ್ ಹೈ ಕ್ಲಾರಿಟಿ ಒಳಗಡೆ ಸೊ ಹೈ ಒಂದು ನಾಲೆಡ್ಜ್ ಮುಖಾಂತರ ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಜಸ್ಟ್ ಇಲ್ಲಿ ನೋಡ್ಕೋರ ಅಷ್ಟೇ. ಒಂದು ಓಪನ್ ಮಾರ್ಕೆಟ್ ಸರ್ಕಾರ ಭದ್ರತೆ ಮಾರಾಟ ಮಾಡೋದ್ರಿಂದ, ಸರ್ಕಾರ ಭದ್ರತೆ ಮಾರಾಟ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಸೊ ಆಲ್ರೆಡಿ ನಿಮ್ಮ ಹತ್ರ ದುಡ್ಡು ಇರ್ತಾವ ತಾನೆ. ಸೊ ನಿಮ್ಮ ಹತ್ರ ದುಡ್ಡು ಇರ್ತವೆ, ನಮ್ಮ ಹತ್ರ ಏನಿರ್ತವೆ ಸೊ ಸಾಲ ಪತ್ರಗಳಿರ್ತವೆ. ಈ ಸಾಲ ಪತ್ರಗಳನ್ನ ನಿಮಗೆ ಕೊಡ್ತೀನಿ, ಸೊ ನಿಮ್ಮ ಹತ್ರ ದುಡ್ಡು ನಾನು ತಗೋತೀನಿ. ಈ ರೀತಿಯಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ಸೊ ಮಾರುಕಟ್ಟೆಯಲ್ಲಿ ಹಣವನ್ನ ಸೊ ಕ್ಯಾಪ್ಚರ್ ತಗೋತೀವಿ. ಹೌದಾ? ಸೊ ಇದನ್ನ ಸ್ಟೆರಿಲೈಸೇಷನ್ ಅಂತ ಕರಿತೀವಿ. ಸ್ಟೆರಿಲೈಸೇಷನ್ ಬಹಳಷ್ಟು ಜನಕ್ಕೆ ಈ ಪದ ಗೊತ್ತಿರಲ್ಲ. ಹೌದಾ? ಸ್ಟೆರಿಲೈಸೇಷನ್ ಅಂತ ಸೊ ಅಲ್ಲಿ ಹೇಳ್ತೇನೆ, ಇಲ್ಲಿ ಬೇಡ. ಎಸ್. ನೆಕ್ಸ್ಟ್ CRR ಹೆಚ್ಚಿಸುವ ಮೂಲಕ. ಸೊ CRR ಹೆಚ್ಚಿಸುವ ಮೂಲಕ, SLR ಹೆಚ್ಚಿಸುವ ಮೂಲಕ. ಹೌದಾ? ರೆಪೋ ಮತ್ತು ರಿವರ್ಸ್ ರೆಪೋ ದರ ಹೆಚ್ಚಿಸುವ ಮೂಲಕ, ಸ್ಟ್ಯಾಂಡಿಂಗ್ ಡೆಪಾಸಿಟ್ ಹೆಚ್ಚಿಸುವ ಮೂಲಕ, ಸೊ ಬ್ಯಾಂಕ್ ದರ ಹೆಚ್ಚಿಸುವ ಮೂಲಕ. ಅಂದ್ರೆ ದರಗಳು ಏರಿಕೆಯಾದ್ರೆ ಏನಾಗತ್ತಾ ಕಂಟ್ರೋಲು, ಇನ್ಫ್ಲೇಷನ್ ಕಂಟ್ರೋಲ್ ಆಗತ್ತ ಅಂತ ಹೇಳ್ತದ. ಹೌದಾ? ಇದು ಹೆಂಗಾಗತ್ತಾ ಏನಾಗತ್ತ ಅಂತೇಳಿ ಸೊ RBI ಹೇಳತ್ನಾಗ ಕ್ಲೀನ್ ಆಗಿ ಹೇಳ್ತೇನಂತೆ. ಎಸ್, ಮತ್ತೆ ಇಲ್ಲೇ ಹೇಳ್ಕೊಂಡ್ ಕುಂತ್ರೆ ಮತ್ತೆ ಅಲ್ಲಿ ಯೂಸ್ ಇಲ್ಲ, ಅದಕ್ಕಾಗಿ ಅಷ್ಟೇ. ಸೊ ಇದನ್ನ ಎಳೆಯೋದ್ರಿಂದ ನನಗೂ ಏನ್ ಸಿಗಲ್ಲ, ನಿಮಗೂ ಏನ್ ಸಿಗಲ್ಲ. ಅರ್ಥ ಆಯ್ತಾ? ಎಸ್. ಅಲ್ಲಿ ನೀಟಾಗಿ ನಿಧಾನಕ್ಕೆ ಕಾನ್ಸೆಪ್ಟ್ ವೈಸ್ ಕ್ಲಾರಿಟಿ ಕೊಡ್ತೀನಿ. ಯಾಕಂದ್ರೆ ಈಗ ಇದನ್ನ ಹೆಚ್ಚಿಸುವ ಅಂದ್ರೆ ಫಸ್ಟ್ ನಿಮ್ಗೆ ರೆಪೋ ದರ ಅಂದ್ರೆ ಏನಂತ ಗೊತ್ತಿರ್ಬೇಕು, ರಿವರ್ಸ್ ರೆಪೋ ದರ ಅಂದ್ರೆ ಏನಂತ ಗೊತ್ತಿರ್ಬೇಕು, CRR ಅಂದ್ರೆ ಏನಂತ ಗೊತ್ತಿರ್ಬೇಕು, SLR ಅಂದ್ರೆ ಗೊತ್ತಿರ್ಬೇಕು, OMO ಅಂದ್ರೆ ಗೊತ್ತಿರ್ಬೇಕು. ಹೌದಾ? ಸೊ ಬ್ಯಾಂಕ್ ದರ ಅಂದ್ರೆ ಗೊತ್ತಿರ್ಬೇಕು. ಈಗ ನಾವೆಲ್ಲ ಹೇಳಿದ್ರೆ ಮಾತ್ರನೇ ಇದು ಹೆಚ್ಚಿಸಿದ್ರೆ ಹಿಂಗ್ ಕಂಟ್ರೋಲ್ ಆಗತ್ತೆ ಅಂತ ಗೊತ್ತಾಗತ್ತೆ. ಹೌದಾ? ಮತ್ತೆ ಅದಕ್ಕೆ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ಹೌದಾ? ಎಸ್. ಇಷ್ಟಂತೂ ನೋಡ್ಕೊರಿ, ನೋಟ್ಸ್ ಮಾಡಿಟ್ಕರಿ. ಅಲ್ಲಿ ಇಲ್ಲಿ ಎರಡು ಲಿಂಕ್ ಇರುತ್ತೆ. ಸೊ ಇನ್ಫ್ಲೇಷನ್ಗೂ ಸ್ವಲ್ಪ ನಿಮ್ಮ ಒಂದು ಯಾವುದಕ್ಕೆ RBIಗೆ ಲಿಂಕ್ ಐತಿ, ಈ ತರ ಲಿಂಕ್ ಐತಿ, ಅದಕ್ಕೆ. ಅರ್ಥ ಆಯ್ತಾ? ನೆಕ್ಸ್ಟ್ ಗುಣಾತ್ಮಕ ಕ್ರಮಗಳಂತ ಕರಿತೀವಿ. ಮಾರ್ಜಿನಲ್ ರಿಕ್ವೈರ್ಮೆಂಟ್, ಕ್ರೆಡಿಟ್ ರೇಷನಿಂಗ್, ನೈತಿಕ ಮತ್ತೆ ಪ್ರಚಾರ ಅಂತ ಬರುತ್ತಾ ಇದರಲ್ಲೇ. ಹೌದಾ? ಸೊ ಈ ರೀತಿಯಾಗಿ ಇನ್ನೂ ಇದಾವೆ, ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಇದು ಕ್ವಾಂಟಿಟೇಟಿವ್. ಎಸ್, ಅದು ಜಸ್ಟ್ ಅ ಮಿನಿಟ್. ಇದು ಕ್ವಾಲಿಟೇಟಿವ್. ಎಸ್. ಇಲ್ಲಿ ನೆಕ್ಸ್ಟ್ ಥರ್ಡ್ ಒನ್ ಬರುತ್ತೆ ಆಡಳಿತಾತ್ಮಕ ಕ್ರಮಗಳು. ಎಸ್. ಸೊ ಕಪ್ಪು ಮಾರುಕಟ್ಟೆಯನ್ನ ತಡೆಗಟ್ಟೋದು, ಬ್ಲ್ಯಾಕ್ ಮಾರ್ಕೆಟ್ ಅಂತ ಕರಿತೀವಿ. ಏನ್ರಿ ಸರ್ ಬ್ಲ್ಯಾಕ್ ಇವನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ಸೊ ಇವು ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು. ಬ್ಲ್ಯಾಕ್ ಮಾರ್ಕೆಟ್ ಅಂತ ಕರಿತೀವಿ. ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಕಳ್ಳರು. ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಲಾಭದ ಆಸೆಗಾಗಿ, ಯಾವ ಆಸೆಗಾಗಿ? ಲಾಭದ ಆಸೆಗಾಗಿ. ಸೊ ಬೇಕಂತಾನೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ ಕಡೆ ಸ್ಟೋರ್ ಮಾಡಿ ಇಟ್ಬಿಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅವಾಗ ಏನಾಗುತ್ತೆ ಅಂದ್ರೆ ಟೊಮೊಟೊ ಬೆಲೆ ಏರಿಬಿಡುತ್ತೆ, ಅಥವಾ ನಿಮ್ಮ ಒಂದು ಈರುಳ್ಳಿ ಬೆಲೆ ಏರುತ್ತೆ. ಟೊಮೊಟೊ ಬೇಡ ನಮಗೆ, ಫೇವ್ರೇಟ್ ಈರುಳ್ಳಿ. ಹೌದಾ? ಎಸ್. ಸೊ ಈರುಳ್ಳಿ ಏನಾಗತ್ತಂದ್ರೆ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಈರುಳ್ಳಿ ಪ್ರೈಸ್ ಯಾಕೆ ಜಾಸ್ತಿ ಆಗತ್ತಂದ್ರೆ ಸೊ ಇವ್ರು ಏನ್ ಮಾಡ್ತಾರಂದ್ರೆ ಈರುಳ್ಳಿಗೆ ರೇಟ್ ಜಾಸ್ತಿ ಬರಲ್ಲ ಅಂತೇಳಿ ಕೆಲವೊಂದು ದಲ್ಲಾಳಿಗಳು, ಬ್ರೋಕರ್ಗಳು ಏನ್ ಮಾಡ್ತಾರಂದ್ರೆ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟುಬಿಡ್ತಾರ, ಅವ್ರನ್ನ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಸೊ ಯಾವಾಗ ಸೊ ಸ್ಟೋರೇಜ್ ಕಡಿಮೆ ಆಗತ್ತಾ, ಸಂಗ್ರಹಣೆ ಕಡಿಮೆ ಆಗತ್ತಾ, ಆಗ ಮಾರುಕಟ್ಟೆಗೆ ಸೊ ಕೊರತೆ ಉಂಟಾಗತ್ತ. ಈಗ ಇಲ್ಲಿ ಸ್ಟೋರೇಜ್ ಮಾಡ್ಕೊಳೋದ್ರಿಂದ ಮಾರುಕಟ್ಟೆಗೆ ಬರುವಂತಹ ಉಳ್ಳಾಗಡ್ಡಿ ಬರಲ್ಲ. ಉಳ್ಳಾಗಡ್ಡಿ ಬಂದಿಲ್ಲಪ್ಪ, ಈರುಳ್ಳಿ ಉಳ್ಳಾಗಡ್ಡಿನ ಉತ್ತರ ಕರ್ನಾಟಕದ ಅಂತಾರೆ, ಸೊ ಈರುಳ್ಳಿ ಅಂತಾರೆ, ತಲೆ ಕೆಡಿಸ್ಕೊಬಿಡ್ರಿ ನೀವು. ಸೊ ಈ ಒಂದು ಈರುಳ್ಳಿ ಮಾರುಕಟ್ಟೆಯಲ್ಲಿ ಸೊ ಬರೋದು ಕಡಿಮೆ ಆಗತ್ತೆ, ಸಪ್ಲೈ ಕಡಿಮೆ ಆಗುತ್ತೆ. ಯಾವಾಗ ಸಪ್ಲೈ ಕಡಿಮೆ ಆಗತ್ತಾ ಆಗ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗತ್ತಾ, ಡಿಮ್ಯಾಂಡ್ ಜಾಸ್ತಿ ಆದ್ರೆ ಅದ್ರ ಬೆಲೆ ಏನಾಗತ್ತಾ, ಜಾಸ್ತಿ ಆಗುತ್ತಾ ಹೋಗುತ್ತಾ. ಅದಕ್ಕೆ ಈ ಒಂದು ಬ್ಲ್ಯಾಕ್ ಮಾರ್ಕೆಟ್ ನ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡಬೇಕು, ಸಂಗ್ರಹಣ ತಡಿಬೇಕು. ಎಸ್. ಸೊ ಈ ಬ್ಲ್ಯಾಕ್ ಮಾರ್ಕೆಟ್ ನ ತಡೆದ್ರೆ ಏನಾಗತ್ತಾ, ಆಟೋಮೆಟಿಕಲಿ ಸೊ ಇನ್ಫ್ಲೇಷನ್ ಕಂಟ್ರೋಲಿಗೆ ಬರುತ್ತೆ. ಎಸ್. ನೆಕ್ಸ್ಟ್ ನಿರ್ಬಂಧಿತ ವಸ್ತುಗಳ ರಫ್ತು ನಿಷೇಧ. ನಿರ್ಬಂಧತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಏನಾಗಿರುತ್ತಾ, ನಮ್ಗ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಅನ್ಕೊಳ್ರಿ,
ಅಕ್ಕಿ ನಾವೇ ಜಾಸ್ತಿ ಬರೋದು ಆಫ್ಟರ್ ಚೈನಾ, ಹೌದಾ. ಬಟ್ ಅಕ್ಕಿ ಏನಾಗಿರುತ್ತಾ, ಏನೋ ಮಳೆಗಳು ಫ್ಲಡ್ಸ್ ಬಂದಿರ್ತವೆ, ಕೊಚ್ಕೊಂಡು ಹೋಗಿರ್ತವೆ, ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ. ಈಗ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ ಅಂತ ಗೊತ್ತು ತಾನೆ. ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ ಅಂತ ಗೊತ್ತಾದ್ಮೇಲೂ ಗೌರ್ಮೆಂಟ್ ಏನ್ ಹೇಳುತ್ತಪ್ಪ ಅಂದ್ರೆ, ನೋಡ್ರಪ್ಪ ಈ ವರ್ಷ ಪ್ರೊಡಕ್ಷನ್ ಕಡಿಮೆ ಆಗೈತಿ. ಏನ್ ಕಡಿಮೆ ಆಗೈತಿ? ಪ್ರೊಡಕ್ಷನ್ ಕಡಿಮೆ ಆಗೈತಿ. ನೀವೇನ್ ಮಾಡ್ಬೇಡ್ರಿ, ರಫ್ತು ಮಾಡ್ಬೇಡ್ರಿ. ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಜನರಿಗೆ ಶಾರ್ಟೇಜ್ ಆಗತ್ತಾ, ಫುಡ್ ಶಾರ್ಟೇಜ್ ಆದಾಗ ಮತ್ತೆ ಅದರದ್ದು ಪ್ರೈಸ್ ಏನಾಗತ್ತಾ, ಏರಿಕೆ ಆಗತ್ತಾ, ಹೌದಾ. ಇಷ್ಟು ಹೇಳಿದ ಮೇಲೂ ಏನ್ ಮಾಡ್ತಾರಪ್ಪ ಅಂದ್ರೆ ಜನ ಲಾಭದ ಆಸೆಗಾಗಿ, ಯಾವ ಆಸೆಗಾಗಿ? ಲಾಭದ ಆಸೆಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಅಗೇನ್ ಎಕ್ಸ್ಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ರಫ್ತು ನಿಷೇಧ ಮಾಡಿದ್ರು ಸೊ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಹಂಗೆ ರಫ್ತುನ ಮಾಡ್ತಾ ಇರ್ತಾರೆ. ಸೊ ಅಂತದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹುಡುಕಿ ರಫ್ತುನ ನಿಷೇಧ ಮಾಡ್ಬೇಕು. ಎಸ್. ಸೊ ಬೇಡಿಕೆ ಎಳೆಯುವಲ್ಲ ಸೆಳೆಯುವ ಇದು. ಎಸ್. ಹಣದುಬ್ಬರ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳ ಪೂರೈಕೆಯನ್ನ ಸುಗಮಗೊಳಿಸಬೇಕು. ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಹೇಳಿದ್ದು, ಹೌದಾ. ಸೊ ಬೇಡಿಕೆ ಸೆಳೆತ ಅಂದ್ರೆ ಏನು? ಪೂರೈಕೆ ಕಡಿಮೆ ಇರುತ್ತಾ, ಸೊ ಆಗ ಪೂರೈಕೆ ಅಭಾವದಿಂದ ಏನಾಗತ್ತಾ, ಬೇಡಿಕೆ ಜಾಸ್ತಿ ಆಗತ್ತ ಅಂತ ಹೇಳಿದ್ದೆ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಹೌದಾ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ, ಹೌದಾ. ಸೊ ಆ ಟೈಮಲ್ಲಿ ನಾವು ಸರಕುಗಳನ್ನ ಏನ್ ಮಾಡ್ಬೇಕು? ಪುಷ್ ಮಾಡ್ಬೇಕಂದ್ರೆ ಇಂಪೋರ್ಟ್ ಅನ್ನ ಮಾಡ್ಕೋಬೇಕು, ಇಂಪೋರ್ಟ್ ಮಾಡ್ಕೊಂಡು ಪುಷ್ ಮಾಡ್ಬೇಕು ಸರಕುಗಳನ್ನ. ಎಸ್. ಕೆಲವೊಂದು ಟೈಮಲ್ಲಿ ಈರುಳ್ಳಿ ಶಾರ್ಟೇಜ್ ಆದಾಗ ಸೊ ಬೇಡಿಕೆ ಜಾಸ್ತಿ ಆಗುತ್ತೆ ತಾನೆ. ಅವಾಗ ಏನ್ ಮಾಡ್ತೀವಿ ನಾವು? ಚೈನಾದಿಂದ ಈರುಳ್ಳಿನ ತರಿಸ್ಕೊಂಡು ಸೊ ಇಂಪೋರ್ಟ್ ನ ಫುಲ್ಫಿಲ್ ಮಾಡ್ತೀವಿ, ಹೌದಾ. ಸೊ ಏನಕ್ಕೆ? ಹಣದುಬ್ಬರ ಉಂಟಾಗಬಾರದನ್ನ ಕಾರಣಕ್ಕಾಗಿ, ಹೌದಾ. ಸೊ ಭವಿಷ್ಯದ ವ್ಯಾಪಾರವನ್ನ ಸ್ಥಗಿತಗೊಳಿಸುವುದು. ಸೊ ಹಣದುಬ್ಬರ ಸಂದರ್ಭದಲ್ಲಿ ಸೊ ನಾವು ಜಾಸ್ತಿ ಏನ್ ಮಾಡ್ತೀವಪ್ಪ ಅಂದ್ರೆ ಭವಿಷ್ಯದ ವ್ಯಾಪಾರ ಅಂದ್ರೆ ವಿದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಅವುಗಳನ್ನ ಸ್ಥಗಿತಗೊಳಿಸುದು. ಯಾಕಂದ್ರೆ ನಮ್ಮ ಹತ್ರನೇ ಪ್ರೊಡಕ್ಷನ್ ಇಲ್ಲ, ನೀವು ಬೇರೆಯವರಿಗೆ ರಫ್ತು ಮಾಡ್ತೀರಂದ್ರೆ ಮತ್ತೆ ಇಲ್ಲಿರೋರು ಏನ್ ತಿನ್ಬೇಕು? ನಾಟ್ ಓನ್ಲಿ ಈರುಳ್ಳಿ, ನಾಟ್ ಓನ್ಲಿ ಅಕ್ಕಿ, ನಾನು ಎಲ್ಲಾ ವಸ್ತುಗಳನ್ನ ಹೇಳ್ತಾ ಇದ್ದೀನಿ. ಎಲ್ಲಾ ವಸ್ತುಗಳು ನೀವು ಬರೀ ರಫ್ತು ಮಾಡ್ಕೊಂಡು ನನಗೆ ಲಾಭ ಬರುತ್ತಂದ್ರೆ ಮತ್ತೆ ಇಲ್ಲಿರತಕ್ಕಂತಹ ವಸ್ತುಗಳ ಬೆಲೆ ಏನ್ ಮಾಡ್ತದ್ರಿ? ಸೊ ಇನ್ಶಿಯಲಿ ನೀವ್ ಏನ್ ಮಾಡ್ತಿದ್ರ? ಜಾಸ್ತಿ ಮಾಡ್ತಾ ಇದೀರಾ. ಏನ್ ಮಾಡ್ತಾ ಇದ್ರ? ಜಾಸ್ತಿ ಮಾಡ್ತಾ ಇದ್ರ. ಎಸ್. ಸೊ ಇದು. ಸೊ ಓಕೆ, ಈಗ ಕಂಟ್ರೋಲ್ ಮಾಡಿರ್ತಾನೆ. ಯಾವ ರೀತಿ ಕಂಟ್ರೋಲ್ ಮಾಡ್ತೀವಿ? ಒಂದು ಗುರಿಗಳನ್ನ ಹಾಕೊಂಡಾರ, ಹೌದಾ. ಹಣದುಬ್ಬರ ಗುರಿ, ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತೀವಿ. ಇನ್ಫ್ಲೇಷನ್ ಟಾರ್ಗೆಟ್ ಒಂದು ಆಯ್ಕೆನಾ ಅಥವಾ ಒಂದು ಅಗತ್ಯನ? ಸೊ ಚರ್ಚಿಸಿ ಅಂತೇಳಿ ಸೊ ನಿಮ್ಗೆ UPSC ಮೇನ್ಸ್ ಅಲ್ಲಿ ಕೇಳ್ಬೋದು. ಎಸ್. ಚರ್ಚಿಸಿ ಅಂತೇಳಿ ಕೇಳ್ಬೋದು. ಎಸ್. ಸೊ ಈ ಇನ್ಫ್ಲೇಷನ್ ಟಾರ್ಗೆಟ್ ಮಾಡ್ಬೇಕಂದ್ರೆ ಜಸ್ಟ್ ಅ ಮಿನಿಟ್. ಎಸ್. ಸೊ ಹಣದುಬ್ಬರ ಗುರಿ, ಸ್ವಲ್ಪ ನೀರು ಕುಡಿದಾಗ ಎನರ್ಜಿ ಬರುತ್ತೆ, ಮತ್ತೆ ಸ್ವಲ್ಪ ಜಾಸ್ತಿ ಎನರ್ಜಿಯಿಂದ ನಿಮ್ ಜೊತೆ ಪಾಠ ಮಾಡ್ಬೋದು. ಅರ್ಥ ಆಯ್ತಾ? ಹಾ, ಎಸ್, ಅರ್ಥ ಆಗತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಎಸ್. ಸೊ ಇಲ್ಲಿ ಉರ್ಜಿತ್ ಪಟೇಲ್ ಸಮಿತಿ ಅಂತ ಸಮಿತಿ ಬರುತ್ತೆ. ಇಂಪಾರ್ಟೆಂಟ್ ಇದು. ಪುಣ್ಯಾತ್ಮ 24ನೇ ಗವರ್ನರ್ ಇದ್ದ, ಹೌದಾ, ಉರ್ಜಿತ್ ಪಟೇಲ್ ಅಂತ. ಸೊ ಇವ್ರನ್ನ ನಾವೇನಂತ ಕರಿತೀವಿ ಅಂತೇಳಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಯಾರು ನೋಡ್ಕೊಂಡ್ ನೋಡ್ಕೊಂಬರ್ರಿ. ನೋಡ್ಕೊಂಬಂದ್ರೆ ಸೊ ಕೆಳಗೆ ಕಮೆಂಟ್ ಮಾಡ್ರಿ. ಉರ್ಜಿತ್ ಪಟೇಲ್ ಅವ್ರನ್ನ ಏನಂತ ಕರಿತೀವಿ. ಎಸ್. ಸೊ 2013ರಲ್ಲಿ ಏನ್ ಮಾಡ್ತಾರೆ? ನೇಮಿಸ್ತಾರೆ ಒಂದು ಕಮಿಟಿಗೆ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಹಣಕಾಸು ನೀತಿ ಚೌಕಟ್ಟು ಪರಿಷ್ಕರಿಸಲು, ಸೊ ಮಾನಿಟರಿ ಪಾಲಿಸಿ ಫ್ರೇಮ್ ವರ್ಕ್ ಅಂತ ಕರಿತೀವಿ. ಎಸ್. ಸೊ ಇದನ್ನ ಬಲಪಡಿಸಲು, ಹಣಕಾಸು ನೀತಿಯನ್ನ ನಿರ್ವಹಣೆ ಮಾಡಲು ಸೂಕ್ತವಾದ ನಾಮಮಾತ್ರ ಆಧಾರವನ್ನು ಶಿಫಾರಸು ಮಾಡ್ತಾರೆ. ಒಂದು ಬೇಸ್ ನ ಶಿಫಾರಸು ಮಾಡ್ತಾ ಹೋಗ್ತಾರೆ. ಸೊ ಇದ್ರ ವರದಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ 2014ರಲ್ಲಿ ವರದಿ ಕೊಡ್ತಾರೆ. ಎಷ್ಟರಲ್ಲಿ ಕೊಡ್ತಾರೆ? 2014ರಲ್ಲಿ ಇದರ ವರದಿಯನ್ನ ಕೊಡ್ತಾ ಹೋಗ್ತಾರೆ. ಸೊ ಒಂದೇ ಒಂದು ಉದ್ದೇಶದ ಮೇರೆಗೆ ಕೇಂದ್ರೀಕರಿಸಲು ಶಿಫಾರಸು ಮಾಡಿತು, ಅದಂದ್ರೆ ಹಣದುಬ್ಬರ ಗುರಿ. ಯಾವ ಗುರಿ? ಹಣದುಬ್ಬರ ಗುರಿ. ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತೀವಿ. ನಾಳೆ ನಿಮಗೆ ಕೇಳಬಹುದು, ವಾಟ್ ಯು ಮೀನ್ ಬೈ ಇನ್ಫ್ಲೇಷನ್ ಟಾರ್ಗೆಟ್? ಟಾರ್ಗೆಟ್ ಅಂದ್ರೆ ಏನಿಲ್ಲ. ಸೊ ಇನ್ಫ್ಲೇಷನ್ ಟಾರ್ಗೆಟ್, IT ಇನ್ಫ್ಲೇಷನ್ ಟಾರ್ಗೆಟ್. ಹಣದುಬ್ಬರ ಗುರಿ ಎಂದರೇನು? ಯಾವ ಬುಕ್ ಅಲ್ಲಿಲ್ಲ. ಎಸ್. ಸೊ ಒಂದು ನಿರ್ದಿಷ್ಟ ವಾರ್ಷಿಕ ಹಣದುಬ್ಬರ ದರವನ್ನು ಸಾಧಿಸಲು ಹಣಕಾಸು ನೀತಿಯನ್ನು ಸರಿಹೊಂದಿಸುವುದರ ಮೇಲೆ ಕೇಂದ್ರೀಕರಿಸುವ ಕೇಂದ್ರ ಬ್ಯಾಂಕಿಂಗ್ ನ ಒಂದು ನೀತಿ. ಹಣದುಬ್ಬರ ಗುರಿ ಅಂದ್ರೆ ಏನಿಲ್ಲ, ಇದು ಹಣಕಾಸು ನೀತಿಯಿಂದ. ಎಸ್. ಒಂದು ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತಂದ್ರೆ ಹಣಕಾಸು ನೀತಿಯಿಂದ ಇನ್ಫ್ಲೇಷನ್ ನ ಸೊ ಸ್ಟೇಬಲ್ ಆಗಿ ಮೇಂಟೈನ್ ಮಾಡುತ್ತ. ಒಂದು ನಿರ್ದಿಷ್ಟ ಗುರಿಯನ್ನ ಹಾಕೊಂಡು ಆ ಗುರಿಯನ್ನ ಸಾಧಿಸಲು ಸೊ ಮಾನಿಟರಿ ಪಾಲಿಸಿ. ಎಸ್. ಸೊ ಹಣಕಾಸು ನೀತಿಯನ್ನ ಏನ್ ಮಾಡುತ್ತಾ? ಸೊ ಒಂದು ಚೌಕಟ್ಟನ್ನ ರೆಡಿ ಮಾಡ್ಕೊಳ್ತಾ, ಆ ಚೌಕಟ್ಟಿನ ಒಳಗಡೆ ಇವರು ಹಣದುಬ್ಬರವನ್ನ ನಿಯಂತ್ರಣ ಮಾಡ್ಬೇಕು. ಅಂದ್ರೆ ಟಾರ್ಗೆಟ್ ಹಾಕೊಂಡಿರ್ತಾರೆ. 4% ಅಂದ್ರೆ 4%. ಸೊ ನಾವು 4%ಗಿಂತ ಸೊ ಕಡಿಮೆ ಬರಂಗಿಲ್ಲ, ಹಂಗಂತೇಳಿ 4%ಗಿಂತ ಜಾಸ್ತಿ ಬರಂಗಿಲ್ಲ. ನೆಕ್ಸ್ಟ್ ಹೇಳ್ತೀನಿ. ಆ ಟಾರ್ಗೆಟ್ ಎಷ್ಟು ಹಾಕೊಂಡಿರ್ತಾರೆ ಅಂದ್ರೆ 4 ± 2 ಅಂದ್ರೆ ಮುಂದೆ ಹೇಳ್ತೀನಿ, ಡೋಂಟ್ ವರಿ. ಎಸ್. ಸೊ ಕಟ್ಟುನಿಟ್ಟಾದ ಗುರಿ. ಸೊ ಹಣದುಬ್ಬರ ಗುರಿಯಲ್ಲೇ 2 ರೀತಿ ಗುರಿ ಇರ್ತವೆ. ಒಂದು ಕಟ್ಟುನಿಟ್ಟಾದ ಗುರಿ ಅಂತ ಕರಿತೀವಿ. ಸೊ ಕಟ್ಟುನಿಟ್ಟಾದ ಗುರಿ ಅಂದ್ರೆ ಸೊ ಹಾರ್ಡ್ ಟಾರ್ಗೆಟ್ ಅಂತ ಕರಿತೀವಿ.
ಸೊ ಏನಾಗತ್ತಾ, ಸೊ ಟೈಟ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತಾನು ಕರಿಬಹುದು. ಸೊ ಕೇಂದ್ರ ಬ್ಯಾಂಕಿಂಗ್ ಏನಾಗತ್ತಂದ್ರೆ ಹಣದುಬ್ಬರವನ್ನ ಒಂದು ನಿರ್ದಿಷ್ಟ ಗುರಿ ಹತ್ತಿರ ಸಾಧ್ಯವಾದಷ್ಟು ಇರಿಸಿಕೊಳ್ಳುವುದು ಮಾತ್ರ ಕಾಳಜಿ ವಹಿಸಿದಾಗ ಇದನ್ನ ಬಳಸಲಾಗುತ್ತದೆ. ಅಂದ್ರೆ ಇನ್ಫ್ಲೇಷನ್ ಕರೆಕ್ಟ್ ಆಗಿ 4% ಮಾತ್ರ ಮೇಂಟೈನ್ ಮಾಡ್ಬೇಕು ನಾನು. ಸೊ ಕಟ್ಟುನಿಟ್ಟಾದ ಕ್ರಮಗಳನ್ನ ಸೊ ಏನ್ ಮಾಡ್ತೀನಿ, ಕಟ್ಟುನಿಟ್ಟಾದ ಕ್ರಮಗಳನ್ನ, ಸೊ ಗುರಿಗಳನ್ನ ಹಾಕೋತೀನಿ. ಆ ಕ್ರಮಗಳನ್ನ ಜಾರಿ ಮಾಡೋದರ ಮುಖಾಂತರ ಟೈಟ್ ಮಾನಿಟರಿ ಪಾಲಿಸಿ, ಲೂಸ್ ಮಾನಿಟರಿ ಪಾಲಿಸಿ ಅಂತ ಬರುತ್ತಾ. ಮುಂದೆ ಹೇಳ್ತೀನಿ, ಹಾಕಿಶ್ ಮಾನಿಟರಿ ಪಾಲಿಸಿ, ಡಾವಿಶ್ ಮಾನಿಟರಿ ಪಾಲಿಸಿ ಅಂತ ಬರುತ್ತಾ. ಈ ಪದಗಳು ಇವತ್ತೇ ಕೇಳಿರ್ತೀರಿ ಕೆಲವೊಬ್ರು, ಇರ್ಲಿ ಪರವಾಗಿಲ್ಲ, ಇವೆಲ್ಲ UPSC ಕಾನ್ಸೆಪ್ಟ್ಗಳು. ಹೌದಾ, ಯಾವ ಕಾನ್ಸೆಪ್ಟು? UPSC ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಇದನ್ನ ಬಳಸಲಾಗತ್ತಾ, ಯಾವ್ದನ್ನ? ಸೊ ಕಟ್ಟುನಿಟ್ಟಾದ ಹಣದುಬ್ಬರ ಗುರಿ. ಸೊ ನೆಕ್ಸ್ಟ್ ಹೊಂದಿಕೊಳ್ಳಬಹುದಾದ ಹಣದುಬ್ಬರ ಗುರಿ. ಸೊ ಅಡ್ಜಸ್ಟೆಡ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತೀವಿ. ಅಡ್ಜಸ್ಟೆಡ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತಾ ಹೋಗ್ತೀವಿ. ಇದು ಎರಡನೇದು. ಅದು ಒಂದನೇದು. ಕೇಂದ್ರ ಬ್ಯಾಂಕ್ ಏನ್ ಮಾಡುತ್ತಾ, ಬಡ್ಡಿ ದರ, ವಿನಿಮಯ ದರ ಮತ್ತೆ ಉತ್ಪಾದನೆ ಮತ್ತು ಉದ್ಯೋಗ ಸ್ಥಿರತೆಯಂತಹ ಇತರ ವಿಷಯಗಳ ಬಗ್ಗೆ ಕಾಳಜಿ ವಹಿಸಿದಾಗ ಇದನ್ನ ಬಳಸ್ಕೊಳ್ತಾರೆ. ಸೊ ಬಡ್ಡಿ ದರ ಏನ್ ಮಾಡ್ತಾರೆ, ವಿನಿಮಯ ದರ ಏನ್ ಮಾಡ್ತಾರೆ, ಉತ್ಪಾದನೆ ಏನ್ ಮಾಡ್ತಾರೆ, ಉದ್ಯೋಗ ಸ್ಥಿರತೆ ಏನ್ ಮಾಡ್ತಾರೆ, ಇವುಗಳ ಮೇಲೆ ಜಾಸ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಕಾಳಜಿ ವಹಿಸಿದಾಗ ಸೊ ಹೊಂದಿಕೊಳ್ಳುವ ಅಡ್ಜಸ್ಟಬಲ್ ಇನ್ಫ್ಲೇಷನ್ ಟಾರ್ಗೆಟ್ ಅಂತ ಕರಿತಾ ಹೋಗ್ತೀವಿ. ಭಾರತದಲ್ಲಿ ಹಣದುಬ್ಬರ ಗುರಿ ಏಕೆ ಅಗತ್ಯ? ಯಾಕೆ ನಾವು ಇನ್ಫ್ಲೇಷನ್ ನ ಟಾರ್ಗೆಟ್ ಮಾಡ್ಬೇಕು? ಹೌದಾ, ಇನ್ಫ್ಲೇಷನ್ ನಾವೇನ್ ಮಾಡ್ಬೇಕು, ಟಾರ್ಗೆಟ್ ಮಾಡ್ಬೇಕು. ಸೊ ಒಂದು ವರದಿ ಪ್ರಕಾರ ಏನಂತಂದ್ರೆ ಇದು ಅಗತ್ಯವಾಗಿದೆ. ಇನ್ಫ್ಲೇಷನ್ ನಾವು ಟಾರ್ಗೆಟ್ ಮಾಡಲೇಬೇಕು. ಯಾಕೆ? ಏಕೆಂದರೆ ನೋಡ್ತಾ ಹೋಗಿ, ಇನ್ಫ್ಲೇಷನ್ ನ ಟಾರ್ಗೆಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? ಸೊ ಈಗ ಜಾಗತಿಕ ಬಿಕ್ಕಟ್ಟಿನ ನಂತರ ಅಂದ್ರೆ ನಾವೇನು ಪ್ರಪಂಚದಲ್ಲಿ ಒಂದು ಜಾಗತಿಕ ಬಿಕ್ಕಟ್ಟು ಉಂಟಾಯ್ತು ತಾನೆ. ಎಕನಾಮಿ ಸ್ಲೋ ಡೌನ್ ಆಯ್ತು ತಾನೆ, ಆರ್ಥಿಕ ಮುಗ್ಗಟ್ಟಾಯ್ತು ತಾನೆ. ಅದರ ನಂತರ ಹೆಚ್ಚಿನ ಅವಧಿಯಲ್ಲಿ ನೈಜ ಬಡ್ಡಿ ದರಗಳು ನಕಾರಾತ್ಮಕವಾಗಿ ಉಳಿದಿವೆ. ಬಡ್ಡಿ ದರಗಳು ಏನಾಗಿದಾವೆ, ನೆಗೆಟಿವ್ ಅಲ್ಲೇ ಉಳಿದುಕೊಂಡಿವೆ. ಹೌದಾ, ನಿರಂತರವಾಗಿ ಹೆಚ್ಚಿನ ಮಟ್ಟದ ಹಣದುಬ್ಬರದಿಂದಾಗಿ ಬಾಹ್ಯ ಸ್ಪರ್ಧೆ ಕ್ಷೀಣಿಸುತ್ತದೆ. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ನಮ್ಮ ಮನಿ ವ್ಯಾಲ್ಯೂ ಏನಾಗತ್ತಾ, ಕಡಿಮೆ ಆಗತ್ತಾ. ಮನಿ ವ್ಯಾಲ್ಯೂ ಕಡಿಮೆ ಆದ್ರೆ ನಾವು ವಿದೇಶದಂದ್ರೆ ಬಾಹ್ಯ ಸ್ಪರ್ಧೆ ಅಂದ್ರೆ ನಾವು ಇನ್ಫ್ಲೇಷನ್ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡ್ತೀವಲ್ಲ, ಅಲ್ಲಿ ಏನಾಗತ್ತಂದ್ರೆ ನಮ್ಮ ಸ್ಪರ್ಧೆ ಇರಲ್ಲ. ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ಮ ಸ್ಪರ್ಧೆ ಏನಾಗತ್ತಾ, ಪೂರಾ ಕಡಿಮೆ ಆಗತ್ತಾ. ಯಾಕೆ? ಬಿಕಾಸ್ ಆಫ್ ವ್ಯಾಲ್ಯೂ ಡೌನ್ ಇರುತ್ತಾ ನಮ್ದು ಮನಿದು. ಯಾಕೆ ಮನಿ ವ್ಯಾಲ್ಯೂ ಡೌನ್ ಆಗತ್ತಾ? ಇನ್ಫ್ಲೇಷನ್ ಜಾಸ್ತಿ ಇರುತ್ತಾ. ಏನಿರುತ್ತಾ? ಇನ್ಫ್ಲೇಷನ್ ಜಾಸ್ತಿ ಇರುತ್ತಾ. ಈ ರೀತಿಯಾಗಿ ಸ್ಪರ್ಧೆ ಕ್ಷೀಣಿಸಬಾರದು ಅನ್ನೋ ಕಾರಣಕ್ಕೆ ಹಣದುಬ್ಬರದಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಚಿನ್ನ ಆಮದು ಹೆಚ್ಚಾಗತ್ತಾ? ಹೌದು, ಇದು ಚಾಲ್ತಿ ಖಾತೆ ಕೊರತೆಯನ್ನ ಹೆಚ್ಚಿಸಲು ಕಾರಣ ಆಗತ್ತೆ ನೋಡ್ರಿ. ಚಿನ್ನ ಆಮದು ಯಾವ್ದಾ? ಚಿನ್ನ, ಗೋಲ್ಡ್ ಅಂತ ಕರಿತೀವಿ. ಹೌದಾ, ನಿಮ್ ಚಿನ್ನ ಅಲ್ಲ, ಈ ಚಿನ್ನ. ಹೌದಾ, ಈ ಒಂದು ಚಿನ್ನ, ಯಾವೊಂದು ಚಿನ್ನ? ಆಮದು ಏನಾಗತ್ತಾ, ಹೆಚ್ಚಳಾಗತ್ತಾ. ಆಮದು ಜಾಸ್ತಿ ಮಾಡ್ಕೋತ. ಹೌದು, ನಾವು ಜಾಸ್ತಿ ಆಮದು ಮಾಡ್ಕೋತ. ಯಾಕಂದ್ರೆ ಭಾರತದಲ್ಲಿ ಚಿನ್ನದ ಪ್ರಿಯರೇ ಜಾಸ್ತಿ. ಹೌದಾ, ಲೇಡೀಸ್ ಅಂತೂ ಒಂದು ಪ್ರೆಸ್ಟೀಜಿಯಸ್ ಸಿಂಬಲ್ ಆಗಿ ತಗೊಂಡ್ಬಿಟ್ರ. ಅಂದ್ರೆ ಯಾರು ಜಾಸ್ತಿ ಬಂಗಾರ ಜಾಸ್ತಿ ಹಾಕೋತಾರ ಅವ್ರ ಹತ್ರ ಜಾಸ್ತಿ ದುಡ್ಡು ಐತ ಅಂತ ಅರ್ಥ. ಹೌದಾ, ಅದೊಂದು ಪ್ರೆಸ್ಟೇಜ್ ತಗೊಂಡ್ಬಿಟ್ರ. ಹೌದಾ, 4 ತೊಲೆ 5 ತೊಲೆ ಹಾಕೊಳ್ಳೋದು, ಬಂಗಾರ ಮಾಡಿಸ್ಕೊಳ್ಳೋದು, ಹಾಕೊಳ್ಳೋದು ಹೋಗುದು, ಹಾಕೊಳ್ಳೋದು ಹೋಗುದು. ಹೌದಾ, ಇದರಿಂದ ಏನಾಗುತ್ತೆ, ಚೈನ್ ಸ್ನ್ಯಾಚಿಂಗ್ ಆಗುತ್ತೆ. ನಮ್ ಜನಕ್ಕೆ ಹೆಂಗಂದ್ರೆ ಒಟ್ಟು ತೋರಿಸ್ಕೋಬೇಕು ನಾವು, ನನ್ನ ಹತ್ರ ಇಷ್ಟು ಬಂಗಾರ ಐತಿ, ನಾ ಇಷ್ಟ ಇದೀನಿ, ನಾನು ಭಾರಿ ಇದೀನಿ, ನಾ ಹಂಗ ಇದೀನಿ, ನಾ ಹಿಂಗೆ ಇದೀನಿ. ಹೌದಾ, ಇದರಿಂದ ಏನಾಗುತ್ತಾ, ಭಾರತದಲ್ಲಿ ಚಿನ್ನದ ಡಿಮ್ಯಾಂಡ್ ಜಾಸ್ತಿ ಐತಿ. ಇವಾಗ ಆಲ್ಮೋಸ್ಟ್ ಅಲ್ಲಿ 1 ಲಕ್ಷ ಕ್ರಾಸ್ ಆಗ್ಬಿಡುತ್ತೆ ಆಲ್ರೆಡಿ. ಹೌದಾ, ನೆಕ್ಸ್ಟ್ ಇನ್ನೊಂದು 10 ವರ್ಷದಲ್ಲಿ 2 ಲಕ್ಷ ಆದ್ರೂ ಚಿಂತೆ ಇಲ್ಲ. ಹೌದಾ, 10 ಗ್ರಾಮ್ ಗೋಲ್ಡ್ 2 ಲಕ್ಷ ಆದ್ರೆ ಆಶ್ಚರ್ಯ ಪಡಬೇಕಾಗೇನಿಲ್ಲ. ಹೌದಾ, ಈ ಇಂಪೋರ್ಟ್ ಜಾಸ್ತಿ ಮಾಡ್ಕೊಂಡ್ರೆ ನಾವು ಚಾಲ್ತಿ ಖಾತೆ ಕೊರತೆಯನ್ನು ಅನುಭವಿಸ್ತೀವಿ. ಏನ್ರಿ ಸರ್ ಚಾಲ್ತಿ ಖಾತೆ ಅಂದ್ರೆ? ಚಾಲ್ತಿ ಖಾತೆ ಅಂದ್ರೆ ಕರೆಂಟ್ ಅಕೌಂಟ್ ಅಂತ ಕರಿತೀವಿ. ವಿದೇಶಿ ವ್ಯಾಪಾರ ಹೇಳ್ತೀನಿ, ಸ್ವಲ್ಪ ನಾರ್ಮಲ್ ಹೇಳ್ಬಿಡ್ತೀನಿ ಕೇಳ್ರಿ. ಈ ಒಂದು ಚಾಲ್ತಿ ಖಾತೆ ಏನ್ ಮಾಡುತ್ತಂದ್ರೆ, ಒಂದು ದೇಶ ಒಂದು ಆರ್ಥಿಕ ವರ್ಷದಲ್ಲಿ ಉತ್ಪಾದನೆ ಮಾಡಲಾದ ಸರಕುಗಳು, ಸೇವೆಗಳು, ವರ್ಗಾವಣೆಗಳು, ಆಮದು ಮಾಡಿಕೊಂಡ ಸರಕುಗಳು, ಸೇವೆಗಳು, ವರ್ಗಾವಣೆಗಳ ನಡುವಿನ ವ್ಯತ್ಯಾಸ. ಈ ವ್ಯತ್ಯಾಸವನ್ನ ಏನಂತ ಕರಿತೀವಪ್ಪ ಅಂದ್ರೆ ಚಾಲ್ತಿ ಖಾತೆ ಅಂತ ಕರಿತೀವಿ. ಇಲ್ಲಿ ವ್ಯತ್ಯಾಸ ಅಂದ್ರೆ ಇಲ್ಲಿ ಆಮದು ಜಾಸ್ತಿ ಮಾಡ್ಕೊಂಡ್ರೆ ಕೊರತೆ ಉಂಟಾಗತ್ತಾ, ರಫ್ತು ಜಾಸ್ತಿ ಮಾಡಿದ್ರೆ ನಮಗೇನಾಗತ್ತ, ಸರ್ಪ್ಲಸ್ ಆಗತ್ತಾ. ಚಾಲ್ತಿ ಖಾತೆ ಕೊರತೆಯನ್ನ ಹೆಚ್ಚಿಸಲು ಕಾರಣವಾಗತ್ತೆ ಯಾವುದು? ಹಣದುಬ್ಬರ. ಎಲ್ಲದಕ್ಕೂ ಹಣದುಬ್ಬರನೇ ಮೇಜರ್ ಕಾರಣ. ಯಾವ ಕಾರಣ? ಹಣದುಬ್ಬರನೇ ಮೇಜರ್ ಕಾರಣ. ಹಾಗಾದ್ರೆ ನಿರಂತರ ಹೆಚ್ಚಿನ ಹಣದುಬ್ಬರದಿಂದಾಗಿ ವಿನಿಮಯ ದರವು ನಿರಂತರವಾಗಿ ದುರ್ಬಲಗೊಳ್ಳುತ್ತದೆ. ಎಕ್ಸ್ಚೇಂಜ್ ರೇಟ್ ಏನಾಗತ್ತಾ, ನಮ್ದು ಡಾಲರ್ ಎದುರು
ಸೊ ನಿಮ್ಮ ರೂಪಾಯಿ ಈಗಲೂ ಕಡಿಮೆ ಐತಿ. ಈಗ $1 ಈಕ್ವಲ್ಸ್ ಟು ಎಷ್ಟು ಕೊಡ್ತಾ ಇದೀವಿ? 88 ರೂಪಾಯಿ ಕೊಡ್ತಾ ಇದೀವಿ. ಅದು ನೆಕ್ಸ್ಟ್ 100 ರೂಪಾಯಿ ಹೋದ್ರು ಚಿಂತಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಯು ಓನ್ಲಿ. ಇಲ್ಲಿ ಹಣದುಬ್ಬರ ಜಾಸ್ತಿ ಮಾಡ್ರಿ, ಮತ್ತೆ ಏನೋ ಇಂಪೋರ್ಟ್ ಜಾಸ್ತಿ ಮಾಡ್ಕೋತಾ ಇದ್ರಿ, ಆಮದು ಜಾಸ್ತಿ ಮಾಡ್ಕೋತಾ ಇದ್ರಿ. ಇದರಿಂದ ಏನಾಗತ್ತಾ? ಇಷ್ಟೆಲ್ಲ ಕಾರಣಗಳು ಆಗ್ತಾವ ನೋಡ್ರಿ, ಇಷ್ಟೆಲ್ಲ ಕಾರಣಗಳು ಆಗ್ತಾ ಹೋಗ್ತವೆ. ಸೊ ಹಣದುಬ್ಬರ ಹೆಚ್ಚಳದಿಂದ ಭಾರತದ ಆರ್ಥಿಕತೆಯಲ್ಲಿ ಅಸಮಾನತೆ, ಇನ್ಇಕ್ವಾಲಿಟಿ ಏರಿಕೆ ಆಗತ್ತಾ? ಸೊ ಹಣದುಬ್ಬರ ಗುರಿಗಾಗಿ ನಾಮಮಾತ್ರ ಆಧಾರವಾಗಿ CPI ಅಥವಾ WPI ನ ಬಳಸ್ತಾರೆ. ಯಾವ್ದನ್ನ ತಗೋತಾರೆ ಕನ್ಸಿಡರ್ ಆಗಿ? ಆಕ್ಚುಲಿ ಈಗ ಪ್ರೆಸೆಂಟ್ CPI ನೇ ಬಳಸ್ತಾರೆ. ಮುಂದೆ ಐತಿ ಇಲ್ಲಿ ನೋಡ್ರಿ. ಹಣಕಾಸು ನೀತಿಯನ್ನು ಸ್ಥಿರತೆಗೊಳಿಸಲು ಸಮಿತಿಯು WPI ಅಂದ್ರೆ ಆಹಾರ ಇಂಧನ ಹೊರತುಪಡಿಸಿ ಆಧಾರಿತ ಹಣದುಬ್ಬರ ಗುರಿ ಬದಲಾಗಿ ಅಂದ್ರೆ WPI ನ ಕನ್ಸಿಡರ್ ಮಾಡಲ್ಲ, ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ CPI ಅಳವಡಿಸಿಕೊಳ್ಳಲು ಶಿಫಾರಸು ಮಾಡಿತು. ಮೊದಲು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಬಿಫೋರ್ 2014 ಅಂದ್ರೆ ನಮ್ಮ ಹೆಬ್ಬುಲಿ ಯಾರು ಉರ್ಜಿತ್ ಪಟೇಲ್ ಬರಕ್ಕಿಂತ ಮುಂಚೆ WPI ನೇ ಬಳಸ್ತಿದ್ರು, ಹೌದಾ? ಬಟ್ ಈಗ ಪ್ರೆಸೆಂಟ್ WPI ಬದಲಾಗಿ ನೀವೇನ್ ಮಾಡ್ರಪ್ಪ ಅಂದ್ರೆ CPI ನ ಬಳಸ್ರಿ ಅಂತ ಹೇಳ್ತದ್ರಿ. ಯಾವೊಂದು ಸಮಿತಿ? ಈ ಒಂದು ಸಮಿತಿ. ಯಾಕಂದ್ರೆ ಈ ಒಂದು WPI 60% ಕೊಡುವಂತಹ ಸೇವೆಗಳನ್ನ ಕನ್ಸಿಡರ್ ಮಾಡಲ್ಲ. ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೀನಿ WPI ಅಂದ್ರೇನು, CPI ಅಂದ್ರೇನು, ಹೌದಾ? ಸೊ ಇವು ಏನ್ ಮಾಡ್ತಾವಪ್ಪ ಅಂದ್ರೆ WPI ಸೇವೆಗಳನ್ನ ಕನ್ಸಿಡರ್ ಮಾಡಲ್ಲ. ಸೇವೆಗಳು ಕನ್ಸಿಡರ್ ಮಾಡಿಲ್ಲಪ್ಪ ಅಂದ್ರೆ ಸೊ ನಮಗೆ ಎಕ್ಸಾಕ್ಟ್ ಆಗಿ ಸೊ ಫಿಗರ್ ಸಿಗಲ್ಲ. ಯಾವುದಕ್ಕೆ? ಹಣದುಬ್ಬರಕ್ಕೆ, ಹೌದಾ? ಅದಕ್ಕಾಗಿ ಸೊ CPI ಚಿಲ್ಲರೆ ಬೆಲೆಗಳನ್ನು ಆಧರಿಸಿ ಹಣದುಬ್ಬರ ಪರಿಣಾಮದ ವಿಶಾಲ ಚಿತ್ರವನ್ನ ನೀಡುತ್ತೆ. ಸೊ ಇದು UPSC ಕೇಳ್ಯಾನ, ನೆನಪಿರಲಿ. ಸೊ ಪ್ರೆಸೆಂಟು ನಮ್ಮ RBI CPI ಆಧಾರಿತ ಹಣದುಬ್ಬರವನ್ನ ಗುರಿಯಾಗಿಟ್ಕೊಂಡು ನಾವೇನ್ ಮಾಡ್ತೀವಿ? ಅಳತೆ ಮಾಡ್ತಾ ಹೋಗ್ತೀವಿ. ಈ ಒಂದು ಹಣದುಬ್ಬರ ಗುರಿ 4%. ಹೇಳಿದ್ನಿಲ್ಲೋ, 4% ಪ್ಲಸ್ ಆರ್ ಮೈನಸ್ ಅಂದ್ರೆ 4 ಅಂದ್ರೆ +2 ಈಕ್ವಲ್ಸ್ ಟು 6. ಮ್ಯಾಕ್ಸಿಮಮ್ ಇಷ್ಟಿರಬೇಕು. ಸೊ ಮಿನಿಮಮ್ 2 ಇರಬೇಕು. ಪೂರ ಜಾಸ್ತಿ ಆದ್ರೆ ಜನರಿಗೆ ತೊಂದರೆ, ಪೂರ ಕಡಿಮೆ ಆದ್ರೆ ಉತ್ಪಾದಕರಿಗೆ ಮತ್ತೆ ರೈತರಿಗೆ ತೊಂದರೆ. ನೋಡ್ರಿ, ಇನ್ಫ್ಲೇಷನ್ ಜಾಸ್ತಿ ಆದ್ರೂ ತೊಂದರೆನೆ, ಕಡಿಮೆ ಆದ್ರೂ ತೊಂದರೆನೆ. ಇದನ್ನ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಬೇಕು. ಏನ್ ಮೇಂಟೈನ್ ಮಾಡ್ಬೇಕು? ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ಬೇಕು. RBI 2015 ಭಾರತ ಸರ್ಕಾರದೊಂದಿಗೆ ಈ ಕೆಳಗಿನ ಅಂಶಗಳನ್ನ ಒಪ್ಪಿಕೊಂಡು ಒಪ್ಪಂದಕ್ಕೆ ಸಹಿ ಹಾಕಿತು. ಎಸ್. ಸೊ RBI ಅಧಿಕೃತ ಗುರಿಯಾಗಿ ಹೊಂದಿಕೊಳ್ಳುವ ಸೊ ಗುರಿ ಎಸ್. ಸೊ 2016ರಿಂದ 2021ರವರೆಗೆ ಏನಾಯ್ತು? 4% ಪ್ಲಸ್ ಆಗಿತ್ತು. ಅಂದ್ರೆ ಫಸ್ಟ್ ಇದನ್ನ ಯಾವಾಗ ಗುರಿ ತಗೊಂತಾರ ಅಂದ್ರೆ ಹೇಳಿಕೆ ರೂಪದಲ್ಲಿ ಇಂಥ ಕ್ವಶನ್ ಹಾಕ್ತಾರ. ಸೊ RBI ಇನ್ಫ್ಲೇಷನ್ ಟಾರ್ಗೆಟ್ ಮಾಡ್ತಾ ಇತ್ತು ಯಾವ ವರ್ಷದಿಂದ? 2016ರಿಂದ 2021ರವರೆಗೆ, ಹೌದಾ? 16ರಿಂದ 5 ವರ್ಷ ಟಾರ್ಗೆಟ್ ಮಾಡಿದ್ರು. ಅಂದ್ರೆ 16 ಅಂದ್ರೆ 16ರಿಂದ 17, 18, 19, 20, 21 5 ವರ್ಷ ಆಯ್ತು ತಾನೆ. ಸೊ ಟಾರ್ಗೆಟ್ ಮುಗಿತು. ಪ್ರತಿ 5 ವರ್ಷಕ್ಕೊಳಗೊಮ್ಮೆ ಏನಾಗುತ್ತಂದ್ರೆ RBI ಜೊತೆ ಭಾರತ ಸರ್ಕಾರ ಸಮಾಲೋಚಿಸಿ ಹೊಂದಿಕೊಳ್ಳುವಂತಹ ಹಣದುಬ್ಬರ ಗುರಿಯನ್ನು ನಿಗದಿಪಡಿಸುತ್ತೆ. ಸೊ ಫಸ್ಟ್ ಟೈಮ್ 2016ರಲ್ಲಿ ಮಾಡಿದ್ರು, ಅದು 2021ಕ್ಕೆ ಮುಗೀತು. ಈಗ ಮತ್ತೆ ಅಗೇನ್ CPI ಜೊತೆ ಸಂಯೋಜನೆ ಮಾಡಿ ಅಳತೆ ಮಾಡ್ತಿದ್ರೆ ಅಗೇನ್ 2021ಕ್ಕೆ ಮತ್ತೆ ಕೌಂಟ್ ಮಾಡಿದರೆ ನೆಕ್ಸ್ಟ್ ಅದು 5 ವರ್ಷ. 21 ಅಂದ್ರೆ 22, 23, 24, 25, 26ಕ್ಕೆ ಮುಗಿತದ. ಎಷ್ಟಕ್ಕೆ ಮುಗಿತದ? 26ಕ್ಕೆ ಮತ್ತೆ ಸಮಾಲೋಚನೆ ಮಾಡ್ತಾರೆ, ಮತ್ತೆ 5 ವರ್ಷ ಟಾರ್ಗೆಟ್ ಮಾಡ್ಕೋತಾರೆ. ಈಗ 5 ವರ್ಷಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ಫ್ಲೇಷನ್ ನ ಟಾರ್ಗೆಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಮೊದಲು ಯಾವಾಗ? 2016. ಮೊದಲವಾಗ 2016, ಸೆಕೆಂಡ್ ಯಾವಾಗ? 2021 ಪ್ರೆಸೆಂಟ್ ನಡೀತಾ ಇದೆ. ಯಾಕಂದ್ರೆ ಈಗ 2025, ನೆಕ್ಸ್ಟ್ 2026ಕ್ಕೆ ಮುಗಿತದ. 26ಕ್ಕೆ ಮುಗಿದ ಮೇಲೆ ಮತ್ತೆ ಸಭೆ ಸೇರ್ತಾರೆ, ಸಮಾಲೋಚನೆ ಮಾಡ್ತಾರೆ. ಯಾರು? RBI ಮತ್ತೆ ಕೇಂದ್ರ ಸರ್ಕಾರ. ಸೊ ಸಮಾಲೋಚನೆ ಮಾಡ್ಬಿಟ್ಟು ಮತ್ತೊಂದು 5 ವರ್ಷಕ್ಕೆ ಏನ್ ಮಾಡ್ತಾರೆ? ಎಕ್ಸ್ಟೆಂಡ್ ಮಾಡ್ಕೋತಾರೆ. ಹಿಂಗೆ 5 ವರ್ಷಕ್ಕೆ ಏನ್ ಮಾಡ್ತಾರೆ? ಟಾರ್ಗೆಟ್ ಮಾಡ್ತಾರೆ. ಆ ಟಾರ್ಗೆಟ್ ನ RBI ಏನ್ ಮಾಡುತ್ತಾ? ಅಚೀವ್ ಮಾಡ್ತಾ ಹೋಗುತ್ತಾ. ಏನ್ ಮಾಡ್ತಾ ಹೋಗುತ್ತಾ? ಅಚೀವ್ ಮಾಡ್ತಾ ಹೋಗುತ್ತಾ. ಎಸ್. ಸೊ ಇಷ್ಟು ನಿಮ್ಮ ಇನ್ಫ್ಲೇಷನ್ ಟಾರ್ಗೆಟ್. ಇನ್ಫ್ಲೇಷನ್ ಅಂದ್ರೆ ಗೊತ್ತಾಯ್ತು. ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂದ್ರೆ ಗೊತ್ತಾಯ್ತು. ಎಸ್. ಇದರ ಪರಿಣಾಮ ಏನಾಯ್ತು ಅಂದ್ರೆ ಗೊತ್ತಾಯ್ತು. ಎಸ್. ಇಷ್ಟೆಲ್ಲ ನೋಡಿದ್ರಿ, ಇಷ್ಟೆಲ್ಲ ನೋಡ್ತಾ ಹೋದ್ರಿ. ಎಸ್. ನೆಕ್ಸ್ಟ್ ಸೊ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಇದನ್ನು UPSC ಅಲ್ಲಿ ಕೇಳೋಣ. ಯಾವ ನಿಮ್ಮ ಕನ್ನಡ ಬುಕ್ಸ್ ಅಲ್ಲಿ ಇಲ್ಲಿದು? ಎಸ್. ಯಾವುದು? ಬೇಸ್ ಎಫೆಕ್ಟ್, ಮೂಲ ಪರಿಣಾಮ. ಯಾವ ಪರಿಣಾಮ? ಮೂಲ. ಮತ್ತು ಬೇಸ್ ಇಯರ್ ಬೇರೆ, ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೊ ಬೇಸ್ ಇಯರ್ ಅಂದ್ರೆ ಏನು? 2011 ಮತ್ತೆ 12, ಹೌದಾ? ಸೊ ಇಲ್ಲಿ ಬೇಸ್ ಇಯರ್ ಮತ್ತೆ ಬೇಸ್ ಎಫೆಕ್ಟ್ ಗೆ ಡಿಫರೆನ್ಸ್ ಹೇಳ್ಬಿಡ್ತೀನಿ ತಡ್ರಿಪ್ಪ, ಮತ್ತೆ ನೀವು ಕನ್ಫ್ಯೂಸ್ ಆಗ್ತೀರಿ. ಇಲ್ಲಿ ಬೇಸ್ ಇಯರ್ ಅಂದ್ರೆ ನಾವು ಎಲ್ಲಿ ಎಳಿತೀವಿ? GDP ಗಳಿತೀವಿ, ಹೌದಾ? ಸೊ GDP ಅಲ್ಲಿ ನಾಮಮಾತ್ರ GDP ಅಂದ್ರೆ GDP ಅನ್ನ ಮೂಲ ವರ್ಷದಲ್ಲಿ, ಬೇಸ್ ಇಯರ್ ಇಲ್ಲಿ ಹೇಳಿದ್ರೆ ಸೊ ನಾಮಮಾತ್ರ GDP ಅಂತ ತಾನೆ. ನೈಜ GDP ಅಂದ್ರೆ GDP ಅನ್ನ ಪ್ರಸ್ತುತ ವರ್ಷಗಳಲ್ಲಿ ಎಳಿತೀವಿ. ಬಟ್ ಇಲ್ಲಿ ಏನಾಗತ್ತಂದ್ರೆ ಮೂಲ ಪರಿಣಾಮ, ಬೇಸ್ ಎಫೆಕ್ಟ್ ಅಂದ್ರೆ ಹಿಂದಿನ ವರ್ಷದಲ್ಲಿ
ಯಾವ ವರ್ಷದಲ್ಲಿ? ಹಿಂದಿನ ವರ್ಷದಲ್ಲಿ. ಇದೇನು ಮೂಲ ವರ್ಷ ಐತಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ, ರಾಮಾಗಿ ಹೇಳ್ತೀನಿ. ಹಿಂದಿನ ವರ್ಷದಲ್ಲಿ ಅಸಾಧಾರಣವಾಗಿ ಹೆಚ್ಚಿನ ಅಥವಾ ಕಡಿಮೆ ಬೆಲೆ ಮಟ್ಟದ ಅಥವಾ ಆರ್ಥಿಕ ಚಟುವಟಿಕೆಗಳ ಪ್ರಸ್ತುತ ವರ್ಷದ ಹಣದುಬ್ಬರ ಲೆಕ್ಕಾಚಾರದ ದರ ಅಥವಾ ಆರ್ಥಿಕ ಬೆಳವಣಿಗೆ ಹೇಗೆ ವಿರೂಪಗೊಳಿಸುತ್ತದೆ ಎಂಬುದನ್ನು ಸೂಚಿಸಾರ. ಒಟ್ಟ ಅರ್ಥ ಆಗಿಲ್ಲ, ತಲೆ ಗಿರ್ರನಕತತಿ. ಹೆಂಗನಕತತಿ? ಗಿರ್ರನಕತತಿ. ಹೌದಾ ಇಲ್ಲೋ? ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಸೊ ಹಣದುಬ್ಬರ ದರವನ್ನ ಲೆಕ್ಕ ಹಾಕುವಾಗ, ಹಣದುಬ್ಬರ ದರವನ್ನು ಲೆಕ್ಕ ಹಾಕುವಾಗ ಹಿಂದಿನ ವರ್ಷದ, ಯಾವ ವರ್ಷದ? ಸೊ ಹಿಂದಿನ ವರ್ಷದ ಬೆಲೆಗಳು, ಯಾವುಗಳು? ಬೆಲೆಗಳು ಉಂಟು ಮಾಡುವ ಪರಿಣಾಮವಾಗಿದೆ. ಏನಾಗಿದೆ? ಉಂಟು ಮಾಡುವ ಪರಿಣಾಮ. ಈಗ ಹಣದುಬ್ಬರ ದರವನ್ನ ಲೆಕ್ಕ ಹಾಕ್ತಿವಿ. ಲೆಕ್ಕ ಹಾಕುವಾಗ ಹಿಂದಿನ ವರ್ಷದ ಬೆಲೆಗಳು ಉಂಟು ಮಾಡುವ ಪರಿಣಾಮವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೇಸ್ ಎಫೆಕ್ಟ್. ಇದಂತೂ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಇದನ್ನ ಮತ್ತೊಂದು ನಿಮ್ಮ ಒಂದು ಇದರಲ್ಲಿ ಹೇಳ್ತೀನಿ. ಸೊ ಇದನ್ನು ಮಾತಾಡೋಣಂತೆ. ಈಗ ನಿಮಗ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸ್ಬಿಡ್ತೀನಿ. ಚಂದ ಕೇಳ್ರಿ, ಪಟ್ ಅಂತ ಕೇಳ್ರಿ. ಈಗಂತೂ ನೋಡಿದ್ರೆ ತಾನೆ ನಾನು ಹೇಳಿದ್ದು ಡೆಫಿನೇಷನ್ ಅಂತೂ ನಿಮ್ಗೆ ಅರ್ಥ ಆಗಿರುತ್ತ. ಹಣದುಬ್ಬರ ದರವನ್ನು ಲೆಕ್ಕ ಹಾಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೇಳ್ರಿ. ಸೊ ಇದು ಬೇಸ್ ಇಯರ್ ಎಷ್ಟೈತಿ? ಯಾವಾಗ್ಲೂ 100 ಇರುತ್ತೆ. ಬೇಸ್ ಇಯರ್ ಯಾವಾಗ? 2012. ಎಷ್ಟು? 2012. ಈ ಜನವರಿ ಫೆಬ್ರವರಿ ಇದ್ರ ಬಗ್ಗೆ ತಿಳಿನೇ ಕೆಡ್ಸ್ಕೊಬೇಡ್ರಿ, ಅರ್ಥ ಆಯ್ತಾ? ಸೊ 2012ರಲ್ಲಿ ಎಷ್ಟಿತ್ತು? ಬೆಲೆಗಳು 100 ಇತ್ತು. ಎಷ್ಟಿತ್ತು? 100 ಇತ್ತಾ? ಸೊ ಬೇಸ್ ಇಯರ್ ಅಲ್ಲಿ ಯಾವಾಗ್ಲೂ 100% ಇರುತ್ತಾ? ಎಷ್ಟಿರುತ್ತಾ? ಬೇಸ್ ಇಯರ್ 100% ಇರುತ್ತೆ. ಇಲ್ಲಿ 2013 ಎಷ್ಟು? 2013ರಲ್ಲಿ ಬೆಲೆ ಏನಾಗಿತ್ತ? ಹೆಚ್ಚಳ ಆಗಿತ್ತು. ಎಷ್ಟು? 110. ಎಷ್ಟು? 110 ತಾನೆ. ಎಸ್. ನೆಕ್ಸ್ಟ್ 2014ರಲ್ಲಿ ಎಷ್ಟರಲ್ಲಿ? 2014ರಲ್ಲಿ ಎಷ್ಟು ಬಂತು? 120 ಬಂತು. ಎಷ್ಟು ಬಂತು? 120. 2015ರಲ್ಲಿ ಎಷ್ಟು ಬಂತು? 130 ಬಂತು. ಎಷ್ಟು ಬಂತು? 130. ಇಲ್ಲಿ ಕೇಳ್ರಿ, ಇಲ್ಲಿಂದ ಇಲ್ಲಿಗೆ ಏರಿಕೆ ಆಗತ್ತೋ ಇಲ್ಲೋ? ಸೊ ಬೇಸ್ ಇಯರ್ ಅಲ್ಲಿ ಎಷ್ಟಿತ್ತು? ಬೆಲೆಗಳು 100ಕ್ಕೆ ಸಮನಾಗಿತ್ತು. ಹೌದಾ? ಈ 100ರಿಂದ 110 ಬೆಳವಣಿಗೆ ಆಯ್ತು ಇಲ್ಲೋ? ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತು? ಸೊ 10% ಇನ್ಕ್ರೀಸ್ ಆಯ್ತು. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಯ್ತು? 10% ಇನ್ಕ್ರೀಸ್ ಆಯ್ತಾ? ಅಗೇನ್ ಈ 110ರಿಂದ ಅಗೇನ್ 120ಕ್ಕೆ ಬಂತು. ಇಲ್ಲಿ ನಾವು ಬೇಸ್ ಇಯರ್ ತಗೋಬಾರ್ದು. ಅಗೇನ್ ಹಿಂದಿನ ವರ್ಷ. ಹಿಂದಿನ ವರ್ಷ ಅಂದ್ರೆ ಸೊ ಇಲ್ಲಿ 120 ಐತಿ. ಎಷ್ಟೈತಿ? ಸೊ 125. ಹೌದಾ? ಸೊ ಇದಕ್ಕೆ ಕಂಪೇರ್ ಮಾಡಿದ್ರೆ 9% ಬರುತ್ತೆ. ಎಷ್ಟು ಪರ್ಸೆಂಟ್? 9%. ಮತ್ತೆ ಇದಕ್ಕಿಂತ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ಬರುತ್ತಾ? ಇಲ್ಲಿ ಬೇಸ್ ಇಯರ್ಗೆ ಆದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತ. ನೋಡ್ರಿ, ಕಂಪ್ಯಾರಿಸನ್ ಮಾಡ್ರಲ್ಲಿ. ಹೌದಾ? 100ಕ್ಕೆ ಇಲ್ಲಿ 10 ಅಂದ್ರೆ 10% ಜಾಸ್ತಿ ಆಯ್ತು. ಬಟ್ ಅದೇ ಇದು ಬೇಸ್ ಇಯರ್ ತಗೊಂಡ್ರೆ 120 ಅಂದ್ರೆ 20% ಆಗ್ಬೇಕಾಯ್ತು. ಬಟ್ 20% ಆಗಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಬೇಸ್ ಎಫೆಕ್ಟ್ ನ ಕ್ಯಾಲ್ಕುಲೇಟ್ ಮಾಡೋದ್ನಾಗ ಬೇಸ್ ಇಯರ್ ಅನ್ನ ತಗೊಳ್ಳಲ್ಲ. ಇದು ನೆನಪಿರಲಿ, ಬೇಸ್ ಇಯರ್ ನ ತೆಗೆದುಕೊಳ್ಳಲಾಗುವುದಿಲ್ಲ. ಎಸ್. ಇಲ್ಲಿ 110ರಿಂದ 120%, 110ಕ್ಕ 120ಕ್ಕ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಕರೆಂಟ್ ಇಯರ್ ಪ್ರೀವಿಯಸ್ ಇಯರ್ ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್. ಕರೆಂಟ್ ಇಯರ್ ಅಂದ್ರೆ ಎಷ್ಟು? ಸೊ 2014. ಸೊ 2014 ಅಂದ್ರೆ ಎಷ್ಟು ಬಂತು? 120 ಬಂತು. ಮೈನಸ್ ಪ್ರೀವಿಯಸ್ ಇಯರ್ 110 ಬಂತು. ಡಿವೈಡ್ ಬೈ ಪ್ರೀವಿಯಸ್ ಇಯರ್ 110 ಬಂತು. ಹೌದಾ? ಸೊ 110 ಕ್ಯಾನ್ಸಲ್. 110 ಕ್ಯಾನ್ಸಲ್. 120 ಬರುತ್ತಾ? ಹೌದಾ? ಎಸ್. ಸೊ ಇದನ್ನ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೋ ನೋಡ್ರಿ. ಸೊ ಈಗ ಕ್ಯಾಲ್ಕುಲೇಷನ್ ಮಾಡೋಷ್ಟು ಟೈಮ್ ಇಲ್ಲ. ಹೌದಾ? ಸೊ ಕ್ಯಾಲ್ಕುಲೇಷನ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹೌದಾ? ಎಸ್. 9% ಬರುತ್ತೆ. ಎಷ್ಟು ಪರ್ಸೆಂಟು? 9%. ನೆಕ್ಸ್ಟ್ ಇದಕ್ಕೆ ಕಂಪೇರ್ ಮಾಡ್ರಿ. ಅಂದ್ರೆ 120ಕ್ಕೆ 130 ಕಂಪೇರ್ ಮಾಡಿದ್ರೆ ಅಗೇನ್ 8.3% ಬಂತು. ಎಷ್ಟು ಪರ್ಸೆಂಟ್ ಬಂತು? 8.3% ಬಂತು. ಇಲ್ಲಿ ನಾವು ಬೇಸ್ ಎಫೆಕ್ಟ್ಗೆ ಅಂದ್ರೆ ಬೇಸ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತಿಲ್ಲ. GDP ಅಂದ್ರೆ ಏನ್ ಮಾಡ್ತಿದ್ರಿ? ಸೊ ಬೇಸ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡ್ತಿದ್ರು. ಹೌದಾ? ಬಟ್ ಇಲ್ಲಿ ನಾವು ಏನಾಗತ್ತಪ್ಪ ಅಂದ್ರೆ ಹಣದುಬ್ಬರ ದರವನ್ನು ಲೆಕ್ಕ ಹಾಕುವಾಗ ಇಲ್ಲಿ ಹಣದುಬ್ಬರ ದರ ಲೆಕ್ಕ ಹಾಕ್ತಾ ಇದೀವಿ ಇಲ್ಲೋ? ಪರ್ಸೆಂಟೇಜ್ ಆಗ್ತಾ ಇದೀವಿ ಇಲ್ಲೋ? ಹೌದಾ? ಹಿಂದಿನ ವರ್ಷ ಏನಾಗ್ತಿದ್ದೇವೆ? ಸೊ ಹಿಂದಿನ ವರ್ಷ ಏನ್ ಮಾಡ್ತಿದಾವೆ? ಸೊ ಉಂಟು ಮಾಡುವ ಪರಿಣಾಮಗಳು. ಇಲ್ಲಿ ನಾವು ಬೇಸ್ ಇಯರ್ ತಗೊಂಡಿದ್ರೆ ಇದು ಇನ್ಕ್ರೀಸ್ ಆಗ್ತಿತ್ತು. ಇಲ್ಲಿ 10 ಅಂದ್ರೆ ಇಲ್ಲಿ 20 ಬರ್ತಿತ್ತು. ಇಲ್ಲಿ 20 ಅಂದ್ರೆ ಇಲ್ಲಿ 30 ಬರ್ತಿತ್ತು. ಬಟ್ ನಾವು ಹಿಂದಿನ ವರ್ಷದ ತಗೊಳಕತ್ತೀವಿ. ಹಿಂದಿನ ವರ್ಷದ್ದು ತಗೊಳಕತ್ತೀವಿ. ಸೊ ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ಬೇಸ್ ಅಂದ್ರೆ ಮೂಲ ವರ್ಷ ಅಲ್ಲ, ಹಿಂದಿನ ವರ್ಷ. ಯಾವ ವರ್ಷ? ಹಿಂದಿನ ವರ್ಷ. ಸೊ ನಾವು ಹಿಂದಿನ ವರ್ಷದಿಂದ ನಾವೇನ್ ಮಾಡ್ತಾ ಇದೀವಿ? ಎಫೆಕ್ಟ್ ಆಗ್ತಾ ಇದೆ. ಸೊ ಬೇಸ್ ಇಯರ್ ತಗೊಂಡಿದ್ರೆ ನಮಗೆ ಎಫೆಕ್ಟ್ ಆಗ್ತಾ ಇದ್ದಿಲ್ಲ. ಹೌದಾ? ಸೊ ಬೇಸ್ ಇಯರ್ ನ
ಆ ಕಾರಣದಿಂದಾಗಿ ಇದು ಎಫೆಕ್ಟ್ ಆಗ್ತಾ ಇದೆ. ಅದಕ್ಕಾಗಿ ಇದನ್ನ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಬೇಸ್ ನ ನೀವು ಕನ್ಸಿಡರ್ ಮಾಡ್ಲಾರ್ದೆ ಇಂದಿನ ವರ್ಷವನ್ನ ಕನ್ಸಿಡರ್ ಮಾಡ್ತಾ ಇದ್ರಿ. ಇಂದಿನ ವರ್ಷವನ್ನ ಕನ್ಸಿಡರ್ ಮಾಡೋದ್ರಿಂದ ನಮಗೆ ದರದಲ್ಲಿ ಏನಾಗ್ತಾ ಇದೆ, ಸೊ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಎಫೆಕ್ಟ್ ಆಗ್ತಾ ಇದೇನೆ ಇಲ್ಲೋ, ಸೊ ಅದನ್ನ ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬೇಸ್ ಎಫೆಕ್ಟ್ ಅಂತ ಕರಿತೀವಿ. ಎಸ್, ಸೊ ಅದನ್ನೇ ಇಲ್ಲಿ ಕೊಟ್ಟಿರೋದು. ಅದನ್ನೇ ಇಲ್ಲಿ ನಿಮಗೆ ಹಣದುಬ್ಬರ ದರವನ್ನು ಲೆಕ್ಕ ಹಾಕುವಾಗ ಹಿಂದಿನ ವರ್ಷ, ನಾಟ್ ಮೂಲ ವರ್ಷ, ನಾಟ್ ಮೂಲ ವರ್ಷ, ಹಿಂದಿನ ವರ್ಷ. ಎಸ್, ಸೊ ಬೆಲೆಗಳು ಏನಾಗ್ತವೆ, ಉಂಟು ಮಾಡುವ ಪರಿಣಾಮ. ಸೊ ಇದನ್ನ ಕನ್ಸಿಡರ್ ಮಾಡ್ಕೊರಿ. ಇದು ಸ್ವಲ್ಪ ನಿಮಗೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಅನ್ಸ್ಬೋದು, ಹೌದಾ? ಅಥವಾ ಗೀತವಾ, ಹೌದಾ? ಸೊ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ಬಿಟ್ರೆ ಬಹಳ ಈಸಿ ಆಗುತ್ತೆ, ಬಹಳ ಈಸಿ ಆಗುತ್ತೆ, ಹೌದಾ? ಎಸ್. ಸೊ ಇಲ್ಲಿನೂ ಸ್ವಲ್ಪ ಐತಿ. ಸೊ ಕಳೆದ ವರ್ಷ ಬೆಲೆಗಳು ಕಡಿಮೆ ಇದ್ದರೆ, ಹೌದಾ? ಕಳೆದ ವರ್ಷ ಬೆಳೆಗಳು ಕಡಿಮೆ ಇದ್ರೆ ಈಗ ಸಣ್ಣ ಏರಿಕೆ ಹೆಚ್ಚಿನ ಪ್ರಸ್ತುತ ಹಣದುಬ್ಬರ ದರದಂತೆ ಕಂಡು ಬರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಕಳೆದ ವರ್ಷ ಹೆಚ್ಚಿನ ಬೆಲೆಗಳು ಸಣ್ಣ ಪ್ರಸ್ತುತ ಬೆಲೆ ಏರಿಕೆ ಕಡಿಮೆ ಹಣದುಬ್ಬರದಂತೆ ಕಾಣುವಂತೆ ಮಾಡುತ್ತದೆ. ನಾನು ಹೇಳಿದ್ನಲ್ಲ ಅದೇ. ಸೊ ಈಗ ಹೆಚ್ಚಳ ಆದ್ರೆ 120 ಆಗೈತಿ, ಇಲ್ಲಿ 130 ಆಗೈತಿ. ಬಟ್ ದರ ಏನಾಗೈತಿ? ಕಡಿಮೆ ಐತಿ. ದರ ಏನಾಗೈತಿ? ಕಡಿಮೆ ಐತಿ, ಹೌದಾ ಇಲ್ಲೋ? ಎಸ್. ಸೊ ಈ ಪರಿಣಾಮವು ಆರ್ಥಿಕತೆಯಲ್ಲಿ ನಿಜವಾದ ಕಾರ್ಯಕ್ಷಮತೆಯನ್ನ ವ್ಯಾಖ್ಯಾನಗಳನ್ನ ದಾರಿ ತಪ್ಪಿಸಬಹುದು. ವಿಶೇಷವಾಗಿ GDP, ಹಣದುಬ್ಬರದಂತಹ ಕ್ಷೇತ್ರಗಳಲ್ಲಿ ಬೇಸ್ ಎಫೆಕ್ಟ್ ಆಗತ್ತೆ. ಏನಾಗತ್ತಾ? ನಾವು GDP ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾಮಮಾತ್ರ GDP ಪ್ರೆಸೆಂಟ್ ಎಷ್ಟೈತಿ? ನಾಮಮಾತ್ರ GDP 200 ಐತಾನೆ. ಸೊ ಅದನ್ನ ಏನ್ ಮಾಡ್ತೀವಿ? ಸೊ GDP ಬೇಸ್ ಇಯರ್ಗೆ ಏನ್ ಮಾಡ್ತೀವಿ? ಎಫೆಕ್ಟ್ ಮಾಡ್ತೀವಿ. ಅಥವಾ ಬೇಸ್ ಇಯರ್ ಅಲ್ಲಿ 100 ಐತಿ, ಇದು ಬಿಡ್ರಿ. ಬೇಸ್ ಇಯರ್ ಅಲ್ಲಿ ಎಷ್ಟೈತಿ? 100 ರೂಪಾಯಿ ಐತೆ ಅಂದ್ರೆ ಪ್ರೆಸೆಂಟ್ ಇಯರ್ಗೆ ನಾವು ಏನ್ ಮಾಡ್ತೀವಿ? ಸೊ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡ್ತೀವಿ. ಪ್ರೆಸೆಂಟ್ ಇನ್ಫ್ಲೇಷನ್ 4% ಇತ್ತಂದ್ರೆ 104 ರೂಪಾಯಿ ತಗೋತೀವಿ. ಎಷ್ಟು ತಗೋತೀವಿ? ಸೊ 104 ರೂಪಾಯಿ ತಗೋತೀವಿ ತಾನೆ. ಸೊ ಇದು ನಮ್ಗೆ ಎಕ್ಸಾಕ್ಟ್ ಫಿಗರ್ ಸಿಗುತ್ತಾ? ಸೊ ಎಷ್ಟು ಹೆಚ್ಚಳ ಆಗೈತಿ, ಎಷ್ಟು ಕಡಿಮೆ ಆಗತ್ತೆ ಅಂತ, ಹೌದಾ? ಸೊ ಈ ರೀತಿಯಾಗಿ ನಾವು ಬೇಸ್ ಎಫೆಕ್ಟ್ ನ, ಯಾವ ಎಫೆಕ್ಟ್ ನ? ಬೇಸ್ ಎಫೆಕ್ಟ್ ನ ನೋಡ್ತಾ ಹೋಗ್ತೀವಿ. ಸೊ ಇದನ್ನ ದಾರಿ ತಪ್ಪಿಸಬಹುದು, ನಿಮ್ಗ ದಾರಿ ತಪ್ಪಿಸಬಹುದು. ಸೊ ಇದನ್ನ UPSC ಅಲ್ಲಿ ಕೇಳ್ಯಾನ. ಏನ್ ಕೇಳ್ಯಾನ್ರಿ ಸರ? ಅವಾಗ್ಲಿದ್ದು UPSC ಕೇಳ್ಯಾನ ಅನ್ನಕತ್ರಿ. ಸೊ UPSC ಅಲ್ಲಿ ಕ್ವಶನ್ ಕೇಳಿರೋದು ಹಣದುಬ್ಬರದಲ್ಲಿ ತ್ವರಿತ ಏರಿಕೆಯನ್ನು ಕೆಲವೊಮ್ಮೆ ಬೇಸ್ ಎಫೆಕ್ಟ್, ಮೂಲ ಪರಿಣಾಮ ಕಾರಣವೆಂದು ಹೇಳಲಾಗುತ್ತದೆ. ಹಾಗಾದ್ರೆ ಮೂಲ ಪರಿಣಾಮ ಎಂದರೇನು, ಹೌದಾ? ಸೊ ನಿಮಗೆ ಡಿಟ್ಟೋ ಕ್ವಶನ್ ಬಂದತಿ. ಫಸ್ಟ್ನೇದೇನು? ಬೆಲೆಗಳ ವೈಫಲ್ಯದಲ್ಲಿ ಪೂರೈಕೆಯಲ್ಲಿ ತೀವ್ರ ಕೊರತೆ. ಬೆಲೆಗಳಿಗೂ ನಮಗೂ ಸಂಬಂಧ ಇಲ್ಲ. ಇದು ತ್ವರಿತ ಆರ್ಥಿಕ ಬೆಳವಣಿಗೆಯಿಂದಾಗಿ ಬೇಡಿಕೆಯಲ್ಲಿನ ಏರಿಕೆ ಪರಿಣಾಮವಾಗಿದೆ, ಹೌದಾ? ತ್ವರಿತ ಆರ್ಥಿಕ ಬೆಳವಣಿಗೆಯಿಂದ ಬೇಡಿಕೆಯಲ್ಲಿ ಏರಿಕೆ. ನಾವು ಬೇಡಿಕೆಯಲ್ಲಿ ಏರಿಕೆ ಆಗೈತಾ? ಇಲ್ಲ. ಸೊ ಇಲ್ಲಿ ಇದು ಹಣದುಬ್ಬರ ದರ ಲೆಕ್ಕಾಚಾರದ ಮೇಲೆ ಹಿಂದಿನ ವರ್ಷದ ಬೆಲೆಗಳ ಮಟ್ಟಗಳ ಪ್ರಭಾವವಾಗಿದೆ. ಎಸ್, ದಿಸ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನಾನು ಹೇಳಿದ್ದೆ, ಹಣದುಬ್ಬರ ದರವನ್ನು ಲೆಕ್ಕ ಹಾಕುವಾಗ ಹಿಂದಿನ ವರ್ಷದ ಬೆಲೆಗಳು ಉಂಟು ಮಾಡುವ ಪರಿಣಾಮ, ಅದನ್ನೇನಂತ ಕರಿತೀವಿ? ಬೇಸ್ ಎಫೆಕ್ಟ್ ಅಂತ ಕರಿತೀವಿ, ಹೌದಾ? ಈ ಸಂದರ್ಭದಲ್ಲಿ ಮೇಲೆ ನೀಡಲಾಗಿದೆ ಯಾವುದೇ ಹೇಳಿಕೆ ಸರಿಯಾಗಿಲ್ಲ ಅನ್ನೋಕ್ಕೇನಿಲ್ಲ. ಸೊ ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಸಿ. ಯಾವುದು? ಸಿ. ಇದು UPSC ಅಲ್ಲಿ 2020 ಕೇಳಿದಾನೆ. ಮೇ ಬಿ 2021 ನನಗೆ ಎಕ್ಸಾಕ್ಟ್ ಇಯರ್ ಗೊತ್ತಿಲ್ಲ. ಬಟ್ ಹೋಗಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ನಿಮಗ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಎಸ್. ನೆಕ್ಸ್ಟ್ ಲಾಸ್ಟ್ ಟಾಪಿಕ್, ಹಣದುಬ್ಬರವಿಳಿತ, ಡಿಫ್ಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಫ್ಲೇಷನ್. ಸೊ ಹಣದುಬ್ಬರಕ್ಕೆ ತದ್ವಿರುದ್ಧವಾಗಿರುತ್ತ. ಏನಾಗಿರುತ್ತ? ಹಣದುಬ್ಬರಕ್ಕೆ ತದ್ವಿರುದ್ಧವಾಗಿರುತ್ತ. ಯಾವ್ದಪ್ಪ ಅಂದ್ರೆ ನಿಮ್ಮ ಒಂದು ಡಿಫ್ಲೇಷನ್. ಸರ್ ಡಿಫ್ಲೇಷನ್ ಎಕ್ಸ್ಪ್ಲೇನ್ ಮಾಡ್ರಿ ಅಂದ್ರೆ, ಸೊ ಜಸ್ಟ್ ಅ ಮಿನಿಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇಲ್ಲೇ, ಹೌದಾ? ದೊಡ್ಡ ಅಂತ ಐತಿ, ಜಸ್ಟ್ ಅ ಮಿನಿಟ್. ಹಾ, ಈಗ ಡಿಫ್ಲೇಷನ್ ಎಂದರೇನು? ಡಿಫ್ಲೇಷನ್ ಎಂದರೇನು? ಏನಿಲ್ಲ, ಸಿಂಪಲ್. ಸರಕು ಮತ್ತು ಸೇವೆಗಳು. ಯಾವುಗಳು? ಸರಕು ಮತ್ತು ಸೇವೆಗಳ ಬೆಲೆಗಳು ಸೊ ನಿರಂತರವಾಗಿ ಏನಾಗ್ತವೆ? ಏರಿಕೆ ಆಗ್ತವೆ. ಸೊ ಸಾರಿ, ಇನ್ನ ಇನ್ಫ್ಲೇಷನ್ ಅಲ್ಲೇ ಇದ್ದೀನಿ, ಹೊರ ಬರುತ್ತೆ ಅಂತ ಹೇಳ್ರಪ್ಪ. ಡಿಫ್ಲೇಷನ್ ಅದಕ್ಕೆ ಡೆಡ್ ಅಪೋಸಿಟ್ ಇದು. ಹಾ, ಸೊ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏನಾಗ್ತವೆ? ಕಡಿಮೆ ಆಗ್ತವೆ. ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗ್ತವೆ? ನಿರಂತರವಾಗಿ ಕಡಿಮೆ ಆಗ್ತವೆ. ಸೊ ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಜಾಸ್ತಿ ಆಗುತ್ತೆ. ಯಾಕೆ ಸರ್ ಕೊಂಡುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗತ್ತಂದ್ರೆ ಹಣದ ಹರಿವು ಏನಾಗತ್ತಾ? ಕಡಿಮೆ ಆಗತ್ತೆ.
ಸೊ ಹಣದ ಹರಿವು ಏನಾಗಿರುತ್ತಾ, ಕಡಿಮೆ ಇರುತ್ತಾ. ಸೊ ಹಣದ ಹರಿವು ಕಡಿಮೆ ಆಗ್ಬಿಟ್ಟು ಸರಕು ಮತ್ತು ಸೇವೆಗಳ ಬೆಲೆ ನಿರಂತರವಾಗಿ ಏನಾಗಿರುತ್ತಾ, ಕಡಿಮೆ ಆಗಿರುತ್ತಾ. ಸೊ ಈ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಡಿಫ್ಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಿಫ್ಲೇಷನ್. ಎಸ್. ಸೊ ಇಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಪೂರ ಕಡಿಮೆ ಆಗತ್ತಾ. ಸೊ ಪೂರ ಕಡಿಮೆ ಆದ್ರೆ ಯಾರಿಗೆ ಲಾಸ್ ಅಂತ ಹೇಳಿದ್ದೆ, ಹಾಗೆ ಸೊ ರೈತರಿಗೆ, ಹೌದಾ, ಮತ್ತು ಉತ್ಪಾದಕರಿಗೆ ಮತ್ತೆ ರೈತರಿಗೆ ಸೊ ಲಾಸ್. ಸರ್ ಯಾರಿಗೆ ಪ್ರಾಫಿಟ್? ಪ್ರಾಫಿಟ್ ಯಾರಿಗಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಪ್ರಾಫಿಟ್. ಜನಸಾಮಾನ್ಯರಿಗೆ ಯಾರಪ್ಪ ಅಂದ್ರೆ ಪ್ರಾಫಿಟ್ ಆಗತ್ತಾ. ಸೊ ಯಾರಿಗೆ ಲಾಸ್ ಅಪ್ಪ ಅಂದ್ರೆ ರೈತರಿಗೆ. ಹೌದಾ ಸರ್, ಇನ್ನೊಂದು ಡೆಫಿನೇಷನ್ ಕೊಡ್ರಿ, ಇದು ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಸೊ ಇದು ಕ್ಯಾನ್ಸಲ್ ಮಾಡ್ರಿ. ಹೌದಾ, ಎಸ್. ಸೊ ಕೇಳ್ರಿ. ಸೊ ಕಡಿಮೆ ಪ್ರಮಾಣದ ಹಣವು, ಯಾವ ಪ್ರಮಾಣದ ಹಣ? ಕಡಿಮೆ ಪ್ರಮಾಣದ ಹಣವು, ಕಡಿಮೆ ಪ್ರಮಾಣದ ಹಣವು ಅಧಿಕ ಪ್ರಮಾಣದ, ಯಾವ ಪ್ರಮಾಣದ? ಅಧಿಕ ಪ್ರಮಾಣದ ಸೊ ಸರಕುಗಳನ್ನು ಕೊಳ್ಳುವಂತಿದ್ದರೆ, ಏನಂತಿದ್ದರೆ? ಕೊಳ್ಳುವಂತಿದ್ದರೆ. ಸೊ ಈ ಒಂದು ಸನ್ನಿವೇಶವನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಡಿಫ್ಲೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಿಫ್ಲೇಷನ್. ಸೊ ಡಿಫ್ಲೇಷನ್ ಅಂದ್ರೆ ಅರ್ಥ ಆಯ್ತು ತಾನೆ. ಸೊ ಕಡಿಮೆ ಪ್ರಮಾಣದ ಹಣವು ಅಧಿಕ ಪ್ರಮಾಣದ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವಂತಿದ್ದರೆ. ಫಾರ್ ಎಕ್ಸಾಂಪಲ್ ಡಿಫ್ಲೇಷನ್ ಅಂದ್ರೆ ಸೊ ನಿಮ್ಮ ಅಜ್ಜರ ಕಾಲ, ನಿಮ್ಮ ತಾತ ಅಥವಾ ಅಜ್ಜ ಬರ್ತಾರ ತಾನೆ. ಸೊ ಆ ಅಜ್ಜರ ಕಾಲದಲ್ಲಿ ನೋಡ್ರಿ, ಸೊ 2 ರೂಪಾಯಿ 3 ರೂಪಾಯಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಸಂತೆಗೆ ಹೋಯ್ತಾ ಇದ್ರಿ. ಹೌದಾ, ಈ 2 ರೂಪಾಯಿ ಮತ್ತೆ 3 ರೂಪಾಯಿ ಸಂತೆಗೆ ತಗೊಂಡ್ಬಿಟ್ಟು ಸೊ ಅಧಿಕ ಪ್ರಮಾಣದಲ್ಲಿ ಇಷ್ಟು ಸರಕುಗಳನ್ನು ತಗೊಂಡ್ಬಿಟ್ಟಿದ್ರು, ದುಡ್ಡು ಇಷ್ಟೇ ತಗೊಂಡು ಹೋಗ್ತಿದ್ರು. ಹೌದಾ, ಸೊ ಈ ಒಂದು ಸನ್ನಿವೇಶವನ್ನು ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಸೊ ಡಿಫ್ಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಜಿ ಡಿ ಪಿಗಿಂತ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ GDP-ಗಿಂತ ಹಣದ ಸರಬರಾಜು, ಯಾವ ಸರಬರಾಜು? ಹಣದ ಸರಬರಾಜು ಕಡಿಮೆ ಇದ್ರೆ, GDP-ಗಿಂತ ಹಣದ ಸರಬರಾಜು ಕಡಿಮೆ ಇದ್ರೆ ಸೊ ಈ ಒಂದು ರೀತಿಯ ಡೆಫಿನೇಷನ್ ಅನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ಡಿಫ್ಲೇಷನ್ ಅಂತ ಕರಿತೀವಿ. ಸರ್ GDP-ಗಿಂತ ಹಣದ ಸರಬರಾಜು ಕಡಿಮೆ ಅಂದ್ರೆ ಇಲ್ಲಿ GDP ಜಾಸ್ತಿ ಇರುತ್ತಾ? GDP ಜಾಸ್ತಿ ಅಂದ್ರೆ ನಾಗೇನ್ ಸರಕು ಮತ್ತು ಸೇವೆಗಳು ಉತ್ಪಾದನೆ ಜಾಸ್ತಿ ಇರುತ್ತಾ? ಸೊ ಹಣದ ಸರಬರಾಜು ಕಡಿಮೆ ಇದ್ರೆ ಹಣದ ಮೌಲ್ಯ ಏನಾಗತ್ತಾ? ಜಾಸ್ತಿ ಆಗತ್ತಾ? ಇಲ್ಲಿ ಹಣದ ಮೌಲ್ಯ ಏನಾಗತ್ತಾ? ಜಾಸ್ತಿ ಆಗತ್ತೆ ತಾನೆ. ಸೊ ಹಣದ ಸರಬರಾಜು ಕಡಿಮೆ ಇದ್ದಾಗ ಹಣದ ಮೌಲ್ಯ ಜಾಸ್ತಿ ಇರುತ್ತಾ? ಸೊ ಹಣದ ಮೌಲ್ಯ ಜಾಸ್ತಿ ಇದ್ದಾಗ ಸರಕು ಮತ್ತು ಸೇವೆಗಳ ಬೆಲೆ ಕಡಿಮೆ ಆಗುತ್ತಾ? ಏನಾಗುತ್ತಾ? ಸರಕು ಮತ್ತು ಸೇವೆಗಳ ಬೆಲೆ ಕಡಿಮೆ ಆಗ್ತಾ ಹೋಗುತ್ತಾ? ಸೊ ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಸೊ ಡಿಫ್ಲೇಷನ್ ಅಂತ ಕರಿತಾ ಹೋಗ್ತೀವಿ. ಏನಂತ ಕರಿತೀವಿ? ಡಿಫ್ಲೇಷನ್. ಎಸ್. ಸೊ ಸೊ ಅದನ್ನ ಇಲ್ಲೇ ಹೇಳಿದೀನಿ. ಸೊ ಸಿಂಪಲ್ ಆಗಿ ಸೊ ಆರ್ಥಿಕತೆಯಾದಂತಹ ಸರಕು ಮತ್ತು ಸೇವೆಗಳ ಸಾಮಾನ್ಯ ಮಟ್ಟದಲ್ಲಿ ಬೆಲೆಗಳು ಏನಾಗ್ತವೆ? ಇಳಿಕೆ ಆಗ್ತವೆ. ಸೊ ಸರಕು ಮತ್ತು ಸೇವೆಗಳ ಪೂರೈಕೆ ಹೆಚ್ಚಿದ್ರು, ಎಸ್, ಪೂರೈಕೆ ಹೆಚ್ಚಿರುವ ಪರಿಸ್ಥಿತಿಯನ್ನು ಎದುರಿಸಲು ಸಾಕಷ್ಟು ಹಣದ ಪೂರೈಕೆ ಇಲ್ಲದಿದ್ದರೆ, ಅಂದ್ರೆ ಮಾರುಕಟ್ಟೆಯಲ್ಲಿ ಹಣದ ಪೂರೈಕೆ ಇದ್ರೂ ಸರಕುಗಳ ಮತ್ತು ಸೇವೆಗಳ ಪೂರೈಕೆ ಹೆಚ್ಚಿದ್ರು ಹಣದ ಪೂರೈಕೆ ಇಲ್ಲ. ಹಣದ ಪೂರೈಕೆ ಇಲ್ಲ ಅಂದ್ರೆ ಸೊ ಹಣದುಬ್ಬರವಿಳಿತ ಸಂಭವಿಸುತ್ತೆ ಅಂತ ಹೇಳಿ. ಹೌದಾ, ಸೊ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳು ಜಾಸ್ತಿ ಇದಾವ, ಹಣದ ಪೂರೈಕೆ ಕಡಿಮೆ ಐತಿ. ಹಣದ ಪೂರೈಕೆ ಕಡಿಮೆ ಇದ್ದಾಗ ಸರಕು ಮತ್ತು ಸೇವೆಗಳ ಬೆಲೆ ಸೊ ಕಡಿಮೆ ಇರ್ತದೆ. ಇಲ್ಲಿ ಸರಕು ಮತ್ತು ಯಾವುದು ಹಣದ ಪೂರೈಕೆ ಕಡಿಮೆ ಇದ್ರೆ ಹಣದ ಮೌಲ್ಯ ಜಾಸ್ತಿ ಆಗುತ್ತೆ. ಹೌದಾ, ಸೊ ಮನೆಯಲ್ಲಿ ಕಡಿಮೆ ಊಹಿಸ್ಕೋತಿದ್ರೆ ಅಂದ್ರೆ ಅರ್ಥ ಏನು? ನಿಮಗೆ ಮನೆಯಲ್ಲಿ ವ್ಯಾಲ್ಯೂ ಐತೆ ಅಂತ ಅರ್ಥ ಆಯ್ತಾ? ಎಸ್. ಹಣದುಬ್ಬರವಿಳಿತ ಮುಖ್ಯವಾಗಿ ಪೂರೈಕೆ ಮತ್ತು ಬೇಡಿಕೆಯಲ್ಲಾಗುವ ಬದಲಾವಣೆಗಳಿಂದ ಉಂಟಾಗುತ್ತೆ. ಹೌದು, ಸೊ ಪೂರೈಕೆ ಮತ್ತು ಯಾವ ಪೂರೈಕೆ? ಸೊ ಹಣದ ಪೂರೈಕೆ ಮತ್ತೆ ಬೇಡಿಕೆಯಲ್ಲಿ ಉಂಟಾಗತ್ತಾ? ಹಣದುಬ್ಬರವಿಳಿತವು ಸಾಮಾನ್ಯವಾಗಿ ಗಮನಾರ್ಹ ನಿರುದ್ಯೋಗದಿಂದ ಸಂಬಂಧಿಸಿದೆ. ಆದಾಗ್ಯೂ ಹಣದುಬ್ಬರವಿಳಿತವು ಹಣದ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಇಂಪಾರ್ಟೆಂಟ್ ಏನು? ಹಣದ ಮೌಲ್ಯವನ್ನ ಹೆಚ್ಚಿಸುತ್ತದೆ. ಅಲ್ಲಿ ಹಣದ ಮೌಲ್ಯ ಕಡಿಮೆ ಆಗ್ತಿತ್ತು. ಸೊ ಹಣದುಬ್ಬರವಿಳಿತ ಏನಾಗತ್ತಾ? ಹಣದ ಮೌಲ್ಯವನ್ನ ಹೆಚ್ಚಳ ಮಾಡುತ್ತಾ? ಎಸ್. ಹಣದುಬ್ಬರವು ಋಣಾತ್ಮಕವಾದಾಗ ಅದು ಹಣದುಬ್ಬರವಿಳಿತಕ್ಕೆ ಕಾರಣ ಆಗುತ್ತೆ. ಋಣಾತ್ಮಕವಾದ ಮೈನಸ್. ಎಸ್. ಸೊ ಇದು ಯಾವಾಗಲೂ ಹಿಂಜರಿತೆಯೊಂದಿಗೆ ಅಂದರೆ ಆರ್ಥಿಕತೆಯಲ್ಲಿನ ಋಣಾತ್ಮಕ ಬೆಳವಣಿಗೆಯೊಂದಿಗೆ ಸಂಬಂಧಿಸುತ್ತದೆ. ಸೊ ಆರ್ಥಿಕ ಬೆಳವಣಿಗೆ ಡೌನ್ ಆಗುತ್ತೆ ತಾನೆ. ಎಸ್, ಅವಾಗ ಡಿಫ್ಲೇಷನ್ ಸಂಭವಿಸುತ್ತದೆ. ಸೊ ಹಣದುಬ್ಬರವಿಳಿತವನ್ನು ನಿಯಂತ್ರಿಸಲು, ಹಣದ ಪೂರೈಕೆಯನ್ನು ಹೆಚ್ಚಿಸಲು ಸೊ ಕೆಲವೊಂದು ಕ್ರಮಗಳನ್ನ ಕೈಗೊಳ್ಳುತ್ತೆ. ಯಾವ್ಯಾವ ಕ್ರಮಗಳು? ಇಂಪಾರ್ಟೆಂಟ್ ಕ್ವಶನ್ ಕೇಳೋಣ. ಒಂದು, ಸರ್ಕಾರಿ ವೆಚ್ಚವನ್ನ ಹೆಚ್ಚಿಸ್ತಾರೆ. ಸೊ ಮಾರುಕಟ್ಟೆಯಲ್ಲಿ ದುಡ್ಡು ಕಡಿಮೆ ಇದ್ದಾಗ ಸರ್ಕಾರ ಏನ್ ಮಾಡುತ್ತಂದ್ರೆ ನಿಂತು ಸಾಲ ಮಾಡಿ ಸೊ ಮಾರುಕಟ್ಟೆಯಲ್ಲಿ ಮನಿ ಫ್ಲೋನ ಜಾಸ್ತಿ ಮಾಡುತ್ತೆ. ಯಾವಾಗ ಮನಿ ಫ್ಲೋ ಜಾಸ್ತಿ ಆಗತ್ತಾ ಆಗ ಸೊ ಸರಕು ಮತ್ತು ಸೇವೆಗಳಿಗೆ ಮತ್ತೆ ಡಿಮ್ಯಾಂಡ್ ಏನಾಗತ್ತಾ? ಜಾಸ್ತಿ ಆಗ್ತಾ ಹೋಗುತ್ತೆ. ಎಸ್.
ಸೊ ಕಡಿಮೆ ಬ್ಯಾಂಕ್ ದರ ಮತ್ತು ರೆಪೋ ದರಗಳು. ಯಾವಾಗ ಈ ರೆಪೋ ದರಗಳು ಕಡಿಮೆ ಮಾಡಿದ್ರೆ ಸೊ ಲೋನ್ ಚೀಪ್ ಆಗಿ ಸಿಗ್ತವೆ ಯಾರಿಗೆ? ವಾಣಿಜ್ಯ ಬ್ಯಾಂಕುಗಳಿಗೆ. ಸೊ ವಾಣಿಜ್ಯ ಬ್ಯಾಂಕ್ಗಳಿಗೆ ಲೋನ್ ಚೀಪ್ ಆಗಿ ಸಿಕ್ಕಾಗ, ಬಡ್ಡಿ ದರ ಕಡಿಮೆ ಇದ್ದಾಗ ಸೊ ಜನರು ಏನ್ ಮಾಡ್ತಾರಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಂದ್ರೆ ಜಾಸ್ತಿ ಏನ್ ಮಾಡ್ತಾರೆ? ಸಾಲ ಮಾಡ್ತಾರೆ. ಸಾಲ ಮಾಡಿದಾಗ ಅಗೇನ್ ಮಾರುಕಟ್ಟೆಯಲ್ಲಿ ಬಂದು ಖರ್ಚು ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಖರ್ಚು ಮಾಡಿದಾಗ ಸೊ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೇಡಿಕೆ ಜಾಸ್ತಿ ಆದ್ರೆ ಸೊ ಡಿಫ್ಲೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದು ನಿಮಗೆ ಮಾನಿಟರಿ ಪಾಲಿಸಿಯಲ್ಲಿ ಕ್ಲೀನ್ ಆಗಿ ನೀಟಾಗಿ ಹೇಳ್ತೀನಿ ನೋಡ್ಬೋದು. ಇನ್ನು ಹೆಚ್ಚಿನ ಕರೆನ್ಸಿಯನ್ನು ಮುದ್ರಣ ಮಾಡೋದು ಅಂದ್ರೆ ಮಾರುಕಟ್ಟೆಯಲ್ಲಿ ಸೊ ಮನಿ ಫ್ಲೋ ಕಡಿಮೆ ಇದ್ದಾಗ ಹೊಸ ಕರೆನ್ಸಿಯನ್ನು ಮುದ್ರಣ ಮಾಡೋದು, ಪಂಪ್ ಮಾಡೋದು ಎಲ್ಲಿಗೆ? ಮಾರುಕಟ್ಟೆಗೆ. ಸೊ ಮಾರುಕಟ್ಟೆಗೆ ಬಿಡುಗಡೆ ಮಾಡೋದು. ಮಾರುಕಟ್ಟೆಗೆ ಕರೆನ್ಸಿಯನ್ನ ಬಿಡುಗಡೆ ಮಾಡೋದ್ರಿಂದ ಅಗೇನ್ ಸೊ ಮನಿ ವ್ಯಾಲ್ಯೂ ಸ್ವಲ್ಪ ಮೆಲ್ಲಕ್ಕೆ ಡೌನ್ ಆಗುತ್ತಾ. ಸೊ ಸರಕು ಮತ್ತು ಸೇವೆಗಳ ಬೆಲೆ ಏನಾಗುತ್ತಾ? ಮೆಲ್ಲಕ್ಕೆ ಏರಿಕೆ ಆಗುತ್ತೆ. ಹೌದಾ? ಸೊ ಬೇಡಿಕೆಯನ್ನು ಹೆಚ್ಚಿಸಲು ತೆರಿಗೆಗಳನ್ನ ಕಡಿಮೆ ಮಾಡ್ತಾರೆ. ಸೊ ಟ್ಯಾಕ್ಸ್ ನ ಕಡಿಮೆ ಮಾಡಿಬಿಟ್ಟು ಸೊ ಜನರಿಗೆ ಆದಾಯ ಉಳಿತದ. ಆ ಆದಾಯ ಉಳಿದ್ರೆ ಅಗೇನ್ ಜನರು ಹೋಗಿ ಸೊ ಮಾರುಕಟ್ಟೆಯಲ್ಲಿ ಖರ್ಚು ಮಾಡ್ತಾರೆ. ಸೊ ಮಾರುಕಟ್ಟೆಯಲ್ಲಿ ಖರ್ಚು ಮಾಡಿದ್ರೆ ಅಗೇನ್ ಸರಕು ಮತ್ತು ಸೇವೆಗಳಿಗೆ ಏನಾಗತ್ತಾ? ಸೊ ಡಿಮ್ಯಾಂಡ್ ಬರುತ್ತೆ. ಏನ್ ಬರುತ್ತಾ? ಡಿಮ್ಯಾಂಡ್ ಬರ್ತಾ ಹೋಗುತ್ತಾ. ಎಸ್. ಸೊ ಈ ರೀತಿಯಾಗಿ ನಿಮ್ಮ ಡಿಫ್ಲೇಷನ್ ಆಗುತ್ತೆ. ಎಸ್. ಸೊ ಇವು ಹಣದ ಪೂರೈಕೆಯನ್ನು ಹೆಚ್ಚಿಸಲು ಕೈಗೊಂಡ ಕ್ರಮಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇದು ಡಿಫ್ಲೇಷನ್ ಆಗಿರುತ್ತೆ. ಸೊ ಇನ್ಫ್ಲೇಷನ್, ಡಿಫ್ಲೇಷನ್ ಡೆಡ್ ಅಪೋಸಿಟ್. ಇನ್ಫ್ಲೇಷನ್ ಜಾಸ್ತಿ ಇರಬಾರ್ದು, ಡಿಫ್ಲೇಷನ್ ಜಾಸ್ತಿ ಇರಬಾರ್ದು. ಅದಕ್ಕಾಗಿ RBI ಏನ್ ಮಾಡುತ್ತಾ? ಸೊ ಇವೆರಡನ್ನ ಸೊ ಒಂದು ವಾಲ್ಯೂಮ್ ಅಲ್ಲಿ, ಒಂದು ಸ್ಟೇಜ್ ಅಲ್ಲಿ ಸೆಟ್ ಮಾಡ್ತಾ ಹೋಗುತ್ತಾ. ಡಿಫ್ಲೇಷನ್ ಆದ್ರೆ ಯಾರಿಗೆ ತೊಂದರೆ? ಸೊ ಉತ್ಪಾದಕರಿಗೆ ತೊಂದರೆ. ಹೌದಾ? ಎಸ್. ಮತ್ತೆ ರೈತರಿಗೆ ತೊಂದರೆ. ಇನ್ಫ್ಲೇಷನ್ ಆದ್ರೆ ಯಾರಿಗೆ ತೊಂದರೆ? ಜನಸಾಮಾನ್ಯರಿಗೆ ತೊಂದರೆ. ಸೊ ಇವರಿಬ್ಬರನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ನಮ್ಮ ಆರ್ಥಿಕತೆ ಏನಾಗುತ್ತೆ? ಚೆನ್ನಾಗಿರುತ್ತೆ. ಸೊ ಆರ್ಥಿಕತೆಯನ್ನ ಚೆನ್ನಾಗಿ ಮಾಡ್ಲಿಕ್ಕಾಗಿ ಸೊ ಇನ್ಫ್ಲೇಷನ್ ನ ಮೆಜರ್ ಮಾಡ್ಕೊಂತ ಹೋಗ್ತಾರೆ. ಎಸ್. ಸೊ ಇನ್ನೇನಾರದವ? ಎಸ್ ಇಲ್ಲ. ಸೊ ಸ್ನೇಹಿತರೆ, ಸೊ ಇಂದಿನ ತರಗತಿ ಟೋಟಲ್ ಆಗಿ ಇನ್ಫ್ಲೇಷನ್ ಬಗ್ಗೆ ಬಹಳ ಡೀಪ್ ಆಗಿ ಡಿಸ್ಕಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಬರುತ್ತಾ RBI ಚಾಪ್ಟರ್. ಸೊ ಅಲ್ಲಿ ನೋಡೋಣಂತೆ. ಅದು ಒಂದು ಎಷ್ಟು ತಾಸು ಆಗುತ್ತೋ ನನಗೂ ಗೊತ್ತಿಲ್ಲ. ಬಹಳ ಡೀಪ್ ಆಗಿ UPSC ಲೆವೆಲಿಗೆ ಮಾಡ್ತೇನೆ. ಅದನ್ನೇ ಅಂತಲ್ಲಿ ಎಲ್ಲದೂ ಮಾಡ್ತಾ ಇದ್ದೀನಿ. ಹೌದಾ? ಸೊ ಪರಿವಿಡಿ ಯಾಕೆ ಮಾಡ್ತಾ ಇದ್ದೀನಿ? ನಿಮ್ಗೇನೇನು ಹೊಸ್ದಾಗೇನಿಲ್ಲ, ನಿಮ್ಗೆ ಡಿಫ್ರೆನ್ಸು ಗೊತ್ತಾಗಿರುತ್ತೆ. ಹೌದಾ? ಸೊ ಇನ್ನು ನಮ್ಮ ಚಾನಲ್ನ ಬೇರೆ ಇಲ್ಲಿವರೆಗೆ ಬಂದು ನೋಡ್ತಾ ಇದ್ರಪ್ಪ ಅಂದ್ರೆ, ನನ್ನ ಕ್ಲಾಸಸ್ ಫುಲ್ ನೋಡ್ತಾ ಇದ್ರಪ್ಪ ಅಂದ್ರೆ ಸೊ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ರಿ. ಸೊ ನನ್ನ ಸೊ ಈ ಒಂದು GBS ಕ್ಲಾಸಸ್ ಅಂತ ಇದೆಯಲ್ಲ, ಸೊ ಇದು ಟೆಲಿಗ್ರಾಮ್ ಲಿಂಕು. ಸೊ ಈ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ನಿಮ್ಮ ಒಂದು GDP ಚಾಪ್ಟರ್ ಪ್ಲಸ್ ಈ ಒಂದು ಇನ್ಫ್ಲೇಷನ್ ಚಾಪ್ಟರ್ ಎರಡು ಏನ್ ಮಾಡ್ತೀನಿ? PDF ನ ಹಾಕ್ತೀನಿ. ಸೊ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಆ PDF ನ ಸೊ ಬಹಳಷ್ಟು ಜನರಿಗೆ ಶೇರ್ ಮಾಡ್ರಿ. ಹೌದಾ? ಬಹಳಷ್ಟು ಬಡ ಜನರು ಇರ್ತಾರೆ. ಸೊ ಅವ್ರಿಗೂ ಹೆಲ್ಪ್ಫುಲ್ ಆಗ್ಲಿ. ಎಸ್. ಸೊ ವೀರೇಶ್ ಕ್ಲಾಸಸ್ ಅಂತಕ್ಕಂಥದ್ದು ಯೂಟ್ಯೂಬ್ ಚಾನಲ್ ಆಗಿರುತ್ತೆ. ಪ್ಲಸ್ ಸೊ ನಮ್ಮ ಒಂದು ಸೊ ಇನ್ಸ್ಟಾಗ್ರಾಮ್ ಪೇಜ್ನು ಆಗಿರುತ್ತೆ. ಸೊ ಅಲ್ಲಿನೂ ಸ್ವಲ್ಪ ಶಾರ್ಟ್ಸ್ ವಿಡಿಯೋಸ್ ಇದಾವೆ, ಕೆಲವೊಂದು ಶಾರ್ಟ್ಸ್ ಮಾಡಿದೀವಿ. ಸೊ ಅದನ್ನು ನೀವು ಯುಟಿಲೈಸ್ ಮಾಡ್ಕೋಬಹುದು. ಅಲ್ಲಿನೂ ನೀವು ಫಾಲೋ ಮಾಡ್ಬೋದು ನಮ್ಮನ್ನ. ಎಸ್. ಸೊ ಇಷ್ಟಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ತರಗತಿಯಲ್ಲಿ RBI ಚಾಪ್ಟರ್ ಬರುತ್ತಾ ನೋಡೋಣಂತೆ. ಸೊ ಅದನ್ನ ಒಂದೇ ಪಾರ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಅಂದ್ರೆ ಬಹಳ ಲೆಂತಿ ಐತೆ ಚಾಪ್ಟರ್. ಸೊ ಅದಕ್ಕಾಗಿ ನೋಡೋಣ ಹೆಂಗಾಗತ್ತೋ ಹಂಗಾಗ್ಲಿ. ಹೌದಾ? ಸೊ ಇಷ್ಟೊತ್ತಂತೂ ಮಿನಿಮಮ್ ನಮ್ದು ಕ್ಲಾಸಸ್ 1.5 ತಾಸು ಮೇಲೇನೆ ಅದಾವ. ಹೌದಾ? ಸೊ ಇಷ್ಟು ಡೀಪು ಮೋಸ್ಟ್ಲಿ ನಿಮ್ಗೆ ಹೊರಗಡೆ ಸಿಗಲ್ಲ ಅಂತ ಭಾವಿಸ್ತೀನಿ. ಸೊ ಇದನ್ನ ನೀವು ಶೇರ್ ಮಾಡ್ರಿ ಅಂತ ಹೇಳ್ತಾ ಸೊ ಇಂದಿನ ತರಗತಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್. ಜಸ್ಟ್